सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ಓಂ ಹ್ರೀಂ ದುಂ ದುರ್ಗಾಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದಿನಾಂಕ 2 ಆಗಸ್ಟ್ 2026ರಿಂದ ದಿನಾಂಕ 8 ಆಗಸ್ಟ್ 2026ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಮಂಗಳ ಗ್ರಹ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಈ ವಾರದಲ್ಲಿ ಮಂಗಳನ ಜೊತೆಯಲ್ಲಿ ಬುಧ ಕೂಡ ಸ್ಥಿತನಾಗಿರ್ತಾನೆ. ಇಲ್ಲಿ ಮಂಗಳ ಮತ್ತು ಬುಧ ಒಂದೇ ಮನೆಯಲ್ಲಿ ಕೂತ್ಕೊಂಡಾಗ ಒಂದಿಷ್ಟು ಟೆನ್ಷನ್ಗಳು ಬರುತ್ತೆ. ಯಾಕಂದ್ರೆ ಇಲ್ಲಿ ಬುಧ ಮತ್ತು ಮಂಗಳ ಶತ್ರು ಗ್ರಹಗಳಾಗ್ತಾರೆ. ವಿಪರೀತವಾದ ಆಲೋಚನೆ, ಬೇಡವಾದ ವಿಚಾರ, ಬೇಕಾದ ವಿಚಾರ, ಎಲ್ಲಾ ವಿಚಾರದ ಬಗ್ಗೆನೂ ಆಲೋಚನೆ ಮಾಡ್ತಾ ಇರ್ತೀರಾ. ಹಾಗಾಗಿ ತುಂಬಾ ಡಿಸ್ಟರ್ಬ್ ಆಗ್ತೀರಾ. ಅಂದ್ರೆ ಮಾನಸಿಕವಾಗಿ ನೆಮ್ಮದಿ ಇರೋದಿಲ್ಲ, ಏನೋ ಒಂದು ರೀತಿಯಲ್ಲಿ ಕಿರಿಕಿರಿ ಉಂಟಾಗುವಂತದ್ದಾಗುತ್ತೆ. 3ನೇ ಮನೆಯಲ್ಲಿ ಕುಜ ಮತ್ತು ಬುಧ ಗ್ರಹ ಇರೋದ್ರಿಂದ ಈ ವಾರದಲ್ಲಿ ಕೆಮ್ಮು ಶುರುವಾಗುತ್ತೆ, ಡ್ರೈ ಕಾಫ್ ಶುರು ಆಗ್ಬಹುದು. ಕೆಮ್ಮು ಶುರುವಾದ್ರೆ ಬೇಗ ಕಮ್ಮಿ ಆಗೋದಿಲ್ಲ. ಆದಷ್ಟು ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಈಗಾಗ್ಲೇ ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಇದೆ, ಉಸಿರಾಟದ ಸಮಸ್ಯೆ ಏನಾದ್ರೂ ಇದೆ ಅನ್ನುವಂಥವ್ರು ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಜಾಸ್ತಿ ಜಾಗೃತಿಯನ್ನ ವಹಿಸ್ಬೇಕಾಗತ್ತೆ. ಹಾಗೆ ಇಲ್ಲಿ 6ನೇ ಮನೆ ಅಧಿಪತಿ ಬುಧ ಆಗಿದ್ದು ಅವನ ಜೊತೆನಲ್ಲಿ ಮಂಗಳ ಗ್ರಹ ಇರೋದ್ರಿಂದ ಕೆಲಸದ ವಿಷಯ ಅಂತ ಬಂದಾಗ ತುಂಬಾ ಕೆಲಸ ಇರುತ್ತೆ. ಅಂದ್ರೆ ಒಂಥರ ವರ್ಕ್ ಪ್ರೆಷರ್ ಅಂತಾನೆ ಹೇಳ್ಬೋದು. ಬಟ್ ಕೆಲಸ ಬಿಟ್ಬಿಡೋ ಯೋಚನೆಗಳನ್ನು ಮಾಡ್ತೀರಾ ನೀವು. ನಂಗೆ ತುಂಬಾ ಕಷ್ಟ ಆಗ್ತಿದೆ ಕೆಲಸ, ಈ ಕೆಲಸ ಬಿಟ್ಬಿಡೋಣ, ಬೇರೆ ಕೆಲಸ ನೋಡೋಣ, ಈ ತರದ್ದೆಲ್ಲ ಆಲೋಚನೆಗಳು ಬರುತ್ತೆ. ಆದ್ರೆ ಅಂತಹ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಸಮಯ ಈಗಲ್ಲ. ಹಾಗಾಗಿ ಕೆಲಸದಲ್ಲಿ ಸ್ವಲ್ಪ ಒತ್ತಡಗಳು, ಕಷ್ಟಗಳು ಬಂದ್ರೂ ಕೂಡ ಅದಕ್ಕೆ ಪರಿಹಾರ ಮಾಡಿಕೊಂಡು ನೀವು ಅದೇ ಉದ್ಯೋಗದಲ್ಲಿ ಮುಂದುವರಿಯುವಂಥದ್ದು ಈ ಪ್ರಸ್ತುತ ಸಂದರ್ಭ ಹೇಳ್ತಾ ಇದೆ. ಯಾಕಂದ್ರೆ 7.5ನ ಎಫೆಕ್ಟ್ ಕೂಡ ಇರೋದ್ರಿಂದ ನೀವು ಇವಾಗ ಏನಾದ್ರೂ ಕೆಲಸ ಚೇಂಜ್ ಮಾಡಿದ್ರೆ ಕೆಲಸ ಸಿಗದೆ ಒಂದಷ್ಟು ದಿನ ಕೂತ್ಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ. ಹಾಗೆ ನಿಮ್ಗೆ ಪ್ರತಿ ತಿಂಗಳ ಒಂದು ಹಣಕಾಸಿನ ಒಂದು ಕೊರತೆಗಳು ಉಂಟಾಗತ್ತೆ, EMI ಕಟ್ಟಕ್ಕಾಗಲ್ಲ, ಈ ತರದ್ದೆಲ್ಲ. ಹಾಗಾಗಿ ಕೆಲಸ ಚೇಂಜ್ ಮಾಡುವಂತಹ ಸಂದರ್ಭ ಇದಲ್ಲ. ಮತ್ತೊಂದು, ತೃತೀಯ ಭಾವದಲ್ಲೇ ಕುಜ ಮತ್ತು ಬುಧ ಗ್ರಹ ಸ್ಥಿತನಾಗಿರೋದ್ರಿಂದ ಕೆಲವು ಮಿತ್ರರ ಜೊತೆಗೆ ಮನಸ್ತಾಪಗಳಾಗುವ ಸಾಧ್ಯತೆಗಳಿದೆ. ಇಲ್ಲಿ ವಾಕ್ಸ್ಥಾನಾಧಿಪತಿ ಶುಕ್ರ ಗ್ರಹ ನೀಚನಾಗಿ ಕೂತ್ಕೊಂಡಿದ್ದಾನೆ. ಬಹಳ ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ ಮಾತಿಂದನೇ ತುಂಬಾ ತೊಂದರೆಗಳಾಗ್ತಾ ಇರುತ್ತೆ ಈ ವಾರದಲ್ಲಿ. ನೀವು ಮಾತಾಡ್ಬೇಕು ಅಂತ ಮಾತಾಡಲ್ಲ, ಬಟ್ ಮಾತಾಡ್ತಾ ಫ್ಲೋನಲ್ಲಿ ಕೆಲವೊಂದು ವಿಚಾರಗಳನ್ನ ಹೇಳ್ತೀರಾ. ತುಂಬಾ ನಿಷ್ಠುರವಾಗಿ ನೇರವಾಗಿ ಮಾತಾಡ್ತೀರಾ. ಅದು ಬೇರೆಯವರಿಗೆ ಒಂದ್ ರೀತಿಯಲ್ಲಿ ಬೇಸರ ಅನ್ಸ್ಬಹುದು. ಹಾಗಾಗಿ ನಿಮ್ಮ ಬಂಧುಗಳ ನಡುವೆ, ನಿಮ್ಮ ಸ್ನೇಹಿತರ ನಡುವೆ, ನಿಮ್ಮ ನೆರೆಹೊರೆಯವರ ಜೊತೆಯಲ್ಲಿ, ನಿಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ ಕಿರಿಕಿರಿಗಳು, ಮನಸ್ತಾಪಗಳಾಗುವಂತಹ ಸಾಧ್ಯತೆಗಳಿದೆ. ನಿಮ್ಮ ಮಿತ್ರರು ನಿಮ್ಮನ್ನ ಬಿಟ್ಟು ದೂರವಾಗುವ ಸಾಧ್ಯತೆಗಳಿದೆ. ತುಂಬಾ ಬೇಕಾದವರು, ಬಹಳ ವರ್ಷಗಳಿಂದ ಆತ್ಮೀಯ ಮಿತ್ರರು ಅನ್ನೋದಾದ್ರೆ ಖಂಡಿತವಾಗ್ಲೂ ನಿಮ್ ಕಡೆಯಿಂದ ಏನಾದ್ರೂ ತಪ್ಪಾಗೋಯ್ತು, ಮಾತಾಡ್ಬಿಟ್ರಿ, ಸರಿ ಮಾಡ್ಕೊಂಡ್ಬಿಡಿ. ತಕ್ಷಣ ನಾನು ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ ಅನ್ಬಿಟ್ಟು ಕ್ಷಮೆ ಕೇಳ್ಬಿಡಿ. ಇಲ್ಲ ಅಂದ್ರೆ ನಿಮ್ಮ ಸಂಬಂಧವನ್ನ ನೀವು ಉಳಿಸ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗೆ ಸ್ನೇಹಿತರ ಮಧ್ಯೆ, ಸಂಬಂಧಿಕರ ಮಧ್ಯೆ ಈ ರೀತಿ ಆಗತ್ತೆ. ಜೊತೆಗೆ ಅತ್ಯಂತ ಪ್ರೀತಿ ಪಾತ್ರರ ಜೊತೆಯಲ್ಲೂ ಕೂಡ ಇದೇ ರೀತಿ ಆಗತ್ತೆ. ಯಾಕಪ್ಪ ಅಂದ್ರೆ ಈಗ ನೋಡಿ, ವಾಕ್ಸ್ಥಾನವನ್ನ ಆಲ್ರೆಡಿ ಶನಿ ನೋಡ್ತಾ ಇದ್ದಾನೆ. ಆದ್ರೆ ಈ ವಾರದಲ್ಲಿ ವಾಕ್ಸ್ಥಾನಾಧಿಪತಿ ಶುಕ್ರ ನೀಚನಾಗಿರ್ತಾನೆ. ನೀವು ನಿಮ್ಮ ಮಾತಿಗೂ ವ್ಯತ್ಯಾಸನೇ ಇರೋದಿಲ್ಲ, ಅಂದ್ರೆ ಸಂಬಂಧನೇ ಇರೋದಿಲ್ಲ. ನೀವು ಬೇರೆ ತರ, ನೀವು ತುಂಬಾ ಯಾರಿಗೂ ಹರ್ಟ್ ಮಾಡೋಂಥವ್ರಲ್ಲ. ಅಂಥವ್ರು ಕೂಡ ಏನೋ ಗೊತ್ತಿಲ್ಲದೆ ತಪ್ಪಾಗಿ ಮಾತಾಡ್ಬಿಡ್ತೀರಾ. ಇದು ಸಂದರ್ಭ, ಗ್ರಹಗತಿಗಳಿಂದ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ ಅಲ್ವಾ. ಆ ಗ್ರಹಗತಿಗಳ ಆಟ ಇದು. ಇವಾಗ ಶುಕ್ರ ನೀಚನಾಗಿದ್ದಾನೆ, ಅವನ ಒಂದು ಅಶುಭ ಫಲ. ಹಾಗಾಗಿ ಆದಷ್ಟು ಕಡಿಮೆ ಮಾತಾಡಿದ್ರೆ ಒಳ್ಳೇದು. ಹಣಕಾಸಿನ ವಿಚಾರ ಆಗಿರ್ಬಹುದು, ಒಪ್ಪಂದಗಳಾಗಿರ್ಬಹುದು, ಅಗ್ರಿಮೆಂಟ್ ಆಗಿರ್ಬಹುದು, ಯಾವುದೇ ಮಾತುಕತೆಗಳಿದ್ರು ಕೂಡ ಈ ವಾರದಲ್ಲಿ ಬೇಡ. ನಿಮ್ಗೆ ಎಲ್ಲಾ ಮಾತುಕತೆಗಳಲ್ಲೂ ಕೂಡ ನಿಮ್ಗೆ ನಿರಾಶೆನೆ ಆಗುತ್ತೆ. ಹಾಗಾಗಿ ಈ ವಾರ ಬೇಡ. ಆದಷ್ಟು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡಿ. ಜೊತೆಗೆ ಶುಕ್ರನಿಗೆ ಪರಿಹಾರ ಮಾಡ್ಕೊಳ್ಳಿ. ಇನ್ನು ಹಣಕಾಸಿನ ವಿಚಾರ ಅಂತ ಬಂದಾಗ ಈ ವಾರ ಅಷ್ಟೊಂದು ಚೆನ್ನಾಗಿಲ್ಲ. ದುಡ್ಡು ಉಳಿಯಲ್ಲ, ಬಂದಿರೋ ಹಣ ಎಲ್ಲ ಖರ್ಚಾಗತ್ತೆ. ಮನೆಯಲ್ಲಿ ಸ್ವಲ್ಪ ಖರ್ಚುಗಳು ಸಡನ್ ಆಗಿ ಬರೋದ್ರಿಂದ
ಆ ಖರ್ಚುಗಳನ್ನು ನಿಭಾಯಿಸೋದ್ರಲ್ಲೇ ನಿಮ್ಗೆ ಹಣ ಎಲ್ಲ ಪೂರ್ತಿ ಖರ್ಚಾಗ್ಬಿಡುವಂತದ್ದಾಗುತ್ತೆ. ಹಾಗಾಗಿ ಸ್ವಲ್ಪ ಹಣಕಾಸಿನ ವಿಷಯದಲ್ಲೂ ಕೂಡ ಸಮಸ್ಯೆ ಇರುತ್ತೆ, ಚಿಂತೆ ಇರುತ್ತೆ. ಹಾಗೆ ಉದ್ಯೋಗ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಆ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಸಾಧಾರಣ ಅಂದ್ರೆ ತುಂಬಾ ಸಾಧಾರಣ. ನಿಮ್ಮ ಒಂದು ಏನು ಯೋಜನೆಗಳನ್ನೆಲ್ಲ ಕರೆಕ್ಟ್ ಆಗಿ ಕಾರ್ಯರೂಪಕ್ಕೆ ತರ್ತೀರಾ, ಆದ್ರೆ ಅದರ ಫಲ ನಿಮ್ಗೆ ಈ ವಾರದಲ್ಲಿ ಸಿಗೋದಿಲ್ಲ. ಅಂದ್ರೆ ಇನ್ಕಮ್ ಏನು ಬರಲ್ಲ, ಬಟ್ ಕರೆಕ್ಟ್ ಆಗಿ ನಿಮ್ಮ ಕ್ಯಾಲ್ಕುಲೇಷನ್ ಪ್ರಕಾರನೇ ನಿಮ್ ಕೆಲಸಗಳಾಗತ್ತೆ. ಅದರ ಮುಂದಿನ ಒಂದು ರಿಸಲ್ಟ್ ಮುಂದಿನ ದಿನಗಳಲ್ಲಿ ಸಿಗತ್ತೆ. ಇನ್ನು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗಂತೂ ಏನೂ ಕೂಡ ಶುಭ ಫಲ ಇಲ್ಲ. ಒಂದ್ ರೀತಿ ಫೈನಾನ್ಷಿಯಲಿ ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು. ಅವ್ರ ಕಡೆಯಿಂದ ನಿಮ್ಗೆ ಯಾವುದೇ ರೀತಿಯ ಸಹಕಾರ ಸಿಗೋದಿಲ್ಲ. ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಮನಸ್ತಾಪ ಜಗಳ ಕೂಡ ಆಗುವಂತ ಸಾಧ್ಯತೆ ಇಲ್ಲಿ. ಸಪ್ತಮಾಧಿಪತಿ ಈಗ 6ನೇ ಮನೇಲಿ ನೀಚನಾಗಿರೋದ್ರಿಂದ ಸ್ವಲ್ಪ ನಿಮ್ಮ ಒಂದು ಪಾಲುದಾರರ ಜೊತೆಯಲ್ಲೂ ಕೂಡ ಜಗಳಗಳಾಗುವ ಸಾಧ್ಯತೆಗಳಿದೆ. ಹಾಗೆ ನಿಮ್ಮ ಸಂಗಾತಿಯ ಭಾವ ಸಪ್ತಮ ಸ್ಥಾನ, ಆ ಅಧಿಪತಿ ಶುಕ್ರನೇ ಆಗಿ ನೀಚನಾಗಿರೋದ್ರಿಂದ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಏನಾದ್ರೂ ಏರುಪೇರುಗಳು ಉಂಟಾಗತ್ತೆ, ಅದರಿಂದ ಖರ್ಚುಗಳಾಗತ್ತೆ. ಅಥವಾ ನಿಮ್ಮ ಸಂಗಾತಿಯ ವಿಚಾರದಲ್ಲಿ ನಿಮ್ಗೆ ಮನಸ್ಸಿಗೆ ಬೇಸರಗಳು ಉಂಟಾಗತ್ತೆ, ಅಥವಾ ಅವರ ಜೊತೆಯಲ್ಲಿ ಮನಸ್ತಾಪಗಳು ಆಗುವ ಸಾಧ್ಯತೆಗಳಿದೆ. ಅಂದ್ರೆ ಜಗಳ ಆಗೋ ಸಾಧ್ಯತೆ ಇದೆ. ಯಾಕೆ ಇಷ್ಟೆಲ್ಲ ಅಂತಂದ್ರೆ ಸಪ್ತಮಾಧಿಪತಿ ವಾಕ್ಸ್ಥಾನಾಧಿಪತಿ ಎರಡು ಶುಕ್ರನೇ ಆಗಿ ನೀಚನಾಗಿದ್ದಾನೆ. ನಿಮ್ಮ ಮಾತು ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಯ ಮನಸ್ಸನ್ನ ನೋಯಿಸುತ್ತೆ, ಅಥವಾ ಅವರ ಮಾತು ನಿಮಗೆ ಬೇಸರವನ್ನುಂಟು ಮಾಡುತ್ತೆ. ನೇರವಾಗಿ ಮಾತಾಡೋದು ತಪ್ಪಲ್ಲ, ಆದ್ರೆ ಕೋಪದಿಂದ ಮಾತಾಡೋದು ಅಪಾರ್ಥಕ್ಕೆ ಕಾರಣ ಆಗುತ್ತೆ. ಆದಷ್ಟು ಕುಟುಂಬದಲ್ಲಿ ನೆಮ್ಮದಿ ಶಾಂತಿಯನ್ನ ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಯಾಕಂದ್ರೆ ಈ ವಾರ ಪೂರ್ತಿ ಒಂದ್ ಕಡೆ ಹಣಕಾಸಿನ ಸಮಸ್ಯೆ, ಇನ್ನೊಂದ್ ಕಡೆ ಕುಟುಂಬದಲ್ಲಿ ಸಮಸ್ಯೆ. ಕುಟುಂಬದಲ್ಲಿ ಬರೀ ಇವತ್ತು ಚೆನ್ನಾಗಿದ್ರೆ ನಾಳೆ ಚೆನ್ನಾಗಿರಲ್ಲ, ನಾಡಿದ್ದು ಚೆನ್ನಾಗಿದ್ರೆ ಆಚೆ ನಾಡಿದ್ದು ಚೆನ್ನಾಗಿರಲ್ಲ, ಈ ತರ ಮನಸ್ತಾಪಗಳು ತುಂಬಾ ಆಗ್ತಾ ಇರುತ್ತೆ. ಹಾಗಾಗಿ ಕುಟುಂಬದ ಶಾಂತಿಯನ್ನ ಕಾಪಾಡೋದ್ರ ಕಡೆ ಗಮನ ಕೊಡಿ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಚೆನ್ನಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ, ಪ್ರೈವೇಟ್ ಕಂಪನಿಗಳಲ್ಲಿ ಇರ್ತಕ್ಕಂಥವ್ರಿಗೆ ಕೆಲಸದಲ್ಲಿ ತುಂಬಾ ಪ್ರೆಷರ್ ಇರುತ್ತೆ, ಟೆನ್ಷನ್ ಇರುತ್ತೆ. ನೀವು ಪರಿಹಾರ ಮಾಡ್ಕೊಳ್ಳೇಬೇಕು. ಮೇಷರಾಶಿಯವರು ಏನ್ ಪರಿಹಾರ ಮಾಡ್ಕೋಬೇಕು ಅಂದ್ರೆ, ಈ ವಾರದ ಶುಕ್ರವಾರ ಅವರೆಕಾಳು ಮತ್ತು ಹೆಸರು ಕಾಳು ದಾನ, ಹಾಗೆ ಮಂಗಳವಾರ ತೊಗರಿ ಬೇಳೆ ದಾನ, ಇದೆರಡು ಪರಿಹಾರ ಮಾಡ್ಕೊಳ್ಳಿ. ಪ್ರತಿದಿನ ಲಕ್ಷ್ಮಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ. ಇದರಿಂದ ಮಾತಿನಿಂದ ಆಗುವಂತಹ ದೋಷಗಳು ಕಮ್ಮಿ ಆಗುತ್ತೆ. ವೃಷಭ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಶುಕ್ರ ಗ್ರಹ ನೀಚನಾಗಿ ಪಂಚಮ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ನೋಡಿ, ಶುಕ್ರ ನಿಮ್ಮ ರಾಷ್ಟ್ರಾಧಿಪತಿನೇ ನೀಚನಾದಾಗ ನಿಮ್ಗೆ ಏನ್ ಶುಭ ಫಲ ಕೊಡ್ತಾನೆ? ಮೊದಲನೇದಾಗಿ ಆರೋಗ್ಯದಲ್ಲಿ ತೊಂದರೆಗಳಾಗತ್ತೆ. ಎಷ್ಟೇ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕಾಳಜಿ ಮಾಡಿದ್ರು ಕೂಡ ಏನೋ ತುಂಬಾ ಸುಸ್ತಾಗೋದು, ಹುಷಾರ್ ತಪ್ಪೋದು, ಈ ತರದ್ದೆಲ್ಲ ಆಗತ್ತೆ. ಒಣ ಕೆಮ್ಮು ಸ್ಟಾರ್ಟ್ ಆಗತ್ತೆ. 3ನೇ ಮನೆಯಲ್ಲಿ ರವಿ ಮತ್ತು ಗುರು ಇವರಿಬ್ರು ಇರ್ತಾರೆ. ಹಾಗಾಗಿ ಒಣ ಕೆಮ್ಮು ಶುರುವಾಗಬಹುದು, ಶೀತ ನೆಗಡಿ ಕೂಡ ಆಗಬಹುದು. ಹಾಗೆ ನಿಮ್ಮ ರಾಷ್ಟ್ರಾಧಿಪತಿ ನೀಚನಾಗಿರೋದ್ರಿಂದ ವೀಕ್ನೆಸ್, ವಿಟಮಿನ್ಸ್ ಕೊರತೆ, ವೀಕ್ನೆಸ್ ಅಂತೆಲ್ಲ ಹೇಳ್ತಾರಲ್ವಾ, ಆ ತರದ್ದೇನೋ ಸಮಸ್ಯೆ ಆಗುವಂತ ಸಾಧ್ಯತೆಗಳಿರುತ್ತೆ. ಈ ರಕ್ತದೊತ್ತಡದ ಸಮಸ್ಯೆ ಇರ್ತಕ್ಕಂಥವ್ರು ಸ್ವಲ್ಪ ಕೇರ್ಫುಲ್ ಆಗಿರಿ. ಆ ರಕ್ತದೊತ್ತಡ ಸ್ವಲ್ಪ ಜಾಸ್ತಿ ಆಗ್ಬೋದು. ಒಟ್ನಲ್ಲಿ ಅನಾರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಜಾಸ್ತಿ ಜಾಗೃತಿ ಮಾಡ್ಬೇಕು. ನೆಗೆಟಿವ್ ಆಲೋಚನೆಗಳು ಕೂಡ ಜಾಸ್ತಿ ಆಗುತ್ತೆ. ಯಾಕಂದ್ರೆ ರಾಷ್ಟ್ರಾಧಿಪತಿನ ನೀಚ ಸ್ಥಾನದಲ್ಲಿ ಕೂತ್ಕೊಂಡ್ರೆ ನೀವೇನ್ ಯೋಚನೆ ಮಾಡ್ತಾ ಇದ್ದೀರಾ, ನೀವೇನ್ ಥಿಂಕ್ ಮಾಡ್ತಾ ಇದ್ದೀರಾ, ನಿಮ್ಮ ಬದುಕಿಗೂ ನೀವು ಯೋಚಿಸ್ತಿರುವಂತಹ ರೀತಿಗೂ ಏನಾದ್ರೂ ಸಂಬಂಧ ಇದೆಯಾ, ಏನು ಅರಿವಿಗೆ ಬರೋದಿಲ್ಲ. ನಿಮಗ್ ಸಂಬಂಧನೇ ಇಲ್ಲದೆ ಇರುವಂತಹ ಯಾವುದೋ ವಿಚಾರದ ಬಗ್ಗೆ ಕೂತ್ಕೊಂಡು ದಿನಗಟ್ಲೆ ವಾರಗಟ್ಲೆ ಚಿಂತೆ ಮಾಡ್ತೀರಾ. ಅಂದ್ರೆ ರಾಷ್ಟ್ರಾಧಿಪತಿ ಅಷ್ಟು ವೀಕ್ ಆದ್ರೆ ಮನಸ್ಸು ಕೂಡ ಅಷ್ಟು ವೀಕ್ ಆಗುತ್ತೆ. ತುಂಬಾ ಸೆನ್ಸಿಟಿವ್ ಆಗಬಾರ್ದು ಮನಸ್ಸು. ಹಾಗೆ ಆಗುತ್ತೆ ನಿಮ್ಗೆ ಈ ವಾರದಲ್ಲಿ. ಹಾಗೆ ತುಂಬಾ ಪ್ರೀತಿ ಪಾತ್ರರಿಂದ ಬೇಸರವನ್ನ ಅನುಭವಿಸ್ಬೇಕಾಗತ್ತೆ. ಯಾಕಂದ್ರೆ ಪಂಚಮದಲ್ಲಿ ಶುಕ್ರ ನೀಚನಾಗಿದ್ದಾನೆ. ಪಂಚಮ ಅನ್ನೋದೇ ಪ್ರೀತಿ. ಈ ಪಂಚಮಾಧಿಪತಿ ಜೊತೆ ಕುಜ ಇದ್ದಾನೆ. ನಿಮ್ಮ ಪ್ರೀತಿ ಪಾತ್ರರು ತುಂಬಾ ರೂಢಾಗಿ ನಿಮ್ಮ ಹತ್ರ ನಡ್ಕೊಳ್ಳೋದ್ರಿಂದ ಅವರ ವಿಷಯದಲ್ಲಿ ತುಂಬಾ ಬೇಸರ ಆಗುತ್ತೆ. ಮಕ್ಕಳ ವಿಷಯದಲ್ಲೂ ಕೂಡ ನಿಮ್ಮ ಮಕ್ಕಳು ಕೂಡ ನಿಮ್ಮ ಹತ್ರ ತುಂಬಾ ರೂಢಾಗಿ ನಡ್ಕೋಬಹುದು. ಒಂದು ಹೈಸ್ಕೂಲ್ ಕಾಲೇಜ್ ವಿದ್ಯಾರ್ಥಿಗಳಾದ್ರೆ ಅವ್ರಿಗೆ ಅಷ್ಟು ತಿಳುವಳಿಕೆ ಇರೋದಿಲ್ಲ, ಮತ್ತೆ ಕೋಪ ಜಾಸ್ತಿ ಇರುತ್ತೆ. ಅಂತ ಮಕ್ಕಳಾದ್ರೆ ಸ್ವಲ್ಪ ಅಪ್ಪ ಅಮ್ಮನ್ಗೆ ತುಂಬಾ ರೂಢಾಗಿ ನಡ್ಕೊಳ್ಳೋ ಸಾಧ್ಯತೆಗಳು ಇರುತ್ತೆ. ಆ ತರದ್ದೆಲ್ಲ ಸನ್ನಿವೇಶಗಳು ಈ ವಾರದಲ್ಲಿ ಆಗುತ್ತೆ. ಇದು ಕೂಡ ನಿಮ್ಗೆ ಬಹಳ ಒಂದು ಮಾನಸಿಕ ವೇದನೆಯನ್ನ ಕೊಡುತ್ತೆ. ಭವಿಷ್ಯದಲ್ಲಿ ಏನಾಗ್ತಾನೋ ನನ್ ಮಗ ನನ್ ಮಗಳು ಹೀಗನ್ಬಿಟ್ರು, ಈ ತರ ಎಲ್ಲ ಏನೇನೋ ಯೋಚನೆ ಮಾಡಕ್ ಹೋಗ್ಬಿಡ್ತೀರಾ. ಖಂಡಿತ ಅಷ್ಟೆಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡ್ಬೇಡಿ.
ನೀವೇನ್ ಯೋಚಿಸ್ತೀರೋ ಅದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗುತ್ತೆ. ಹಾಗಾಗಿ ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಶುಕ್ರನಿಗೆ ಪರಿಹಾರ ಮಾಡ್ಕೊಳ್ಳಿ. ಹಾಗೆ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ವ್ಯಾಪಾರದಲ್ಲಿ ತುಂಬಾ ಸಾಧಾರಣ ಫಲ. ಆದ್ರೆ ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಆದಾಯ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಧನಸ್ಥಾನದಲ್ಲಿ ಬುಧ ಮತ್ತು ಮಂಗಳ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ ಏನಿಲ್ಲ. ಆದ್ರೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳಿದೆ. ನೋಡಿ, ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಎರಡನ್ನು ಕೊಡೋನು ನಿಮ್ಗೆ ಶುಕ್ರನೇ ಆಗಿದ್ದಾನೆ. ಶುಕ್ರನಿಗೆ ಪರಿಹಾರ ಮಾಡ್ಕೊಳ್ಳಿ, ಇದರಿಂದ ನಿಮ್ಗೆ ಈ ಒಂದು ಸಮಸ್ಯೆ ಕಡಿಮೆ ಆಗುತ್ತೆ. ಇನ್ನು ಪಂಚಮಾಧಿಪತಿ ಬುಧ ಗ್ರಹ 2ನೇ ಮನೆಯಲ್ಲಿದ್ದಾನೆ. ಆದ್ರೆ ಪಂಚಮದಲ್ಲಿ ಶುಕ್ರ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಓದೋದ್ರ ಕಡೆಗೆ ಗಮನ ಇದ್ರೂ ಕೂಡ ತುಂಬಾ ಮೈಂಡ್ ಡಿಸ್ಟರ್ಬ್ ಆಗ್ತಾ ಇರುತ್ತೆ, ಚಂಚಲ ಆಗ್ತಾ ಇರುತ್ತೆ. ಓದ್ಬೇಕು ಅಂತ ಪುಸ್ತಕ ತಗೊಂಡ್ರು ಗಮನ ಆ ಕಡೆ ಈ ಕಡೆ ಹೋಗುತ್ತೆ, ಈ ತರದ್ದೆಲ್ಲ ಆಗ್ತಾ ಇರುತ್ತೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಅಂತಹ ದೊಡ್ಡ ಮಟ್ಟದ ಸಮಸ್ಯೆಗಳು ಏನು ಇಲ್ಲ. ಆದ್ರೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಕೆಲಸದಲ್ಲಿ ತುಂಬಾ ಸಮಸ್ಯೆಗಳಾಗುತ್ತೆ. ಕೆಲಸ ಹೋಗ್ಬಿಡೋ ಸಾಧ್ಯತೆಗಳು ಇದೆ ಕೆಲವರಿಗೆ, ವೃಷಭ ರಾಶಿಯವರಿಗೆ. ಯಾಕಂದ್ರೆ 6ನೇ ಮನೆ ಅಧಿಪತಿ ನೀಚ ಸ್ಥಾನಕ್ಕೆ ಬಂದಿರೋದ್ರಿಂದ ಕೆಲಸ ಕಳ್ಕೊಳ್ಳೋ ಸಾಧ್ಯತೆ. ನೀವು ಎಷ್ಟೇ ಪ್ರಯತ್ನ ಪಟ್ಟು ಅವ್ರು ಕೊಟ್ಟಿರೋ ಎಲ್ಲಾ ಪ್ರಾಜೆಕ್ಟ್ನು ಕಷ್ಟಪಟ್ಟು ಮಾಡಿದ್ರು ಕೂಡ ನಿಮ್ಮ ಕೆಲಸ ಗ್ಯಾರಂಟಿ ಇಲ್ಲ. ಕೆಲಸ ಹೋಗ್ಬಿಡುತ್ತೇನೋ ಅನ್ನೋ ಭಯ, ಆತಂಕ ತುಂಬಾ ಇರುತ್ತೆ. ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಕಮ್ಮಿ ಆಗುತ್ತೆ ರಾಷ್ಟ್ರಾಧಿಪತಿ ನೀಚನಾಗಿರೋದ್ರಿಂದ. ನೋಡಿ, ಒಂದ್ ಹೇಳ್ತೀನಿ, ಇವಾಗ ಕೆಲಸ ಹೋಗುತ್ತೋ ಕೆಲಸ ಇರುತ್ತೋ, ಆದ್ರೆ ನೀವು ಧೈರ್ಯ ಕಳ್ಕೊಬೇಡಿ. ಪರಿಹಾರಗಳನ್ನ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗಿ. ಅಕಸ್ಮಾತ್ ಕೆಲಸ ಹೋದ್ರೂ ನನಗೆ ಬೇಗ ಕೆಲಸ ಸಿಕ್ಕುತ್ತೆ ಅನ್ನೋ ಒಂದು ಧೈರ್ಯ, ಆತ್ಮವಿಶ್ವಾಸ ಇಟ್ಕೊಳ್ಳಿ ಅಷ್ಟೇ. ತುಂಬಾ ಆತಂಕ ಪಟ್ಕೊಂಡು ನೀವು ಟೆನ್ಷನ್ ಮಾಡ್ಕೊಂಡ್ರೆ ಏನು ಬದಲಾವಣೆ ಆಗಲ್ಲ. ಏನಾಗ್ಬೇಕು ಅದೇ ಆಗೋದಲ್ವಾ. ಸೊ ಪರಿಹಾರ ಮಾಡ್ಕೊಂಡ್ರೆ ತಿಂಗ್ಳುಗಟ್ಲೆ ಕೆಲಸ ಹುಡ್ಕೋದ್ ತಪ್ಪುತ್ತೆ. ಇದು ಕೆಲಸ ಹೋಗಿದ ತಕ್ಷಣ ಇಮಿಡಿಯೇಟ್ ಆಗಿ ಬೇರೆ ಕೆಲಸ ಸಿಕ್ಕತ್ತೆ ಅಷ್ಟೇ. ಪರಿಹಾರ ಮಾಡ್ಕೊಳ್ಳಿ. ಇನ್ನು ನಿಮ್ಗೆ ಭಾಗ್ಯಾಧಿಪತಿ ಮತ್ತು ದಶಮಾಧಿಪತಿ ಶನಿ ಗ್ರಹ ಲಾಭದಲ್ಲೇನೋ ಇದ್ದಾನೆ. ಆದ್ರೆ 6ನೇ ಮನೆ ಅಧಿಪತಿ ಆದ ಶುಕ್ರನನ್ನ ನೋಡ್ತಾ ಇದ್ದಾನೆ. ನೀಚ ಸ್ಥಾನದಲ್ಲಿ ಕುಳಿತಿರುವಂತಹ ಶುಕ್ರನಿಂದಾಗಿ ನಿಮ್ಗೆ ಸಾಕಷ್ಟು ಅಶುಭ ಫಲಗಳು ಇರತ್ತೆ ಅಂತಾನೆ ಹೇಳ್ಬೋದು. ಇನ್ನು ಗುರುಗ್ರಹ 3ಯ ಭಾವದಲ್ಲಿ ತಟಸ್ಥನಾಗಿ ಕುತ್ಕೊಂಡಿದ್ದಾನೆ. ದೇವಸ್ಥಾನಗಳಿಗೆ ಹೋಗ್ತೀರಾ, ಪೂಜೆ ಪುನಸ್ಕಾರಗಳಲ್ಲಿ ಆಸಕ್ತಿ ಅಂತೂ ಖಂಡಿತ ಇರುತ್ತೆ. ಏನೋ ನಿಮ್ಗೆ ಅದೇ ಒಂದ್ ಸಮಾಧಾನ, ಒಂಥರ ನಿಮ್ಗೆ ವೀಕ್ ಆಗಿರೋರ್ಗೆ ಅದೇ ಒಂಥರ ಶಕ್ತಿ ಅನ್ನೋ ತರ. ಒಂಚೂರು ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಸಮಾಧಾನ, ಪೂಜೆ ಮಾಡಿದ್ರೆ ಸಮಾಧಾನ, ಯಾವ್ದಾದ್ರು ಮಂತ್ರ ಹೇಳ್ಕೊಂಡ್ರೆ ಸಮಾಧಾನ. ಗುರುವಿನ ಅನುಗ್ರಹ ತಕ್ಕ ಮಟ್ಟಿಗೆ, ಸ್ವಲ್ಪ ಮಟ್ಟಿಗೆ ಇರುತ್ತೆ. ನೀವು ಪರಿಹಾರ ಏನ್ ಮಾಡ್ಕೋಬೇಕು ಅಂದ್ರೆ, ಈ ವಾರದಲ್ಲಿ ಪ್ರತಿದಿನ 3 ಹಿಡಿ ಒಣ ಅವರೆಕಾಳು, ಡೈಲಿ 3 ಹಿಡಿ ತೆಗೆದಿಡ್ತಾ ಇರಿ. ವಾರದ ಕೊನೆಯಲ್ಲಿ ಅಂದ್ರೆ ಶುಕ್ರವಾರ ತಗೊಂಡೋಗಿ ದೇವಿ ದೇವಸ್ಥಾನಕ್ಕೆ ಕೊಡಿ. ಹಾಗೆ ಲಕ್ಷ್ಮಿ ಅಷ್ಟೋತ್ರವನ್ನ ಪ್ರತಿದಿನ ತಪ್ಪದೆ ಹೇಳ್ಕೊಳ್ಳಿ. ಲಕ್ಷ್ಮಿಯ ಆರಾಧನೆಯಿಂದ ಶುಕ್ರ ನೀಚನಾಗಿದ್ರೂ ಕೂಡ ಶುಭ ಫಲವನ್ನ ಕೊಡ್ತಾನೆ. ಯಾಕಂದ್ರೆ ಶುಕ್ರನ ಅಧಿದೇವತೆ ಮಹಾಲಕ್ಷ್ಮಿ. ಹಾಗಾಗಿ ಈ 2 ಪರಿಹಾರವನ್ನ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಮಂಗಳ ಮತ್ತೆ ಬುಧ. ನೋಡಿ, ರಾಶ್ಯಾಧಿಪತಿ ಬುಧ ಇರೋದೇನೋ ತುಂಬಾ ಶುಭ. ಆದ್ರೆ ಇಲ್ಲಿ ಮಂಗಳ ಬಂದ್ಬಿಟ್ಟ, 6ನೇ ಮನೆ ಅಧಿಪತಿ. ಟೆನ್ಷನ್ ಮೇಲೆ ಟೆನ್ಷನ್. ಯಾಕೆ ಟೆನ್ಷನ್ ಅಂದ್ರೆ, ನಿಮಗೆ ಕೆಲಸದ ಹೊರೆ ತುಂಬಾ ಜಾಸ್ತಿ ಆಗತ್ತೆ. ನೀವು ಸರ್ಕಾರಿ ಉದ್ಯೋಗದಲ್ಲಿರಿ, ಪ್ರೈವೇಟ್ ಕೆಲಸದಲ್ಲಿರಿ, ಅಥವಾ ಸ್ವಂತ ಉದ್ಯೋಗನೇ ಮಾಡಿ, ಆದ್ರೂ ಕೂಡ ಕೆಲಸದಲ್ಲಿ ತುಂಬಾ ಪ್ರೆಷರ್ ಇರುತ್ತೆ ಈ ವಾರದಲ್ಲಿ. ಯಾಕಂದ್ರೆ ಕುಜ ಮತ್ತು ಬುಧ ಸೇರಿದ್ರೇನೆ ಮೆದುಳಿಗೆ ಕೆಲಸ ಜಾಸ್ತಿ ಆಗತ್ತೆ. ಅಂದ್ರೆ ನೀವು ಆರಾಮಾಗಿ ರೆಸ್ಟ್ ಮಾಡಕ್ಕೆ ಆಗೋದಿಲ್ಲ. ಅಂದ್ರೆ ಈಗ ದೇಹ ದಂಡಿಸಿ ಕೆಲಸ ಮಾಡಿದಾಗ ಅಟ್ಲೀಸ್ಟ್ ಮನಸ್ಸಿಗೆ ಅಂದ್ರೆ ಮೆದುಳಿಗೆ ರೆಸ್ಟ್ ಸಿಗುತ್ತೆ. ಬಟ್ ನಿಮ್ಗೆ ಕೊಟ್ಟಿರೋ ಕೆಲಸ ಅಥವಾ ನಿಮ್ಗೆ ವಹಿಸಿರುವಂತಹ ಜವಾಬ್ದಾರಿ ಪೂರ್ತಿ ನಿಮ್ಮ ಬುದ್ಧಿಗೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ವಿಪರೀತವಾಗಿ ಮೆದುಳಿಗೆ ರೆಸ್ಟ್ಲೆಸ್ ಆಗಿ ಕೆಲಸ ಕೊಟ್ಬಿಡ್ತೀರಾ. ಹಾಗಾಗಿ ವಿಪರೀತ ಟೆನ್ಷನ್, ತಲೆನೋವು ಶುರುವಾಗೋದು, ರಾತ್ರಿ ಸರಿಯಾಗಿ ನಿದ್ರೆ ಬರ್ತಾ ಇರೋದು, ಇದೆಲ್ಲ ರಾತ್ರಿ ಮಲಗಿದ್ರೆ ನಿದ್ರೆ ಬರೋದಿಲ್ಲ, ಈ ತರ ಎಲ್ಲ ಪ್ರಾಬ್ಲಮ್ಗಳಾಗತ್ತೆ. ಆಮೇಲೆ ನಿಮ್ಮ ರಾಶಿಯಲ್ಲೇ ಕುಜ ಇರೋದ್ರಿಂದ ಯಾರಿಗೆ ಲೋ ಬಿ ಪಿ ಇದೆ ಅವ್ರು ಸ್ವಲ್ಪ ಹುಷಾರಾಗಿರಿ. ಬಿ ಪಿ ಲೋ ಆಗೋ ಸಾಧ್ಯತೆಗಳಿದೆ. ಹಾಗೆ ಬಾಡಿ ಪೇನ್ ಆಗುವಂಥದ್ದು, ಸುಸ್ತಾಗುವಂಥದ್ದು. ಕುಜ ಎಷ್ಟಂದ್ರೂ ರೋಗಾಧಿಪತಿ ಅಲ್ವಾ, ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ದೇಹಕ್ಕೆ ಏನು ಶಕ್ತಿ ಬೇಕೋ ಆ ಶಕ್ತಿ ಸಿಗದೆ ಇರೋ ಹಾಗೆ ಮಾಡ್ತಾನೆ ಮಂಗಳ ಗ್ರಹ. ಹಾಗಾಗಿ ನೀವು ಬುಧನಿಗೆ ಹೆಚ್ಚು ಪರಿಹಾರವನ್ನ ಮಾಡ್ಕೊಳ್ಳಿ. ವಿಪರೀತವಾದ ಆಲೋಚನೆ ಬೇಡ. ಯಾಕಂದ್ರೆ ನೆಗೆಟಿವ್ ಆಲೋಚನೆಗಳು ಕೂಡ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ. ಬೇಡವಾದ ವಿಚಾರಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದು, ಹಾಗೆ ಶತ್ರುಗಳ ಬಗ್ಗೆ ಜಾಸ್ತಿ ಥಿಂಕ್ ಮಾಡ್ತಾ ಇರ್ತಾರೆ. ಶತ್ರು ಸ್ಥಾನಾಧಿಪತಿ ನಿಮ್ ರಾಶಿಯಲ್ಲಿದ್ದಾನೆ. ಶತ್ರು ಅವ್ರ ಪಾಡಿಗೆ ಅವ್ರು ಇರ್ತಾರೆ. ನಿಮ್ಮ ಶತ್ರು, ನಿಮ್ಮನ್ ಕಂಡ್ರೆ ಆಗದೆ ಇರೋರು ನಿಮಗೆ ಶತ್ರು, ಅವರಿಗೆ ನೀವು ಶತ್ರು ಆಗಿರ್ತೀರಲ್ವಾ.
ಅವ್ರ ಪಾಡ್ಗೆ ಅವ್ರಿದ್ರು ಕೂಡ ನೀವು ಅವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀರಾ. ಅದು ತುಂಬಾ ತಪ್ಪು. ಆ ಕಡೆಯಿಂದ ನೆಗೆಟಿವ್ ನಿಮ್ಗೆ ರಿಸೀವ್ ಆಗ್ತಾನೆ ಇರುತ್ತೆ, ನೀವು ರಿಸೀವ್ ಮಾಡ್ಕೊತಾನೆ ಇರ್ತೀರಾ. ಕೆಲವರು ನಮ್ಮ ವಿಚಾರಕ್ಕೆ ಅವ್ರು ಯೋಚನೆ ಮಾಡ್ತಾ ಇದ್ರು ಕೂಡ ನಾವು ಅವ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಆವಾಗ ನಮ್ಗೆ ಅವ್ರಿಗೆ ಯಾವುದೇ ತರದ ಒಂದು ನೆಗೆಟಿವ್ ಎನರ್ಜಿನ ನಮ್ಮ ಮೇಲೆ ಪ್ರಯೋಗ ಮಾಡಿದ್ರು ಕೂಡ ಅದು ನಮ್ಗೆ ವರ್ಕ್ ಆಗೋದಿಲ್ಲ. ಯಾಕಂದ್ರೆ ನಾವು ತುಂಬಾ ಪಾಸಿಟಿವ್ ಇರ್ತೀವಲ್ಲ. ಮನಸ್ಸಿದ್ರೆ ಮಾರ್ಗ. ಮನಸ್ಸನ್ನ ಯಾವಾಗ್ಲೂ ಸಕಾರಾತ್ಮಕವಾಗಿ ಇಟ್ಕೊಳ್ಳಿ. ನೀವು ಎಷ್ಟು ನಕಾರಾತ್ಮಕ ಯೋಚನೆ ಮಾಡ್ತೀರೋ ಅಷ್ಟು ನೆಗೆಟಿವ್ ಎನರ್ಜಿ ನಿಮ್ ಹತ್ರ ಬರ್ತಾ ಇರುತ್ತೆ. ಏನೋ ಪ್ರೇತ ಇದೆ ಅಂದ್ರೆ ಇಲ್ದಿದ್ರು ಕೂಡ ಬಂದಂಗೆ ಆಗತ್ತೆ ನಿಮ್ಗೆ. ಏನೂ ಇಲ್ಲ, ನನ್ ಯಾರು ಏನು ಮಾಡಕ್ಕಾಗಲ್ಲ ಅಂದ್ರೆ ಪರಮಾತ್ಮನೇ ನಮ್ ಜೊತೆಲಿ ಇದ್ದಾನೆ ಅನ್ನೋ ಒಂದು ಧೈರ್ಯ ಇದ್ರೆ ಏನು ಬರಲ್ಲ, ಯಾರು ಏನು ಮಾಡಕ್ಕಾಗಲ್ಲ. ಸೊ ಆ ಒಂದು ಧೈರ್ಯವನ್ನ ಇಟ್ಕೊಳ್ಳಿ. ತುಂಬಾ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಆದಷ್ಟು ಡೈಲಿ ಒಂದು 1/4 ಗಂಟೆನೋ ಅರ್ಧ ಗಂಟೆನೋ ಧ್ಯಾನ ಮಾಡಿ. ಧ್ಯಾನ ಮಾಡಕ್ ಆಗಲ್ಲ ಅನ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಪ್ಲೇ ಮಾಡ್ಬಿಟ್ಟು ಕುತ್ಕೊಂಡು ಅದನ್ನ ನೀಟಾಗಿ ಕೇಳಿಸ್ಕೊಳ್ಳಿ ಒಂದು ಅರ್ಧ ಗಂಟೆ. ಇದು ನಿಮ್ಗೆ ತುಂಬಾ ಪಾಸಿಟಿವ್ ವೈಬ್ಸ್ ಕೊಡುತ್ತೆ. ಇನ್ನು ಉದ್ಯೋಗದ ವಿಚಾರದಲ್ಲಿ ತುಂಬಾನೇ ಚೆನ್ನಾಗಿದೆ. ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ಕೆಲಸ ಜಾಸ್ತಿ ಅನ್ನೋದನ್ನ ಬಿಟ್ರೆ ಬೇರೆ ಏನೋ ಸಮಸ್ಯೆ ಇಲ್ಲ ನಿಮ್ ಕೆಲಸದಲ್ಲಿ. ಹಾಗೆ ಹಣಕಾಸಿನ ವಿಷಯದಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ನಿಮ್ಗೆ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಅಷ್ಟೇ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಉದ್ಯೋಗದಲ್ಲಿ ತುಂಬಾನೇ ಚೆನ್ನಾಗಿದೆ. ಸ್ವಲ್ಪ ಜವಾಬ್ದಾರಿ ಇದೆಲ್ಲ ಇರೋದ್ರಿಂದ ನಿಭಾಯಿಸ್ಬೇಕಲ್ಲಪ್ಪ ಅನ್ನೋ ಟೆನ್ಷನ್ ಇರುತ್ತಷ್ಟೇ. ಆದ್ರೆ ದಶಮಾಧಿಪತಿ ಗುರು ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಎಲ್ಲಾ ಜವಾಬ್ದಾರಿಯನ್ನ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸುವಂತಹ ಸಾಮರ್ಥ್ಯ ನಿಮ್ಗೆ ಇರುತ್ತೆ. ಪಂಚಮಾಧಿಪತಿ ಶುಕ್ರ ಗ್ರಹ ನೀಚನಾಗಿ 4ನೇ ಮನೆಯಲ್ಲಿ ಕುತ್ಕೊಂಡಿದ್ದಾನೆ. ಆಸ್ತಿ, ಮನೆ, ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇ ಒಂದು ಕಿರಿಕಿರಿ ವ್ಯಾಜ್ಯಗಳಿತ್ತು ಅಂದ್ರೆ ಕೂಡ ಅದು ಬಗೆಹರಿಯುವ ಸಾಧ್ಯತೆ ಇಲ್ಲ ಈ ವಾರದಲ್ಲಿ. ಆದ್ರೆ ಪ್ರಯತ್ನ ಮಾಡಬೇಡಿ ಅಂತ ನಾನು ಹೇಳಲ್ಲ, ಪ್ರಯತ್ನವನ್ನ ಮಾಡಿ. ಆದ್ರೆ ಆ ಫಲ ಸಿಗೋದಕ್ಕೆ ಇನ್ ಸ್ವಲ್ಪ ವೇಟ್ ಮಾಡ್ಬೇಕಾಗತ್ತೆ. ಪ್ರಾಪರ್ಟಿ ಪರ್ಚೇಸ್ ಮಾಡೋದಕ್ಕೆ ಒಳ್ಳೆ ಸಮಯ ಅಲ್ಲ. ಶುಕ್ರ ನೀಚನಾಗಿರೋದ್ರಿಂದ 4ನೇ ಮನೆಯಲ್ಲಿ ಮನೆ ತಗೊಳ್ಳೋದು, ಸೈಟ್ ತಗೊಳ್ಳೋದು ಅಥವಾ ನಿವೇಶನ ತಗೊಳ್ಳೋದು ಈ ತರದ್ ಯಾವುದು ಕೂಡ ಬೇಡ. ಕೃಷಿ ಭೂಮಿ ತಗೊಳ್ಳೋದು ಇಂಥದ್ದು ಯಾವುದಕ್ಕೂ ಕೂಡ ಕೈ ಹಾಕ್ಬೇಡಿ ಸದ್ಯಕ್ಕೆ. ಹಣಕಾಸಿನ ವಿಷಯದಲ್ಲಿ ಏನು ತೊಂದರೆ ಇಲ್ಲ. ಆದ್ರೂ ಕೂಡ ದೊಡ್ಡ ದೊಡ್ಡ ವ್ಯವಹಾರಗಳು ಅಂದ್ರೆ ಪ್ರಾಪರ್ಟಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳಿಗೆ ಕೈ ಹಾಕೋದು ಬೇಡ. ಪರಿಹಾರ ಅಂತ ಮಾಡೋದಾದ್ರೆ ಶುಕ್ರನಿಗೆ ಪರಿಹಾರ ಮಾಡ್ಕೊಳ್ಳಿ. ಈ ವಾರದ ಶುಕ್ರವಾರ ಒಣ ಅವರೆಕಾಳು ದಾನ ಕೊಡಿ. ಯಾಕಂದ್ರೆ ಶುಕ್ರ ನೀಚನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೂ ಸ್ವಲ್ಪ ಓದೋದ್ರ ಕಡೆ ಗಮನ ಕಮ್ಮಿ ಆಗುತ್ತೆ. ಹಾಗಾಗಿ ಶುಕ್ರವಾರ ಒಣ ಅವರೆಕಾಳು ದಾನ ಕೊಡಿ, ಒಳ್ಳೇದಾಗತ್ತೆ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ರಾಶಿಯಲ್ಲಿ ಗುರು ಮತ್ತು ರವಿ ಇವರಿಬ್ರು ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ಕರ್ಕಾಟಕ ರಾಶಿಯವರಿಗೆ ಪ್ರಮುಖವಾಗಿ ಗುರು ಅಂದ್ರೇನೆ ಧನಕಾರಕ, ಧನಕ್ಕೆ ಕಾರಕ, ಫೈನಾನ್ಸ್ ಮಿನಿಸ್ಟರ್ ಅಂತಾನೆ ಹೇಳ್ಬೋದು. ಭಾಗ್ಯಾಧಿಪತಿ ಕೂಡ ಅವ್ನು ನಿಮ್ಗೆ. ಹಾಗೆ ಧನಾಧಿಪತಿಯಾದ ರವಿ ಜೊತೆ ಕುತ್ಕೊಂಡಿರೋದ್ರಿಂದ ಯಾವ್ದೋ ಒಂದು ದೊಡ್ಡ ಅಮೌಂಟ್ ಬರೋದಿದೆ, ತುಂಬಾ ದಿನಗಳಿಂದ ವೇಟ್ ಮಾಡ್ತಾ ಇದ್ದೀರಾ, ಅಥವಾ ಯಾವುದೋ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿದ್ರಿ, ಅದರಿಂದ ನಿಮ್ಗೆ ಹಣ ಬರಬೇಕು, ಅದಕ್ಕೋಸ್ಕರ ತುಂಬಾ ವೇಟ್ ಮಾಡ್ತಾ ಇದ್ದೀರಾ ಅಂದ್ರೆ ಅಂತಹ ಹಣ ನಿಮ್ಮ ಕೈ ಸೇರುವ ಸಾಧ್ಯತೆಗಳಿದೆ. ವಿದೇಶದಲ್ಲಿ ಉದ್ಯೋಗವನ್ನ ಪಡಿಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಿದ್ದೀರಾ ಅಂದ್ರೆ ಖಂಡಿತ ಈ ವಾರದಲ್ಲಿ ನಿಮ್ಗೆ ವಿದೇಶಕ್ಕೆ ಹೋಗುವಂತಹ ಅವಕಾಶ ಅಥವಾ ವಿದೇಶದಲ್ಲಿ ಉದ್ಯೋಗ ಸಿಗುವ ಸಾಧ್ಯತೆ ಇದೆ. ಯಾಕೆ ಅಂದ್ರೆ ದಶಮಾಧಿಪತಿ ಕುಜಗ್ರಹ 12ನೇ ಮನೆಯಲ್ಲಿ, ಹಾಗೆ 12ನೇ ಮನೆ ಅಧಿಪತಿ ಬುಧ ಗ್ರಹ ಕೂಡ 12ನೇ ಮನೆಯಲ್ಲಿ. ಇದು ವಿದೇಶಕ್ಕೆ ಹೋಗುವುದನ್ನ ತೋರಿಸುತ್ತೆ. 12ನೇ ಮನೆ ಅನ್ನೋದು ವಿದೇಶ. ಹಾಗೆ ಧನಾಧಿಪತಿ 2ನೇ ಮನೆ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ಕುಟುಂಬದಲ್ಲಿ ಸಮಾಧಾನ, ಸಂತೋಷ, ನೆಮ್ಮದಿ ಇದೆಲ್ಲವೂ ಕೂಡ ಇರುತ್ತೆ. ಹಾಗೆ ಯಾರಾದ್ರೂ ನಿಮ್ಗೆ ದುಡ್ಡು ಕೊಡ್ಬೇಕಿದ್ರೆ ಆ ಹಣವನ್ನ ವಾಪಸ್ ಕೊಡ್ತಾರೆ ತಗೊಂಬಂದು. ಸಾಲದ ಬಾಧೆ ಇರುವಂತವ್ರು ಸ್ವಲ್ಪ ಮಟ್ಟಿಗೆ ಸಾಲವನ್ನೂ ಕೂಡ ಕಡಿಮೆ ಮಾಡ್ಕೊಳ್ತೀರಾ. ಇನ್ನು ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರೋರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ನಿಮ್ಮ ಉದ್ಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ. ಪಾಲುದಾರಿಕೆಯಲ್ಲಿ ಉದ್ಯೋಗವನ್ನ ಮಾಡ್ತಾ ಇರೋರ್ಗೂ ಅಷ್ಟೇ ಉದ್ಯೋಗದಲ್ಲಿ ಅಭಿವೃದ್ಧಿ ಖಂಡಿತ ಇರುತ್ತೆ. ಹಾಗೆ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರೋರ್ಗೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡೋರ್ಗೆ ವಿಶೇಷವಾದಂತಹ ಗೌರವ, ಸ್ಥಾನಮಾನಗಳು ದೊರಕುವಂಥದ್ದು. ನಿಮ್ಮ ರಾಶಿಗೆ ಗುರು ಮತ್ತೆ ರವಿ ಇಬ್ರು ಬಂದಿದ್ದಾರೆ ಅಂದಾಗ ಅಧಿಕಾರ ಪ್ಲಸ್ ಗೌರವ ಎರಡೂ ಸಿಕ್ಕತ್ತೆ. ಅಧಿಕಾರದ ಜೊತೆಗೆ ಜವಾಬ್ದಾರಿಯನ್ನು ಕೊಡ್ತಾನೆ ರವಿ ಗ್ರಹ. ಬಟ್ ನಿಭಾಯಿಸುವಂತಹ ಶಕ್ತಿ, ಸಾಮರ್ಥ್ಯ ಇರುತ್ತೆ. ಯಾಕಂದ್ರೆ ಒಂದು ಪ್ರಮೋಷನ್ ಅಂತ ಸಿಕ್ಕಿದಾಗ ನಿಮ್ಗೊಂದು ಹುಮ್ಮಸ್ ಬರುತ್ತೆ. ಇಲ್ಲ, ನನಗೆ ಕೊಟ್ಟಿರೋ ಕೆಲಸ ನಾನು ಚೆನ್ನಾಗಿ ಮಾಡಿ ನನಗೆ ಸಿಕ್ಕಿರುವಂತಹ ಈ ಅವಕಾಶನ ಉಪಯೋಗಿಸ್ಕೋಬೇಕು ಅನ್ನೋಂತಹ ಭಾವನೆ ಇರುತ್ತೆ. ಹಾಗೆ ರವಿ ಅಂದ್ರೆ ಆತ್ಮವಿಶ್ವಾಸ, ಗುರು ಅಂದ್ರೆ ಬುದ್ಧಿವಂತಿಕೆ, ತಿಳುವಳಿಕೆ ಇದೆಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಉದ್ಯೋಗದಲ್ಲಿ ತುಂಬಾ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ತುಂಬಾ ಚೆನ್ನಾಗಿದೆ. ಹಾಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾವುದೋ ಒಂದು ಕೆಲಸವನ್ನ ಮಾಡಬೇಕು,
ಕೆಲವು ಕೆಲಸಗಳು ಮೇಲಧಿಕಾರಿಗಳ ಒಂದು ಸಹಾಯದಿಂದ ಕೆಲವು ಕೆಲಸಗಳಾಗಬೇಕು, ಅಥವಾ ಅಧಿಕಾರಿಗಳ ಸಹಿ ಆಗ್ಬೇಕು, ರಾಜಕೀಯ ವ್ಯಕ್ತಿಯನ್ನ ಭೇಟಿ ಮಾಡ್ಬೇಕು, ಈ ತರದ್ದೇನೋ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸ ಇದ್ರೂ ಕೂಡ ಈ ವಾರದಲ್ಲಿ ಪ್ರಯತ್ನ ಮಾಡಿ ಅದು ಸಕ್ಸಸ್ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಬಂಧುಗಳ ಆಗಮನ ಆಕಸ್ಮಿಕವಾಗಿ ಆಗತ್ತೆ, ಅವರಿಂದಾಗಿ ಒಂದಿಷ್ಟು ಖರ್ಚುಗಳು ಕೂಡ ಆಗತ್ತೆ. ಮಕ್ಕಳಿಗೋಸ್ಕರ ಖರ್ಚುಗಳಿರುತ್ತೆ. ಪಂಚಮಾಧಿಪತಿ ವ್ಯಯಸ್ಥಾನದಲ್ಲಿರೋದ್ರಿಂದ ಮಕ್ಕಳ ಎಜುಕೇಶನ್ಗೋಸ್ಕರ ಆಗಿರಬಹುದು, ಅಥವಾ ಅವರ ಭವಿಷ್ಯಕ್ಕೋಸ್ಕರ ಆಗಿರ್ಬೋದು, ಯಾವುದೋ ಒಂದು ಸ್ವಲ್ಪ ದೊಡ್ಡ ಮೊತ್ತದ ಒಂದು ಹಣವನ್ನ ಇನ್ವೆಸ್ಟ್ ಮಾಡೋ ತರ ಏನೋ ಆಗತ್ತೆ, ಅಂದ್ರೆ ಸ್ವಲ್ಪ ಖರ್ಚಾಗತ್ತೆ ಅಂತಾನೆ ಹೇಳ್ಬೋದು. ಅದು ಅವರ ಭವಿಷ್ಯಕ್ಕೂ ಕೂಡ ಆಗಿರುವಂತಹ ಸಾಧ್ಯತೆ ಇರುತ್ತೆ. ಚತುರ್ಥಾಧಿಪತಿ ಶುಕ್ರ ಗ್ರಹ ತೃತೀಯ ಭಾವದಲ್ಲಿ ನೀಚನಾಗಿ ಕುತ್ಕೊಂಡಿದ್ದಾನೆ. ಮನೆಗೆ ಅತಿಥಿಗಳು ಬರ್ತಾರೆ, ಬಂಧುಗಳು ಬರ್ತಾರೆ ಅಂತ ಹೇಳಿದೆ, ಬಟ್ ಕೆಲವರಿಂದ ನಿಮ್ಗೆ ಮನಸ್ಸಿಗೆ ತುಂಬಾ ಬೇಸರ ಆಗುತ್ತೆ. ಹಾಗಾಗಿ ಕೆಲವರ ವಿಷಯದಲ್ಲಿ ನೀವು ತುಂಬಾ ಇವರು ನಮ್ಮ ಮನೆಗೆ ಇನ್ಮೇಲೆ ಬರೋದೇ ಬೇಡ, ಅಥವಾ ಇವ್ರ ಜೊತೆ ಇವರ ಒಂದು ಸಂಬಂಧನೇ ಬೇಡ ಅನ್ನೋ ತರ ಡಿಸೈಡ್ ಮಾಡ್ಬಿಡ್ತೀರಾ. ಕೆಲವ್ರು ಹಾಗೆ ಇರ್ತಾರೆ. ಇವಾಗ ನೀವು ಒಂದು ಚೆನ್ನಾಗಿ ಬದುಕ್ತಿದ್ದೀರಾ ಅಂದ್ರೆ ಖುಷಿಯಾಗಿ ಬರ್ತಾರೆ ನಿಮ್ ಮನೆಗೆ. ಆದ್ರೆ ನಿಮ್ ಮನೆಯಲ್ಲಿ ಎಲ್ಲಾ ನಿಮ್ಮನ್ನ ನೋಡಿದ ತಕ್ಷಣ, ನಿಮ್ಮ ಸಂತೋಷ ವೈಭವ ಎಲ್ಲ ನೋಡಿದ ತಕ್ಷಣ ಅವ್ರ ಕೋಪ ಬಂದು, ಅಂದ್ರೆ ಹೊಟ್ಟೆ ಕಿಚ್ಚಿಂದ ಏನೋ ಇಂಡೈರೆಕ್ಟ್ ಆಗಿ ನಿಮ್ಗೆ ಮನ್ಸಿಗೆ ಚುಚ್ಚೋ ತರ ಮಾತಾಡ್ಬಿಟ್ಟು ಹೋಗ್ತಾರೆ. ಇದರಿಂದ ಅವ್ರಿಗೇನೋ ಒಂಥರ ಒಂದು ಕೆಟ್ಟ ಸಮಾಧಾನ. ಆದ್ರೆ ನೀವು ಯಾವುದೇ ರೀತಿಯಲ್ಲೂ ಕೂಡ ಅಂದ್ರೆ ತಾಳ್ಮೆ ಕಳ್ಕೊಳ್ದೆ ಸೈಲೆಂಟ್ ಆಗಿ ದೂರ ಮಾಡ್ಕೊಳ್ಳಿ. ಏನೋ ಒಂದು, ಯಾಕಂದ್ರೆ ಮನೆಗೆ ಯಾರೇ ಬಂದ್ರು ಅತಿಥಿ ದೇವೋ ಭವ ಅಂತಾರೆ. ಅತಿಥಿಗಳಾಗಿ ಬಂದಿರ್ತಾರೆ, ಅವ್ರಿಗೆ ಅವಮಾನ ಮಾಡಿ ಕಳ್ಸೋದು ತಪ್ಪು. ಅವ್ರೇನೋ ನಿಮ್ಗೆ ಬೇಜಾರ್ ಮಾಡಿದ್ರು ಕೂಡ ನೀವು ಅವ್ರು ಹೋಗೋ ತನಕ, ಊರ್ ತಲುಪೋ ತನಕ ಸುಮ್ನೆ ಇರಿ. ಆಮೇಲೆ ನೀವ್ ಬೇಕಾದ್ರೆ ಫೋನ್ ಮಾಡ್ಕೊಂಡು ನೀವು ಮಾಡಿದ ತಪ್ಪು ಅಂತ ಅವ್ರಿಗೆ ಅರ್ಥ ಮಾಡಿಸಿ. ಅರ್ಥ ಮಾಡ್ಕೊಂಡ್ರೆ ಅವ್ರ ಪುಣ್ಯ, ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ಅವ್ರ ಕರ್ಮ ಅನ್ಕೊಂಡ್ ಬಿಟ್ಬಿಡಿ ಅಷ್ಟೇನೆ. ತೃತೀಯ ಭಾವದಲ್ಲಿ ಶುಕ್ರ ನೀಚನಾಗಿರೋದ್ರಿಂದ ಪ್ರಾಪರ್ಟಿ ವಿಚಾರದಲ್ಲಿ ಕೈ ಹಾಕ್ಬಿಡಿ ಈ ವಾರದಲ್ಲಿ. ಹಂಗೇನಾದ್ರೂ ನೋಡ್ಬೇಕು ಅಂತಿದ್ರೆ ನೋಡಿ, ಸೈಟು, ಮನೆ, ಕೃಷಿ ಭೂಮಿ ಈ ತರದ್ ಏನಾದ್ರು ನೋಡ್ತಾ ಇದ್ರೆ ನೋಡೋದಕ್ಕೆ ಏನ್ ತೊಂದ್ರೆ ಇಲ್ಲ, ಬಟ್ ತಗೊಳ್ಳೋದಕ್ಕೆ ಇದು ಸೂಕ್ತವಾದ ಸಮಯ ಅಲ್ಲ. ಯಾಕಂದ್ರೆ ಚತುರ್ಥಾಧಿಪತಿ ನೀಚನಾಗಿರೋದ್ರಿಂದ ನಿಮ್ಗೆ ಸೂಟ್ ಆಗದೆ ಇರುವಂತಹ ಒಂದು ನಿವೇಶನನೋ ಅಥವಾ ಮನೇನೋ ತಗೊಂಡ್ಬಿಡುವಂತ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಆ ವಿಚಾರದಲ್ಲಿ ಒಂದ್ ಸ್ವಲ್ಪ ಜಾಗ್ರತೆ ವಹಿಸೋದು ಒಳ್ಳೇದು. ಅಂದ್ರೆ ಸೂಕ್ತವಾದ ಸಮಯ ಅಲ್ಲ. ಈ ಶುಕ್ರ ಗ್ರಹ ತುಲಾರಾಶಿಗೆ ಪ್ರವೇಶ ಮಾಡೋವರೆಗೂ ನೀವು ಈ ಒಂದು ಪ್ರಾಪರ್ಟಿಗೆ ಕೈ ಹಾಕ್ತಾ ಇದ್ರೇನೆ ಒಳ್ಳೇದು. ವ್ಯಾಜ್ಯಗಳು ಆ ತರದ್ದೇನಾದ್ರೂ ಇದೆ ಅಂದ್ರೆ ಅದು ಹಾಗೇ ಮುಂದುವರಿಯುತ್ತೆ. ನಿಮ್ಮ ಪ್ರಯತ್ನವನ್ನ ನೀವು ಮಾಡ್ಕೊಂಡು ಹೋಗಿ ಅಷ್ಟೇನೆ. ದಶಮಾಧಿಪತಿ 12ನೇ ಮನೇಲಿರೋದ್ರಿಂದ ನಿಮ್ಗೆ ಕೊಟ್ಟಿರೋ ಜವಾಬ್ದಾರಿಗಳನ್ನ ಸಂಪೂರ್ಣವಾಗಿ ನಿಭಾಯಿಸಕ್ಕಾಗಲ್ಲ. ಸ್ವಲ್ಪ ಕೆಲಸಗಳು ಪೆಂಡಿಂಗ್ ಆಗುತ್ತೆ, ಬಟ್ ಹಂಗಂತ ಅದು ಕೆಲಸಕ್ಕೇನು ತೊಂದರೆಯನ್ನ ಉಂಟು ಮಾಡೋದಿಲ್ಲ. ವಿದ್ಯಾರ್ಥಿಗಳಿಗೆ ಪಂಚಮಾಧಿಪತಿ ವ್ಯಯಸ್ಥಾನದಲ್ಲಿ ಇದ್ರೂ ಕೂಡ ನಿಮ್ಮ ರಾಶಿಯಲ್ಲಿ ಗುರು ಇರೋದ್ರಿಂದ ಏನೂ ತೊಂದರೆ ಇಲ್ಲ. ಎಜುಕೇಶನ್ ವಿಷಯದಲ್ಲಿ ಯಾವುದೇ ರೀತಿಯ ಅಡೆತಡೆಗಳು, ತೊಂದರೆಗಳು ಏನು ಇಲ್ಲ. ಒಟ್ಟಾರೆಯಾಗಿ ಹೇಳೋದಾದ್ರೆ ಕರ್ಕಾಟಕ ರಾಶಿಯವರಿಗೆ ಈ ವಾರ ತುಂಬಾ ಚೆನ್ನಾಗಿದೆ. ಶುಕ್ರನಿಗೆ ಪರಿಹಾರ ಮಾಡ್ಕೊಳ್ಳಿ. ಶುಕ್ರವಾರ ಅವರೇಕಾಳು ದಾನ ಕೊಡಿ. ಅದ್ ಬಿಟ್ರೆ ಎಲ್ಲಾ ಗ್ರಹಗಳು ನಿಮ್ಗೆ ಶುಭ ಫಲವನ್ನೇ ಕೊಡ್ತಾ ಇದ್ದಾರೆ. ಹಾಗೆ ಸುಬ್ರಹ್ಮಣ್ಯ ಕರಾವಲಂಬಂ ಈ ಮಂತ್ರವನ್ನು ಕೂಡ ಹೇಳ್ಕೊಳ್ಳಿ, ಒಳ್ಳೇದಾಗುತ್ತೆ. ಸಿಂಹರಾಶಿ. ಸಿಂಹರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ರವಿ ಗ್ರಹ 12ನೇ ಮನೇಲಿ ಕುತ್ಕೊಂಡಿದ್ದಾನೆ. 12ನೇ ಮನೇಲಿರೋದ್ರಿಂದ ಅನ್ಕೊಂಡಿರುವಂತಹ ಕೆಲಸಗಳು ತುಂಬಾ ನಿಧಾನ ಆಗುತ್ತೆ. ಯಾಕಂದ್ರೆ ದುಸ್ಥಾನ ಅಂತ ಹೇಳ್ತೀವಿ 12ನೇ ಮನೆಯನ್ನ. ನೀವು ಅನ್ಕೊಂಡಿರುವಂತಹ ಒಂದು ಕೆಲಸಗಳನ್ನ ನೀವು ಮಾಡ್ಬೇಕು ಅಂತ ಅನ್ಕೊಂಡ್ರೆ ಏನೋ ಕೆಲವು ಅಡೆತಡೆಗಳು ಬರ್ತಾ ಇರುತ್ತೆ, ಏನೋ ಕೆಲವು ವಿಘ್ನಗಳು ಬರ್ತಾ ಇರುತ್ತೆ. ಹಾಗಾಗಿ ಆ ವಿಘ್ನಗಳನ್ನೆಲ್ಲ ದಾಟಿ ಮುಂದೆ ಹೋಗೋದು ಬಹಳ ಕಷ್ಟಕರವಾಗಿರುತ್ತೆ ಸಿಂಹರಾಶಿಯವರಿಗೆ. ಪ್ರಸ್ತುತ ಸಿಂಹರಾಶಿಯವರಿಗೆ ಗುರುಬಲ ಕೂಡ ಇಲ್ಲ, ಅದ್ರ ಜೊತೆಗೆ ಅಷ್ಟಮ ಶನಿಯ ಒಂದು ದೋಷ ಕೂಡ ಇರೋದ್ರಿಂದ ಎರಡೂ ರೀತಿಯಲ್ಲಿ ನಿಮ್ಗೆ ಕಷ್ಟನೇ. ಯಾಕಂದ್ರೆ ನೋಡಿ, ಇವಾಗ ಹಿಂದಿನವರು ಕೂಡ, ಅಂದ್ರೆ ತುಂಬಾ ಹಳ್ಳಿಯಲ್ಲಿರುವಂತವ್ರು ಕೂಡ, ಏನು ಗ್ರಹಗಳ ಬಗ್ಗೆ ಗೊತ್ತಿಲ್ಲದೆ ಇರೋರು ಅಂತ ಕೂಡ ಅಂತವ್ರು ಕೂಡ ಏನ್ ಕೇಳ್ತಾರೆ, ಶನಿ ಗುರು ಹೇಗಿದ್ದಾರೆ ಅಂತ ಕೇಳ್ತಾರೆ. ಅಂದ್ರೆ 9 ಗ್ರಹಗಳಲ್ಲಿ ಶನಿ ಗುರು ಬಹಳ ಇಂಪಾರ್ಟೆಂಟ್ ಅನ್ನೋದು ಅವ್ರಿಗೂ ಗೊತ್ತು. ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂದ್ರೆ, ಶನಿ ಅಂದ್ರೆ ನಿಮ್ಮ ವೃತ್ತಿ ಕೆಲಸ, ಗುರು ಅಂದ್ರೆ ಧನ, ಹಾಗೆ ಸುಖ, ಶಾಂತಿ, ನೆಮ್ಮದಿ. ಇವರಿಬ್ರು ಚೆನ್ನಾಗಿದ್ರೆ ಇದೆಲ್ಲ ಚೆನ್ನಾಗಿರುತ್ತೆ. ಆದ್ರೆ ಸಿಂಹರಾಶಿಯವರಿಗೆ ಗುರು ಕೂಡ 12ನೇ ಮನೇಲಿ ಕುತ್ಕೊಂಡಿದ್ದಾನೆ, ಶನಿ ಕೂಡ ಅಷ್ಟಮದಲ್ಲಿ ಕುತ್ಕೊಂಡಿದ್ದಾನೆ. ಒಂದ್ ಕಡೆ ಕುಟುಂಬದಲ್ಲಿ ಸಾಕಷ್ಟು ಸಮಸ್ಯೆಗಳು, ಹಣಕಾಸಿನ ವಿಷಯದಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿತ್ತು. ಆದ್ರೆ ಈ ವಾರದಲ್ಲಿ ನಿಮಗೆ ಹಣಕಾಸಿನ ಸಮಸ್ಯೆ ಇರೋದಿಲ್ಲ. ಅಂದ್ರೆ ತುಂಬಾ ಹಣಕಾಸಿನ ಒಂದು ಮುಗ್ಗಟ್ಟು ಆ ತರದ್ದೇನಿಲ್ಲ. ತಕ್ಕ ಮಟ್ಟಿಗೆ ನಿಮ್ಗೆ ಆ ಸಂದರ್ಭಕ್ಕೆ ಎಷ್ಟು ಅನುಕೂಲ ಬೇಕೋ ಅಷ್ಟಂತೂ ಸಿಕ್ಕತ್ತೆ. ಬಟ್ ಅದು ಕೂಡ ಶಾಶ್ವತ ಅಲ್ಲ. ಪ್ರಸ್ತುತ ಸಂದರ್ಭವನ್ನ ಹೇಗೋ ನಿಭಾಯಿಸಿದೀನಿ ಅನ್ನೋ ಸಮಾಧಾನ ಇರುತ್ತೆ ಅಷ್ಟೇ. ಆದ್ರೆ ಭವಿಷ್ಯದ ಬಗ್ಗೆ ಇರ್ತಕ್ಕಂತಹ ಆತಂಕ, ಭಯ ಇದೆಲ್ಲವೂ ಸಹಜವಾಗಿ ಇದ್ದೇ ಇರುತ್ತೆ.
ಕೆಲವು ಮಿತ್ರರಿಂದ ನಿಮ್ಗೆ ತುಂಬಾ ಮನಸ್ಸಿಗೆ ಬೇಸರ ಆಗುವಂಥದ್ದು, ಮಿತ್ರರಾಗಿರ್ಬಹುದು ಅಥವಾ ಸಂಬಂಧಿಕರಾಗಿರ್ಬಹುದು. ಯಾಕಂದ್ರೆ ತೃತೀಯ ಭಾವ ಅಂತಕ್ಕಂಥದ್ದು ಮಿತ್ರರನ್ನು ತೋರಿಸುತ್ತೆ, ಬಂಧುಗಳನ್ನು ಕೂಡ ತೋರಿಸುತ್ತೆ. ಅವರ ನಡವಳಿಕೆ, ಅವರ ವರ್ತನೆ, ಅವರು ಆಡುವಂತಹ ಮಾತು ನಿಮ್ಮ ಮನಸ್ಸಿಗೆ ತುಂಬಾನೇ ಬೇಸರ ಆಗುವಂಥದ್ದು, ಅವಮಾನ ಅಂತ ಅನ್ಸುವಂಥದ್ದು. ಯಾಕಂದ್ರೆ ಅಷ್ಟಮದಲ್ಲಿ ಶನಿ ಕೂತ್ಕೊಂಡು ವಾಕ್ಸ್ಥಾನವನ್ನ ನೋಡ್ತಾ ಇದ್ದಾನೆ. ಬೇರೆಯವರ ಮಾತು ನಿಮಗೆ ಅವಮಾನವನ್ನ ತರಿಸುವಂತದ್ದಾಗುತ್ತೆ. ಹಾಗಾಗಿ ಮನಸ್ಸಿಗೆ ಸ್ವಲ್ಪ ಬೇಸರಗಳುಂಟಾಗುತ್ತೆ. 12ನೇ ಮನೆಯಲ್ಲಿ ಗುರು ಇರೋದ್ರಿಂದ ಧ್ಯಾನ, ಜಪ, ಪೂಜೆ, ದೇವಸ್ಥಾನಗಳಿಗೆ ಹೋಗೋದ್ರಿಂದ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಸಾಧ್ಯವಾದ್ರೆ ಈ ವಾರದಲ್ಲಿ ಎಷ್ಟು ಆಗುತ್ತೋ ಅಷ್ಟು ದೇವಸ್ಥಾನಕ್ಕೆ ಪ್ರತಿದಿನ ಹೋಗೋದಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ಇದರಿಂದನೇ ನಿಮ್ಗೆ ಮನಸ್ಸಿಗೆ ಸಮಾಧಾನ ಸಿಗೋದು. ಇಲ್ಲಾಂದ್ರೆ ತುಂಬಾ ಯೋಚನೆ ಮಾಡಿ ತುಂಬಾ ಒಂಥರ ಮನಸ್ಸಿಗೆ ಬೇಸರಗಳು ಉಂಟಾಗುತ್ತೆ. ಹಣಕಾಸಿನ ವಿಷಯದಲ್ಲಿ ಮುಗ್ಗಟ್ಟುಗಳಿಲ್ಲ, ಹಂಗಂತ ನಿಮ್ಗೆ ತುಂಬಾ ಅನುಕೂಲ ಅಂತಾನೂ ಇಲ್ಲ, ಸಾಧಾರಣ ಮಟ್ಟದಲ್ಲಿ ಇರುತ್ತೆ. ಪ್ರಸ್ತುತ ಸಂದರ್ಭವನ್ನ ನಿಭಾಯಿಸೋದಕ್ಕೆ ಅನುಕೂಲ ಆಗುತ್ತೆ. ಇನ್ನು ಉದ್ಯೋಗ ಅಂತ ಬಂದಾಗ ತುಂಬಾ ಕೆಲಸಗಳು ಪೆಂಡಿಂಗ್ ಆಗುತ್ತೆ. ಸ್ವಂತ ಉದ್ಯೋಗವನ್ನು ಮಾಡುವಂತವ್ರಿಗೆ ಅನ್ಕೊಂಡಂತಹ ಎಲ್ಲಾ ಕಾರ್ಯಗಳನ್ನು ಕೂಡ, ಎಲ್ಲಾ ಯೋಜನೆಗಳನ್ನು ಕೂಡ ಕಾರ್ಯರೂಪಕ್ಕೆ ತರೋದಕ್ಕೆ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು, ಸ್ವಲ್ಪ ಸ್ಲೋ ಆಗುತ್ತೆ. ಆದ್ರೂ ಕೂಡ ಹಾಗೋ ಹೀಗೋ ಪ್ರಯತ್ನವನ್ನಂತೂ ಮಾಡ್ತಾ ಇರ್ತೀರಾ. ನಿಮ್ಗೆ ಚತುರ್ಥಾಧಿಪತಿ ಲಾಭದಲ್ಲಿರೋದ್ರಿಂದ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಗಳು ಸಾಲ್ವ್ ಆಗುವ ಸಾಧ್ಯತೆ ಇದೆ ಈ ವಾರದಲ್ಲಿ. ಯಾಕಂದ್ರೆ ಇಲ್ಲಿ ಚತುರ್ಥ ಭಾವಾಧಿಪತಿ ಲಾಭದಲ್ಲಿ ಲಾಭಾಧಿಪತಿಯ ಜೊತೆನಲ್ಲಿ ಕುತ್ಕೊಂಡಿರೋದ್ರಿಂದ ಏನಾದ್ರೂ ನೀವು ನಿವೇಶನ ಆಗಿರಬಹುದು, ಮನೆ ಆಗಿರಬಹುದು, ಸೇಲ್ಗಿಟ್ಟಿರ್ತೀರಾ ಅಂದ್ರೆ ಉತ್ತಮ ಬೆಲೆಗೆ ಮಾರಾಟ ಆಗುವ ಸಾಧ್ಯತೆ ಇದೆ. ಆಸ್ತಿಯ ಕುರಿತಾದಂತಹ ವ್ಯಾಜ್ಯಗಳಿದೆ ಅಂದ್ರೆ ಅದು ಪ್ರಾಬ್ಲಮ್ ಸಾಲ್ವ್ ಆಗಿ ನಿಮಗೆ ನಿಮ್ಮ ಕಡೆಗೆ ಜಯ ಸಿಗುವಂತಹ ಸೂಚನೆಗಳು ಕಂಡು ಬರುತ್ತೆ. ಓಕೆ, ಈ ವಿಷಯದಲ್ಲಿ ನಿಮ್ಗೆ ಚೆನ್ನಾಗಿದೆ. ಹಾಗೆ ತಾಯಿಯಿಂದ ಅನುಕೂಲ, ತಾಯಿಯ ವಿಚಾರದಲ್ಲಿ ನಿಮ್ಗೆ ಒಂದು ಖುಷಿ, ಅಂದ್ರೆ ತಾಯಿಯಿಂದ ನಿಮ್ಗೆ ಸಹಕಾರ, ಸಮಾಧಾನ, ಏನೋ ಒಂದು ಸಲಹೆ ಸಿಗುವಂತದ್ದಾಗತ್ತೆ. ಪಂಚಮಾಧಿಪತಿ ವ್ಯಯಸ್ಥಾನದಲ್ಲಿದ್ದಾನೆ, ಆದ್ರೆ ಅವನು ದುಸ್ಥಾನದಲ್ಲಿದ್ರು ಕೂಡ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ಕಾಗಲ್ಲ, ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಇರುತ್ತೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಯಾವುದೇ ಒಂದು ಶುಭ ಫಲಗಳನ್ನ ಕಾಣೋದಕ್ಕಾಗಲ್ಲ. ಓದೋ ವಿಷಯದಲ್ಲಿ ಆಸಕ್ತಿ ಏನೋ ಇರುತ್ತೆ, ಆದ್ರೆ ಸ್ವಲ್ಪ ಹಿಂದೆ ಉಳಿತಾ ಇರ್ತೀರಾ. ಅಂದ್ರೆ ಅನ್ಕೊಂಡಷ್ಟು ಓದೋದಕ್ಕಾಗಲ್ಲ, ಏನೋ ಅಡೆತಡೆಗಳು, ವಿಘ್ನಗಳು. 12ನೇ ಮನೆ ಅಂತಂದ್ರೆ ಏನೋ ವಿಘ್ನಗಳು ಬರ್ತಾ ಇರುತ್ತೆ. ಆಮೇಲೆ ನಿಮ್ಮ ಮನಸ್ಸೇ ನಿಮ್ಗೆ ವಿಘ್ನ ಆಗ್ಬಹುದು. ಹಾಗಾಗಿ ಸ್ವಲ್ಪ ನೀವು ಪರಿಹಾರಗಳನ್ನ ಮಾಡ್ಕೋಬೇಕಾಗತ್ತೆ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಕೆಲಸದಲ್ಲಿ ಸ್ವಲ್ಪ ಒತ್ತಡಗಳಿರುತ್ತೆ. ಕೆಲಸ ಬಿಟ್ಟು ಬಿಡೋ ತೀರ್ಮಾನ ಕೂಡ ಮಾಡುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಕೆಲಸದ ವಿಷಯದಲ್ಲಿ ಭಯ ಇರುತ್ತೆ, ಎಲ್ಲಿ ಕೆಲಸ ಹೊರಟೋಗ್ಬಿಡುತ್ತೋ ಅನ್ನೋ ಆತಂಕ ನಿಮ್ಗೆ ಈ ವಾರದಲ್ಲಿ ಕಂಡು ಬರುತ್ತೆ. ಯಾಕಂದ್ರೆ ದಶಮಾಧಿಪತಿ ನಿಮಗೆ ನೀಚನಾಗಿದ್ದಾನೆ. ಹಾಗಾಗಿ ಕೆಲಸ ಹೊರಟೋಗ್ಬಿಡುತ್ತೇನೋ ಅನ್ನೋ ಭಯ, ಕೆಲವರಿಗೆ ಕೆಲಸ ಹೋಗ್ಬಿಡೋ ಸಾಧ್ಯತೆ ಕೂಡ ಇದೆ. ಏನು ಆತಂಕ ಪಡಬೇಡಿ, ಪರಿಹಾರವನ್ನ ಮಾಡ್ಕೊಳ್ಳಿ. ಬೇಗ ಬೇರೆ ಕೆಲಸ ಸಿಗೋ ತರ ಅಥವಾ ಈಗಿರೋ ಕೆಲಸ ನಮ್ಗೆ ಹೋಗದೆ ಇರೋ ತರ ಒಂದು ಪರಿಹಾರವನ್ನ ನೀವು ಮಾಡ್ಕೊಳ್ಳಿ. ಏನ್ ಪರಿಹಾರ ಮಾಡ್ಬೇಕು ಅಂದ್ರೆ, ನೀವು ಪ್ರತಿದಿನ ಅವರೆಕಾಳು ತೆಗೆದಿಡ್ಬೇಕು. 3 ಹಿಡಿ ಅವರೆಕಾಳು ತೆಗೆದಿಟ್ಟು ಅದನ್ನ ಮುಂದಿನ ವಾರ ಅಥವಾ ಈ ವಾರದ ಕೊನೆಯಲ್ಲಿ ಶುಕ್ರವಾರ ದಿನ ಕೊಡಿ. ಇದನ್ನ ಪ್ರತಿದಿನ ತೆಗೆದಿಟ್ಟು ಶುಕ್ರವಾರ ಕೊಡ್ತಾ ಬನ್ನಿ. ಇದು ಮುಂದಿನ ವಾರನೂ ಕೂಡ ಕಂಟಿನ್ಯೂ ಮಾಡಿ. ಶುಕ್ರ ಗ್ರಹ ತುಲಾರಾಶಿಗೆ ಬರೋವರೆಗೂ ಈ ಪರಿಹಾರನ ಮಾಡಿ. ಹಾಗೆ ಆದಿತ್ಯ ಹೃದಯ ಮಂತ್ರವನ್ನ ತಪ್ಪದೆ ಪ್ರತಿದಿನ ಹೇಳ್ಕೊಳ್ಳಿ. ಯಾಕಂದ್ರೆ ಈ ಮಂತ್ರನ ನೀವು ಹೇಳ್ಕೊಳ್ತಾ ಇದ್ರೆ ನಿಮ್ಗಿರುವಂತಹ ಭಯ, ಆತಂಕ ಇದೆಲ್ಲವೂ ಕಮ್ಮಿ ಆಗುತ್ತೆ. ನಿಮ್ಗೆ ತುಂಬಾ ಆತ್ಮವಿಶ್ವಾಸ ಕೊಡ್ತಾನೆ. ಯಾವುದೇ ಕಾರಣಕ್ಕೂ ಸೋಲು ಒಪ್ಕೊಳ್ಳೋರಲ್ಲ ಸಿಂಹರಾಶಿಯವರು. ಅವರಿಗೆ ಅಂತಂತ ಕಷ್ಟಗಳು ಬರುತ್ತೆ. ಈ ಅಷ್ಟಮ ಶನಿ, ಪಂಚಮ ಶನಿಯ ಟೈಮಲ್ಲಿ ಬೇರೆ ರಾಶಿಯವ್ರಿಗೆ ಹೋಲಿಸ್ಕೊಂಡ್ರೆ ಸಿಂಹರಾಶಿಯವರಿಗೆ ತುಂಬಾ ಸಮಸ್ಯೆಗಳು ಬರುತ್ತೆ. ಆದ್ರೂ ಕೂಡ ಸೋಲನ್ನ ಒಪ್ಪಿಕೊಳ್ಳುವಂತವ್ರಲ್ಲ. ಹಾಗಾಗಿ ಇವಾಗ್ಲೂ ಅಷ್ಟೇ, ಸೋಲು ಒಪ್ಕೋಬೇಡಿ. ನೀವು ಪರಿಹಾರ ಮಾಡ್ಕೊಳ್ಳಿ. ಡೈಲಿ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ. ಸಾಧ್ಯವಾದ್ರೆ ಸೂರ್ಯನಿಗೆ ಅರ್ಘ್ಯ ಕೊಡುವಂಥದ್ದು, ಇಂಥದ್ದೆಲ್ಲ ಮಾಡ್ಕೊಳ್ಳಿ. ಹಾಗೆ ಅವರೆಕಾಳು ದಾನ ಮಾಡಿ, ಒಳ್ಳೇದಾಗತ್ತೆ. ಏನು ಆತಂಕ ಪಡ್ಬೇಡಿ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಅಷ್ಟೇ, ಕೆಲಸ ಇರತ್ತೆ, ಆದ್ರೆ ಕೆಲಸ ಅವ್ರು ಕೊಟ್ಟಿರೋ ಟೈಮ್ ಒಳಗಡೆ ಕಂಪ್ಲೀಟ್ ಮಾಡಕ್ಕಾಗಲ್ಲ, ಸ್ವಲ್ಪ ಸ್ಲೋ ಆಗ್ತಾ ಇರತ್ತೆ ಅಷ್ಟೇ, ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಶನಿಗೆ ಪರಿಹಾರ ಮರಿಬೇಡಿ. ಶನಿವಾರ ನೀವು ಎಳ್ಳು ಅಥವಾ ಎಳ್ಳೆಣ್ಣೆ ದಾನ ಕೊಡ್ಲೇಬೇಕು. ಅಷ್ಟಮ ಶನಿ ಮುಗಿಯೋವರೆಗೂ ಈ ಪರಿಹಾರವನ್ನ ಮಾಡ್ಲೇಬೇಕಾಗತ್ತೆ. ಕನ್ಯಾ ರಾಶಿಯವರಿಗೆ ದಶಮ ಭಾವದಲ್ಲಿ ಬುಧ ಗ್ರಹ ಸ್ಥಿತನಾಗಿದ್ದಾನೆ. ಬಹಳ ಶುಭ. ಯಾಕಂದ್ರೆ ದಶಮಾಧಿಪತಿಯಾಗಿ ದಶಮದಲ್ಲೇ ಬುಧ ಗ್ರಹ ಕುತ್ಕೊಂಡಿರೋದು ನಿಮಗೆ ಉದ್ಯೋಗದ ವಿಷಯದಲ್ಲಿ ಬಹಳ ಅನುಕೂಲವನ್ನ ಮಾಡ್ಕೊಡ್ತಾನೆ. ನೋಡಿ, ವಿಶೇಷವಾಗಿ ಯಾವುದೋ ಒಂದು ಪ್ರಾಜೆಕ್ಟ್ ಸಿಗುವಂಥದ್ದು,
ಹೊಸ ಅವಕಾಶ ಸಿಗುವಂಥದ್ದು, ಪ್ರಮೋಷನ್ ಸಿಗುವಂಥದ್ದು, ಅಥವಾ ಯಾವುದೋ ಒಂದು ಟೀಮ್ ಲೀಡರ್ ಆಗಿಯೋ ಅಥವಾ ಯಾವುದೋ ಒಂದು ಜವಾಬ್ದಾರಿಯನ್ನ ನಿಮ್ಗೆ ಕೊಟ್ರು ಅನ್ನೋ ರೀತಿಯಲ್ಲಿ ಆಗತ್ತೆ. ಒಂದ್ ಕಡೆ ಈ ತರ ಸಂತೋಷ ಆದ್ರೆ ಇನ್ನೊಂದ್ ಕಡೆ ಬೇಸರ ಏನ್ ಗೊತ್ತಾ, ಅದೇ ದಶಮಾಧಿಪತಿ ಜೊತೆ ಮಂಗಳ ಗ್ರಹ ಕೂಡ ಕುತ್ಕೊಂಡಿರ್ತಾನೆ. ನಿಮ್ಗೆ ಏನಾಗುತ್ತೆ, ನಂಗೊಂದ್ ಜವಾಬ್ದಾರಿ ಕೊಟ್ಟಿದ್ದಾರೆ, ನನ್ನನ್ನ ಟೀಮ್ ಲೀಡರ್ ಆಗಿ ಮಾಡಿದ್ದಾರೆ ಅನ್ನೋ ಹೆಮ್ಮೆ ಒಂದ್ ಕಡೆ ಇರುತ್ತೆ. ಇನ್ನೊಂದ್ ಕಡೆ ದೊಡ್ಡ ಜವಾಬ್ದಾರಿ ಹೆಂಗಪ್ಪ ನಿಭಾಯಿಸೋದು, ನನ್ ಕೈಲಿ ಆಗುತ್ತೋ ಇಲ್ವೋ ಅನ್ನೋ ಟೆನ್ಷನ್ ಬೇರೆ. ಯಾಕಂದ್ರೆ ನಿಮ್ ರಾಶ್ಯಾಧಿಪತಿನೂ ಬುಧನೇ, ಅವನ ಜೊತೆನಲ್ಲಿ ಮಂಗಳ ಗ್ರಹ ಕುತ್ಕೊಂಡಾಗ ತುಂಬಾ ಒಂಥರ ಏನಂದ್ರೆ ಸಿಕ್ಕಾಪಟ್ಟೆ ಟೆನ್ಷನ್ ತಗೊಂಡ್ಬಿಡ್ತೀರಾ. ಆರಾಮಾಗಿ ಆಗೋ ಕೆಲ್ಸಾನು ಕೂಡ ಟೆನ್ಷನ್ ಅನ್ಕೊಂಡು ಒಂಥರ ಆತರ ಪಟ್ಬಿಟ್ಟು ಏನೋ ಮಾಡಕ್ ಹೋಗಿ ಇನ್ನೇನೋ ಆಗೋದು, ಎಲ್ಲಾ ಕೆಲ್ಸ ಒಟ್ಟೊಟ್ಟಿಗೆ ಶುರು ಮಾಡೋದು, ಬೇಗ ಆಗ್ಬಿಡ್ಬೇಕು ಅಂತ ಈ ತರ ಎಲ್ಲ ಸ್ವಲ್ಪ ಎಡವಟ್ಗಳು ಮಾಡ್ಕೊತೀರಾ. ಹಾಗಾಗಿ ಟೆನ್ಷನ್ ಏನು ತಗೊಳ್ದೆ ಆರಾಮಾಗಿ ಕೂಲಾಗಿ ನಿಮಗೆ ಕೊಟ್ಟಿರೋ ಜವಾಬ್ದಾರಿಯನ್ನ ನಿಭಾಯಿಸಿ ಖಂಡಿತ ಆಗುತ್ತೆ. ದಶಮದಲ್ಲಿ ಮಂಗಳ ಗ್ರಹ ದಿಗ್ಬಲನಾಗಿದ್ದಾನೆ, ಕೆಲಸ ಅಂತೂ ಕಂಪ್ಲೀಟ್ ಆಗುತ್ತೆ. ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಮಂಗಳ ಬುಧ ಒಂದೇ ಮನೇಲಿ ಇರೋದೇ ಪ್ರಾಬ್ಲಮ್. ಟೆನ್ಷನ್ ಮಾಡ್ಕೊಂಡು ಮಾಡ್ತೀರಾ, ಆರಾಮಾಗಿನೂ ಕಂಪ್ಲೀಟ್ ಮಾಡ್ಬೋದು, ಟೆನ್ಷನ್ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಬೋದು. ಬಟ್ ನೀವೇನ್ ಮಾಡ್ತೀರಾ, ಟೆನ್ಷನ್ ತಗೊಂಡು ಕೆಲಸನ ಕಂಪ್ಲೀಟ್ ಮಾಡ್ತೀರಾ. ಅದೇ ಬೇಡ ಅಂತ ಹೇಳಿದ್ದು. ಅದಕ್ಕೆ ಪ್ರತಿದಿನ ರಾತ್ರಿ ಮಲಗೋ ಮುಂಚೆ ವಿಷ್ಣು ಸಹಸ್ರನಾಮ ಕೇಳಿಸ್ಕೊಂಡು ಮಲ್ಕೊಳ್ಳಿ, ಟೆನ್ಷನ್ ಕಮ್ಮಿ ಆಗುತ್ತೆ. ಇನ್ನು ಧನಸ್ಥಾನಾಧಿಪತಿ ಶುಕ್ರ ಗ್ರಹ ನಿಮ್ ರಾಶಿಲೇ ಇದ್ದಾನೆ ನೋಡಿ. ಕನ್ಯಾ ರಾಶಿಯಲ್ಲಿ ಶುಕ್ರ ಇದ್ದಾನೆ, ಬಟ್ ಇದು ನೀಚ ಸ್ಥಾನ ಆದ್ರೂ ಕೂಡ ನೀಚ ಭಂಗ ರಾಜಯೋಗ ಆಗುತ್ತೆ. ಯಾಕಂದ್ರೆ ನಿಮ್ಮದೇ ರಾಶಿಯಲ್ಲಿ ಶುಕ್ರ ನೀಚನಾಗಿರೋದ್ರಿಂದ ಇದು ನೀಚ ಭಂಗ ರಾಜಯೋಗವನ್ನ ಕೊಡೋದ್ರ ಜೊತೆಗೆ ನಿಮ್ಗೆ ತುಂಬಾ ಶುಭ ಫಲವನ್ನ ಕೊಡುತ್ತೆ. ಯಾವ ವಿಷಯದಲ್ಲಿ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ. ಹಣಕಾಸಿನ ವಿಷಯದಲ್ಲಿ ಬಹಳ ಚೆನ್ನಾಗಿದೆ. ಬರ್ಬೇಕಾಗಿರೋ ಹಣ ಎಲ್ಲೋ ಒಂದ್ ಕಡೆ ಸ್ಟಕ್ ಆಗ್ಬಿಟ್ಟಿದೆ, ಆ ಹಣ ನಿಮ್ಗೆ ಬರುತ್ತೆ. ಹಾಗೆ ನಿಮ್ಗೆ ಬೇರೆಯವ್ರು ಕೊಡ್ಬೇಕಾಗಿರೋ ಹಣ ಬರುತ್ತೆ. ಕಷ್ಟಪಟ್ಟು ಕೆಲಸ ಮಾಡಿದ್ದೀರಾ, ಪ್ರಾಜೆಕ್ಟ್ ಮಾಡಿದ್ದೀರಾ, ಯಾವಾಗ್ಲೂ ಒಂದ್ಸಲ ಅದ್ರದ್ದು ಹಣ ಬರ್ಬೇಕು, ಆ ಹಣ ನಿಮ್ ಕೈಗೆ ಸೇರುತ್ತೆ. ಹೀಗೆ ದುಡ್ಡಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ಹಾಗೆ ಕುಟುಂಬದಲ್ಲಿ ಸಮಾಧಾನ, ನೆಮ್ಮದಿ, ಸಂತೋಷ ಇದೆಲ್ಲವೂ ಕೂಡ ಇರುತ್ತೆ. ಮಾತಿನಿಂದ ನಿಮ್ಮ ಕೆಲಸ ಸಕ್ಸಸ್ ಆಗತ್ತೆ. ಅಂದ್ರೆ ಯಾವುದೇ ವಿಚಾರ ಆಗಿರ್ಬೋದು, ಇವಾಗ ಮನಸ್ತಾಪಗಳಾಗಿದೆ ಕೆಲವ್ರ ಜೊತೆ, ಅತ್ಯಂತ ಪ್ರೀತಿ ಪಾತ್ರರ ಜೊತೆ ನೀವು ಮಾತು ಬಿಟ್ಟಿರ್ತೀರಾ, ನೀವು ಮಾತಾಡ್ಬೇಕು, ಮಾತಾಡಿ ಸಂಬಂಧವನ್ನ ಸರಿ ಮಾಡ್ಕೋಬೇಕು ಅಂತಿದ್ರು ಕೂಡ ಇದಕ್ಕೆ ಒಳ್ಳೆ ಟೈಮ್ ಇದು. ಹಾಗೆ ಹಣಕಾಸಿನ ವಿಚಾರದ ಬಗ್ಗೆ ಏನೋ ಒಂದು ಮಾತುಕತೆ ಇದೆ ಅಂದ್ರೆ ಅದಕ್ಕೂ ಕೂಡ ಒಳ್ಳೆ ಟೈಮು. ಉದ್ಯೋಗದ ವಿಷಯದಲ್ಲಿ ಕೂಡ ನೀವೇನೋ ಒಂದು ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ, ಇನ್ನೇನೋ ನಿಮ್ಮ ಮೇಲಧಿಕಾರಿಗಳ ಹತ್ರ ನೀವು ಮಾತಾಡ್ಬೇಕು ಅಂದ್ರೆ ಅದ್ಭುತವಾದ ಸಮಯ. ಯಾಕಂದ್ರೆ ಲಾಭ ಸ್ಥಾನದಲ್ಲಿ ಗುರು ಮತ್ತು ರವಿ ಕುತ್ಕೊಂಡಿದ್ದಾರೆ, ಅಧಿಕಾರ ಪ್ರಾಪ್ತವಾಗುವಂಥದ್ದು. ಮಾತಾಡೋ ಸಮಯದಲ್ಲಿ ಮಾತಾಡ್ಬೇಕು, ಸುಮ್ಮನಿರ್ಬೇಕಾದ ಸಮಯದಲ್ಲಿ ಸುಮ್ಮನಿರ್ಬೇಕು. ಇದು ಮಾತಾಡುವಂತ ಸಮಯವಾಗಿರೋದ್ರಿಂದ ಖಂಡಿತ ಮಾತಾಡಿ, ನಿಮ್ಮ ಮಾತಿನಿಂದ ನಿಮ್ಮ ಕೆಲಸಗಳೆಲ್ಲವೂ ಕೂಡ ಸಕ್ಸಸ್ ಆಗತ್ತೆ. ತೃತೀಯ ಭಾವಾಧಿಪತಿ ದಶಮದಲ್ಲಿದ್ದಾನೆ. ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಗೆ ತುಂಬಾ ಟೆನ್ಷನ್ ಆದಾಗ, ಅಯ್ಯೋ ನನಗೆ ಕಷ್ಟ ಆಗ್ತಿದೆ ಅಂತ ಅನ್ನಿಸ್ದಾಗ ಸಹೋದ್ಯೋಗಿ ಯಾರಾದ್ರೂ ಒಬ್ರು ನಿಮ್ಗೆ ಬಹಳ ಹೆಲ್ಪ್ ಮಾಡ್ತಾರೆ ಈ ವಾರದಲ್ಲಿ. ಹಾಗಾಗಿ ನಿಮ್ ಕೆಲಸ ಸ್ವಲ್ಪ ಈಸಿ ಆಗತ್ತೆ. ಚತುರ್ಥಾಧಿಪತಿ ಲಾಭದಲ್ಲಿ ಸ್ಥಿತನಾಗಿರೋದ್ರಿಂದ ಮನೆ ಆಗಿರಬಹುದು, ನಿವೇಶನ ಆಗಿರಬಹುದು, ಕೃಷಿ ಭೂಮಿ ಆಗಿರಬಹುದು, ಏನಾದ್ರೂ ಮಾರಾಟಕ್ಕೆ ಇಟ್ಟಿದ್ರೆ ಈ ವಾರದಲ್ಲಿ ತುಂಬಾ ಒಳ್ಳೆ ಬೆಲೆಗೆ ಮಾರಾಟವಾಗುವ ಸಾಧ್ಯತೆಗಳಿದೆ. ಸೇಲ್ ಮಾಡೋದಕ್ಕೆ ತುಂಬಾ ಒಳ್ಳೆ ಟೈಮ್. ಯಾಕಂದ್ರೆ ವ್ಯಯಾಧಿಪತಿಯು ಲಾಭದಲ್ಲಿ ಕುತ್ಕೊಂಡಿದ್ದಾನೆ ಚತುರ್ಥಾಧಿಪತಿ ಜೊತೆ. ಸರಿ, ತಗೊಳ್ಳೋದಕ್ಕೆ ಒಳ್ಳೆ ಟೈಮಾ? ಖಂಡಿತ ತಗೋಬಹುದು. ತಗೊಳ್ಳೋದಕ್ಕೂ ಕೂಡ ತುಂಬಾ ಒಳ್ಳೆ ಟೈಮ್. ಯಾಕಂದ್ರೆ ಚತುರ್ಥಾಧಿಪತಿ ಅಗೇನ್ ಗುರುನೇ ನಿಮ್ಗೆ, ಅವನು ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿರೋದ್ರಿಂದ ಏನಾದ್ರೂ ಪ್ರಾಪರ್ಟಿ ಖರೀದಿ ಮಾಡೋದಕ್ಕೆ, ಮನೆ, ಭೂಮಿ, ವಾಹನ ಇಂಥದ್ದೇನೇ ಒಂದು ತಗೊಳ್ಬೇಕಂದ್ರೂ ಕೂಡ ತುಂಬಾನೇ ಒಳ್ಳೆ ಟೈಮ್, ಚೆನ್ನಾಗಿದೆ. ಇನ್ನು ವಿದ್ಯಾರ್ಥಿಗಳಿಗಂತೂ ಬಹಳ ಒಳ್ಳೆಯ ಸಮಯ. ಲಾಭದಲ್ಲಿ ಕುತ್ಕೊಂಡಿರೋ ಗುರು ಪಂಚಮವನ್ನು ನೋಡ್ತಾ ಇದ್ದಾನೆ. ಪಂಚಮಾಧಿಪತಿ ಶನಿ ಗ್ರಹ ದಿಗ್ಬಲನಾಗಿ ಕುತ್ಕೊಂಡಿರೋದ್ರಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇಲ್ಲ. ಒಟ್ಟಾರೆಯಾಗಿ ಹೇಳೋದಾದ್ರೆ ಕನ್ಯಾ ರಾಶಿಯವರಿಗೆ ಬಹಳ ಉತ್ತಮವಾದ ಸಮಯ. ಯಾಕೆಂದ್ರೆ ರವಿ, ಗುರು, ಕುಜ, ಬುಧ, ಶನಿ, ರಾಹು ಇವರೆಲ್ಲ ಶುಭ ಫಲ ಕೊಡ್ತಾ ಇದ್ದಾರೆ. ಈವನ್ ಶುಕ್ರ ಕೂಡ ನೀಚನಾಗಿದ್ರು ಕೂಡ ನೀಚ ಭಂಗತ್ವವನ್ನ ಪಡೆದು ಶುಭ ಫಲವನ್ನೇ ಕೊಡ್ತಾ ಇರೋದ್ರಿಂದ ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಅಧ್ಯಾತ್ಮ ಅಥವಾ ತತ್ವಜ್ಞಾನ ಇವುಗಳ ವಿಷಯದಲ್ಲಿ ಸ್ವಲ್ಪ ಆಸಕ್ತಿ ಬರುತ್ತೆ, ತತ್ವಶಾಸ್ತ್ರದಲ್ಲಿ ಆಸಕ್ತಿ ಬರುತ್ತೆ, ಪೂಜೆ ಪುನಸ್ಕಾರಗಳ ಬಗ್ಗೆ ವಿಶೇಷವಾದ ಆಸಕ್ತಿ, ಯಾವ್ದಾದ್ರು ಕೆಲವು ಆಚರಣೆಗಳನ್ನ ಶುರು ಮಾಡ್ಬೇಕು ಅಂತ ಅನ್ಸೋಂಥದ್ದು. ಯಾಕೆಂದ್ರೆ ಗುರು ಉಚ್ಚ ಕ್ಷೇತ್ರಕ್ಕೆ ಬಂದಿದ್ದಾನೆ, ಭಾಗ್ಯಾಧಿಪತಿ ನಿಮ್ ರಾಶಿಯಲ್ಲಿ ಇರ್ತಾನೆ. ಹಾಗಾಗಿ ಸ್ವಲ್ಪ ಆತರ ಮನಸ್ಸಿಗೆ ಅನ್ಸುತ್ತೆ. ಹಾಗೇನಾದ್ರೂ ಪೂಜೆ ಪುನಸ್ಕಾರಗಳನ್ನ ಶುರು ಮಾಡ್ಕೊಳ್ಳೋದಾದ್ರೆ ಖಂಡಿತ ಮಾಡ್ಕೋಬಹುದು. ಯಾವುದೇ ರೀತಿಯ ಅಡೆತಡೆಗಳು ಇರೋದಿಲ್ಲ. ನಿಮಗೆ ಈ ವಾರ ಬಹಳ ಚೆನ್ನಾಗಿದೆ. ತುಲಾ ರಾಶಿ.
ತುಲಾ ರಾಶಿಯವರಿಗೆ ರಾಶ್ಯಾಧಿಪತಿ ಶುಕ್ರನೇ ಹೋಗಿ 12ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. ರಾಶ್ಯಾಧಿಪತಿಯು ನೀಚನಾಗಬಾರ್ದು. ಕಾರಣ ಏನಪ್ಪಾ ಅಂದ್ರೆ ನೀಚ ಗ್ರಹಗಳಿಗೆ ಬಲವೇ ಇರೋದಿಲ್ಲ. ಅಸ್ತ ಗ್ರಹಗಳು ನೀಚ ಗ್ರಹಗಳಿಗೆ ಬಲ ಇರೋದಿಲ್ಲ. ಅಸ್ತ ಅಂದ್ರೆ ಸೂರ್ಯನಿಗೆ ತುಂಬಾ ಹತ್ತಿರದಲ್ಲಿರೋ ಗ್ರಹ ಅಸ್ತನಾಗಿರ್ತಾನೆ. ಆ ಗ್ರಹ ಕೂಡ ನಿಮ್ಗೆ ಏನೂ ಫಲ ಕೊಡಕ್ ಆಗಲ್ಲ. ನೀಚನಾಗಿರೋ ಗ್ರಹ ಕೂಡ ಯಾವುದೇ ಶುಭ ಫಲ ಕೊಡಕ್ ಆಗೋದಿಲ್ಲ. ಇಲ್ಲಿ ಮುಖ್ಯವಾಗಿ ನಿಮ್ಗೆ ಏನಾಗತ್ತೆ ಈ ಶುಕ್ರನಿಂದ ಅಂದ್ರೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ ತುಲಾ ರಾಶಿಯವರಿಗೆ. ಇದ್ದಕ್ಕಿದ್ದಂಗೆ ಹುಷಾರ್ ತಪ್ಪುವಂಥದ್ದು, ಸಡನ್ ಆಗಿ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂಥದ್ದು. ಈ ಮೊದಲು ಏನೋ ಸಣ್ಣ ಒಂದು ಕಾಯಿಲೆ ಇತ್ತು, ಅದು ವಾಸಿಯಾಗಿತ್ತು, ಮತ್ತೆ ಆ ಕಾಯಿಲೆ ಮರುಕಳಿಸುವಂಥದ್ದು. ಹೀಗೆ ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸಗಳಾಗುತ್ತೆ. ಅದರಲ್ಲೂ ಗೃಹಿಣಿಯರಿಗೆ ತುಂಬಾ ಸುಸ್ತಾಗುವಂಥದ್ದು, ಮತ್ತೆ ಕೆಲವೊಂದು ಗುಪ್ತ ವ್ಯಾಧಿಗಳು ಅಂದ್ರೆ ಪೀರಿಯಡ್ಸ್ ಪ್ರಾಬ್ಲಮ್ ಈ ತರದ್ದೆಲ್ಲ ಇರುತ್ತಲ್ವಾ ಅಂಥದ್ದು. ಥೈರಾಯ್ಡ್ ಇತ್ತು ಅಂತಂದ್ರೆ ಅದು ಸ್ವಲ್ಪ ಜಾಸ್ತಿ ಆಗೋದು. ಈ ತರ ಸಮಸ್ಯೆಗಳು ಬರುತ್ತೆ. ಯಾಕಂದ್ರೆ ಶುಕ್ರ ಅಂದ್ರೇನೆ ಒಂದು ಸ್ತ್ರೀ ಗ್ರಹ ಆಗಿರ್ತಾನೆ. ಶುಕ್ರ ಗೃಹಿಣಿಯರನ್ನ ಸೂಚಿಸುವಂತಹ ಗ್ರಹವಾಗಿದ್ದು ತುಲಾ ರಾಶಿ ಸಪ್ತಮ ಭಾವ ಆಗಿದ್ದು, ಮತ್ತೆ ಶುಕ್ರ ಅಷ್ಟಮಾಧಿಪತಿ ಆಗಿರ್ತಾನೆ. ಹಾಗಾಗಿ ಈ ತರದ್ದು ಅನಾರೋಗ್ಯ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಶುಗರ್ ಇತ್ತು ಅಂತಂದ್ರೆ ಶುಗರ್ ಜಾಸ್ತಿ ಆಗ್ಬೋದು, ಕೆಲವರಿಗೆ ಶುಗರ್ ಲೋ ಆಗ್ಬೋದು. ಎಲ್ಲಾರ್ಗೂ ಸಮಸ್ಯೆ ಆಗತ್ತೆ ಅಂತಲ್ಲ. ದಶಾಭುಕ್ತಿ ಚೆನ್ನಾಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಸಣ್ಣ ಮಟ್ಟದ ಸಮಸ್ಯೆ ಬಂದು ನಿವಾರಣೆ ಆಗ್ಬಿಡುತ್ತೆ. ಆದ್ರೆ ದಶಾಭುಕ್ತಿನೂ ಚೆನ್ನಾಗಿಲ್ಲ ಅಂದ್ರೆ ಸ್ವಲ್ಪ ಕಾಯಿಲೆ ದೊಡ್ಡದಾಗ್ಬೋದು, ಹೆಚ್ಚು ದಿನ ನೀವು ಹುಷಾರ್ ತಪ್ಪುವಂಥದ್ದು ಈ ತರದ್ದೆಲ್ಲ ಆಗತ್ತೆ. ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ವೃತ್ತಿಯ ವಿಚಾರ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ನಿಮ್ ಕಡೆಯಿಂದ ಎಫರ್ಟ್ ಸ್ವಲ್ಪ ಕಮ್ಮಿನೇ ಇದ್ರೂ ಕೂಡ ಕೆಲಸದಲ್ಲಿ ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ ಸಪ್ತಮಾಧಿಪತಿ ಭಾಗ್ಯದಲ್ಲಿ ಇರೋದ್ರಿಂದ ನಿಮ್ಮ ಒಂದು ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಇದೆ. ಧನಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ನೀವೇನ್ ಕೆಲಸ ಮಾಡ್ತಿರೋ ಅಷ್ಟಕ್ಕೆ ತಕ್ಕಂತಹ ಲಾಭವನ್ನ ಪಡಿತೀರಾ. ಹಾಗೆ ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರೆ ಅತಿ ಹೆಚ್ಚು ಲಾಭವನ್ನ ನೀವು ಪಡಿತೀರಾ ಅಂತ ಹೇಳ್ಬೋದು. ಹಣಕಾಸಿನ ವಿಷಯದಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲ. ನಿಮ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಲ್ಲ. ಭಾಗ್ಯ ಸ್ಥಾನದಲ್ಲಿ ಬುಧ ಗ್ರಹ ಸ್ಥಿತನಾಗಿರೋದ್ರಿಂದ ಅದೃಷ್ಟಕ್ಕೂ ಕೊರತೆ ಇಲ್ಲ. ನೀವೇನು ಕೆಲಸ ಜಾಸ್ತಿ ಮಾಡ್ಲೇ ಇಲ್ಲ ಈ ವಾರ ಅಂದ್ರೂ ಕೂಡ ನಿಮ್ ಕೈಗೆ ದುಡ್ಡು ಬಂದು ಸೇರುತ್ತೆ. ಇನ್ನು ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರೋರ್ಗೂ ಅಷ್ಟೇ 6ನೇ ಮನೆಯಲ್ಲಿ ಶನಿ ಗ್ರಹ ಕುತ್ಕೊಂಡಿದ್ದಾನೆ, ಶುಕ್ರನನ್ನ ನೋಡ್ತಾ ಇದ್ದಾನೆ. ಅಂದ್ರೆ ಅನಾರೋಗ್ಯ ಸಮಸ್ಯೆ ಸ್ವಲ್ಪ ಬರೋದ್ರಿಂದ ಕೆಲಸ ಜಾಸ್ತಿ ಮಾಡಕ್ಕಾಗಲ್ಲ. ಬಟ್ ಹಂಗಂತ ನಿಮ್ಗೆ ಕೆಲಸದಲ್ಲಿ ಪ್ರೆಷರ್ ಕೂಡ ಇರೋದಿಲ್ಲ. ಆರಾಮಾಗಿ ಕೆಲಸ ಮಾಡ್ತೀರಾ, ಏನೋ ತೊಂದರೆ ಇಲ್ಲ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ ದಶಮ ಸ್ಥಾನದಲ್ಲಿ ಗುರು ಮತ್ತು ರವಿ ಸ್ಥಿತನಾಗಿರೋದ್ರಿಂದ ವಿಶೇಷ ಅಧಿಕಾರ ಪ್ರಾಪ್ತವಾಗುವಂಥದ್ದು. ಈವರೆಗೆ ನೀವು ಕೊಟ್ಟಿರುವಂತಹ ಒಂದು ಪರ್ಫಾರ್ಮೆನ್ಸ್, ಏನ್ ಕೆಲಸ ಮಾಡಿರ್ತೀರಾ, ನೀವೇನು ಕಷ್ಟಪಟ್ಟು ವರ್ಕ್ ಮಾಡಿರ್ತೀರಾ ಅದನ್ನೆಲ್ಲ ಗುರುತಿಸಿ ನಿಮ್ಗೆ ಏನೋ ಒಂದು ಒಳ್ಳೆ ಬಹುಮಾನ ಅಥವಾ ಒಂದು ಹೊಗಳಿಕೆ ಅಥವಾ ಏನೋ ಒಂದು ಪ್ರಮೋಷನ್ ಆಗಿರ್ಬೋದು, ಇಂಥದ್ದೇನೋ ಒಂದು ಕೊಡೋದ್ರ ಬಗ್ಗೆ ಸೂಚನೆಗಳು ನಿಮ್ಗೆ ಸಂಸ್ಥೆಯಲ್ಲಿ ಕಂಡು ಬರುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಜಾಸ್ತಿ ಈ ಒಂದು ಯೋಗ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ರವಿ ದಶಮದಲ್ಲಿ ದಿಗ್ಬಲನಾಗಿದ್ದಾನೆ. ಹಾಗಾಗಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹಾಗೆ ತೃತೀಯ ಭಾವಾಧಿಪತಿ ಉಚ್ಚ ಕ್ಷೇತ್ರದಲ್ಲಿ ಇರೋದ್ರಿಂದ ಮಿತ್ರರಿಂದ ಸಹಕಾರ, ಮಿತ್ರರಿಂದ ನಿಮ್ಗೆ ಒಳ್ಳೆಯ ಸಲಹೆ, ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿಯೂ ಕೂಡ ನಿಮ್ಮ ಮಿತ್ರರ ಸಹಕಾರ ಅಥವಾ ಅವರ ಒಂದು ಸಲಹೆ ನಿಮ್ಗೆ ಬಹಳ ಉಪಯುಕ್ತಕಾರಿಯಾಗತ್ತೆ. ಇನ್ನು ಚತುರ್ಥಾಧಿಪತಿ 6ನೇ ಮನೇಲಿದ್ದಾನೆ. ಮನೆ, ಭೂಮಿ, ವಾಹನ ಇತ್ಯಾದಿಗಳ ವಿಷಯದಲ್ಲಿ ಏನಾದ್ರೂ ಒಂದು ಯೋಚನೆಗಳು ಮಾಡ್ತಾ ಇದ್ರೆ ಅಂದ್ರೆ ಮನೆ ತಗೋಬೇಕು, ನಿವೇಶನ ತಗೋಬೇಕು ಅಥವಾ ವಾಹನ ಖರೀದಿ ಮಾಡ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ, ಬೇರೆ ಎಲ್ಲ ಗ್ರಹಗಳು ಚೆನ್ನಾಗಿದ್ದಾರೆ. ಆದ್ರೆ ಶುಕ್ರ 12ನೇ ಮನೇಲಿ ಇರೋದ್ರಿಂದ ಸದ್ಯಕ್ಕೆ ಬೇಡ. ಸ್ವಲ್ಪ ದಿನ ಟೈಮ್ ತಗೊಂಡು ಅಟ್ಲೀಸ್ಟ್ ಒಂದು 3 ವಾರ ಬೇಡ, ಆಮೇಲೆ ಬೇಕಿದ್ರೆ ನೀವು ಈ ಒಂದು ಪ್ರಾಪರ್ಟಿ ತಗೊಳ್ಳುವಂತಹ ಯೋಚನೆಯನ್ನ ಮಾಡಬಹುದು. ಇನ್ನು ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂತ ನೋಡೋದಾದ್ರೆ ಪಂಚಮದಲ್ಲಿ ರಾಹು ಇದ್ದಾನೆ. ಆದ್ರೆ ಪಂಚಮಾಧಿಪತಿ 6ನೇ ಮನೇಲಿದ್ದಾನೆ. ತುಂಬಾ ಚೆನ್ನಾಗಿದೆ ಅಂತೇನಿಲ್ಲ, ಪರವಾಗಿಲ್ಲ. ಯಾಕಂದ್ರೆ ಬುಧ ಗ್ರಹ ಇಲ್ಲಿ ಪ್ರಬಲನಾಗಿ ಭಾಗ್ಯಸ್ಥಾನದಲ್ಲಿ ಕುತ್ಕೊಂಡಿರೋದ್ರಿಂದ ಓದ್ಬೇಕು ಅನ್ನೋದ್ರ ಬಗ್ಗೆ ಇರುವಂತಹ ಕಾಳಜಿ ಏನಾಗುತ್ತೆ ಅದು ಕಮ್ಮಿ ಆಗಲ್ಲ. ಇಲ್ಲ ನಾನು ಓದ್ಲೇಬೇಕು ಅನ್ನೋ ಹಠ, ಯಾಕಂದ್ರೆ ಬುಧ ಕುಜ ಒಂದೇ ಮನೇಲಿ ಇದಾರಲ್ವಾ, ರಾಹು ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ರು ಕೂಡ ಇಲ್ಲ ಓದ್ಬೇಕು ಅನ್ನೋ ಹಠ ಇರುತ್ತೆ. ಆದ್ರೆ ನಿಮ್ಮ ಆರೋಗ್ಯದಲ್ಲಿ ತೊಂದರೆಗಳಾಗೋದ್ರಿಂದ ಓದ್ಬೇಕು ಅಂತ ಆಸೆ ಪಟ್ರು ಕೂಡ ಒಂಚೂರು ಪೆಂಡಿಂಗ್ ಆಗುತ್ತೆ. ಅಂದ್ರೆ ಆ ಟೈಮ್ಗೆ ಏನು ಓದ್ಬೇಕು ಅದಷ್ಟು ಓದಕ್ಕಾಗಲ್ಲ. ಇವತ್ತಿಷ್ಟು ಓದ್ಬೇಕು ಅಂತ ಕುತ್ಕೋತೀರಾ, ಆದ್ರೆ ಏನೋ ಅಡೆತಡೆ ಆಗಿ ಅಷ್ಟು ಓದಕ್ಕಾಗಲ್ಲ. ಹಿಂಗೆ ಈ ತರ ಸ್ವಲ್ಪ ಅಡೆತಡೆಗಳಿರುತ್ತೆ. ಇನ್ನು ತುಲಾರಾಶಿಯವರು ಮಾಡ್ಲೇಬೇಕಾದಂತ ಪರಿಹಾರ, ಪ್ರತಿದಿನ 3 ಹಿಡಿ ಅವರೆಕಾಳನ್ನ ತೆಗೆದಿಡ್ತಾ ಇರಿ. ಶುಕ್ರವಾರದ ದಿನ ಟೋಟಲ್ ಎಲ್ಲ ಏನು ಒಂದು ವಾರದಿಂದ ತೆಗೆದಿಟ್ರಲ್ವಾ ಅಷ್ಟು ಅವರೆಕಾಳನ್ನ ಹೋಗಿ ದೇವಿ ದೇವಸ್ಥಾನಕ್ಕೆ ಕೊಡಿ.
ಹಾಗೆ ಲಕ್ಷ್ಮಿ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಳ್ಳಿ, ಒಳ್ಳೇದಾಗುತ್ತೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ರಾಶ್ಯಾಧಿಪತಿಯಾದಂತಹ ಮಂಗಳ ಗ್ರಹ. ಮಂಗಳ ಅಂದ್ರನೆ ಒಂದ್ ರೀತಿಯಲ್ಲಿ ವೇಗ ಅಂತ ಹೇಳ್ಬೋದು. ಅಂದ್ರೆ ತುಂಬಾ ಚುರುಕಿನಿಂದ ಕೆಲಸ ಮಾಡುವಂಥದ್ದು. ದೇಹಕ್ಕೆ ಶಕ್ತಿ ಅಂದ್ರನೆ ಮಂಗಳ, ದೇಹದ ಬೆಳವಣಿಗೆ ಅಂದ್ರನೆ ಮಂಗಳ. ಸೊ ಹಾಗಾಗಿ ಮಂಗಳ ವೃಶ್ಚಿಕ ರಾಶಿಯವರಿಗೆ ತುಂಬಾ ಇಂಪಾರ್ಟೆಂಟ್. ಎಲ್ಲಾ ರಾಶಿಯವ್ರಿಗೂ ಇಂಪಾರ್ಟೆಂಟ್. ಯಾಕಂದ್ರೆ ಅಂಗಾರಕ ಒಲಿದರೆ ಬಂಗಾರ ಅಂತಾರೆ. ಅಂಗಾರಕ ಅಂತ ಕರೀತಾರೆ. ಯಾಕೆ ಅಂಗಾರಕ ಅಂತ ಕರೀತಾರೆ ಅಂದ್ರೆ ನಮ್ಮ ಅಂಗಾಂಗಗಳಿಗೆ ಶಕ್ತಿಯನ್ನು ಕೊಡುವವನು ಮಂಗಳ ಗ್ರಹ ಆಗಿರ್ತಾನೆ. ಕೆಲವ್ರು ನೋಡಿ ಅವ್ರಿಗೆ ಏನೂ ಕಾಯಿಲೆ ಇರಲ್ಲ, ಆದ್ರೂ ಕೈ ನೋವು, ಮೈ ನೋವು, ಬೆನ್ನು ನೋವು, ಸೊಂಟ ನೋವು, ಕಾಲ್ ನೋವು ಅಂತಿರ್ತಾರೆ. ಅವ್ರ ಜಾತಕದಲ್ಲಿ ಕುಜ ನೀಚನಾಗಿರ್ತಾನೆ, ಅದಕ್ಕೆ ಅವ್ರಿಗೆ ಬಾಡಿ ಪೇನ್ ಆಗ್ತಾ ಇರುತ್ತೆ. ಕೆಲವರು ತುಂಬಾ ಸದೃಢವಾಗಿರ್ತಾರೆ, ಅವ್ರಿಗೆ ಬಾಡಿ ಪೇನೇ ಬರಲ್ಲ. ಏನೋ ತುಂಬಾ ಕೆಲಸ ಮಾಡಿದ್ರೆ ಒಂಚೂರು ಸ್ಟ್ರೈನ್ ಆಗ್ತಾರೆ, ಆಮೇಲೆ ಮತ್ತೆ ಹುಷಾರಾಗ್ಬಿಡ್ತಾರೆ, ಚೆನ್ನಾಗಾಗ್ಬಿಡ್ತಾರೆ. ಯಾಕಂದ್ರೆ ಅವ್ರ ಜಾತಕದಲ್ಲಿ ಮಂಗಳ ಗ್ರಹ ತುಂಬಾ ಚೆನ್ನಾಗಿರ್ತಾನೆ. ಸದ್ಯಕ್ಕೆ ವೃಶ್ಚಿಕ ರಾಶಿಯವ್ರಿಗೆ ಗುರುಬಲ ಬಂದಿರೋದು ಒಂಥರ ಏನೋ ಮರಳುಗಾಡಲ್ಲಿ ನೀರ್ ಸಿಕ್ತು ಅನ್ನೋ ತರ ಆಗಿದೆ. ಸ್ವಲ್ಪ ಉಸಿರಾಡೋದಕ್ಕೆ ಒಂದು ಸಹಾಯ ಆಗಿದೆ ಅಂತ ಹೇಳ್ಬೋದು. ಪಂಚಮ ಶನಿಯ ಒಂದು ಕಷ್ಟ ಏನಿದೆ ಅದೊಂಚೂರು ಕಮ್ಮಿ ಆಗ್ತಾ ಇದೆ. ಆದ್ರೆ ಈ ವಾರದಲ್ಲಿ ಮಂಗಳ ಅಷ್ಟಮದಲ್ಲಿ ಇರ್ತಾನೆ. ಬೇಡವಾದಂತಹ ಆಲೋಚನೆಗಳು, ತುಂಬಾ ಬೇಡವಾದಂತಹ ಯೋಚನೆಗಳು. ಯಾಕೆಂದ್ರೆ ಬುಧ ಅಂದ್ರೆ ಬುದ್ಧಿ, ಮಂಗಳ ಅಂತಂದ್ರೆ ಸ್ವಲ್ಪ ನೆಗೆಟಿವ್ ಆಲೋಚನೆಗಳು, ಅಂದ್ರೆ ಹಳೆ ವಿಚಾರಗಳು, ಮತ್ತೆ ಯಾರು ನಿಮ್ಗೆ ಹರ್ಟ್ ಮಾಡಿರ್ತಾರೆ ಅಂತ ವಿಚಾರಗಳು, ಇದನ್ನೇ ಜಾಸ್ತಿ ಥಿಂಕ್ ಮಾಡ್ತಾ 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 ಸ್ವಲ್ಪ ಮನಃಶಾಂತಿ ಹಾಳು ಮಾಡ್ಕೋತೀರಾ. ಆರೋಗ್ಯದಲ್ಲೂ ಕೂಡ ತುಂಬಾ ವ್ಯತ್ಯಾಸಗಳಾಗುತ್ತೆ. ರಾಷ್ಟ್ರಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ಸಡನ್ ಆಗಿ ನಿಮ್ಮ ಆರೋಗ್ಯದಲ್ಲಿ ಏರುಪೇರುಗಳು, ನಿಮ್ಗೆ ಏನು ಸೂಚನೆನೇ ಇರಲ್ಲ. ನಾನು ಆರಾಮಾಗಿದ್ದೀನಿ ಅನ್ನೋ ತರನೇ ನೀವು ಇರ್ತೀರಾ. ಸಡನ್ ಆಗಿ ಏನೋ ಒಂದು ವ್ಯತ್ಯಾಸ ಆಗೋಯ್ತು ನಿಮ್ಮ ಆರೋಗ್ಯದಲ್ಲಿ ಅನ್ನೋ ತರದಲ್ಲಿ ಆಗುತ್ತೆ. ಹಾಗಾಗಿ ನಿಮ್ಮ ಹೆಲ್ತ್ ಅನ್ನ ನೋಡ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟು ವೃಶ್ಚಿಕ ರಾಶಿಯವರಿಗೆ. ಇನ್ನು ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗಾಗಿರ್ಬಹುದು, ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡುವಂತವ್ರಿಗಾಗಿರ್ಬಹುದು, ತುಂಬಾ ದೊಡ್ಡ ಮಟ್ಟದ ಲಾಭ ಅಂತ ಏನಿಲ್ಲ. ಯಾಕಂದ್ರೆ ನೀವು ಮಾಡಿರೋ ಕೆಲಸಕ್ಕೆ ಲಾಭ ಅಂತೂ ಖಂಡಿತ ಬರುತ್ತೆ, ಬಟ್ ನೀವು ಕೆಲಸನೇ ಕಂಪ್ಲೀಟ್ ಮಾಡಕ್ಕಾಗಲ್ಲ. 108 ಅಡೆತಡೆಗಳು, 108 ವಿಘ್ನಗಳ ನಡುವೆ, ನಿಮ್ಮ ಹೆಲ್ತ್ ಪ್ರಾಬ್ಲಮ್ ನಡುವೆ ಅಷ್ಟೋ ಇಷ್ಟೋ ಕೆಲಸ ಮಾಡ್ತೀರಾ, ಅದಕ್ಕೆ ತಕ್ಕ ಲಾಭ ಬರುತ್ತೆ, ಹಾಗಿರುತ್ತೆ. ಇನ್ನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ತುಂಬಾ ವರ್ಕ್ ಪ್ರೆಷರ್ ಇರುತ್ತೆ. ಅಂದ್ರೆ ವರ್ಕ್ ಪ್ರೆಷರ್ ಅಂದ್ರೆ ಈಗ ದೇಹ ದಂಡಿಸಿ ಕೆಲಸ ಮಾಡುವಂಥದ್ದಿಲ್ಲ, ಕಂಪ್ಲೀಟ್ ನಿಮ್ಮ ಬುದ್ಧಿಗೆ ಸಂಬಂಧಪಟ್ಟ ನಿಮ್ಮ ಮೆದುಳಿಗೆ ಕೆಲಸ. ಅದೇನಾಗುತ್ತೆ, ನಿಮ್ಗೆ ಕಂಪ್ಯೂಟರ್ ಮುಂದೆ ಜಾಸ್ತಿ ಹೊತ್ತು ಕೂತ್ಕೋತಾ ಇರ್ಬೇಕು, ಇಲ್ಲಾಂದ್ರೆ ತುಂಬಾ ಯೋಚನೆ ಮಾಡಿ ಕೆಲಸ ಮಾಡ್ಬೇಕು. ಇದರಿಂದ ನಿಮ್ಗೆ ತುಂಬಾ ಬ್ರೈನ್ಗೆ ತುಂಬಾ ಸ್ಟ್ರೈನ್ ಆಗುತ್ತೆ. ನನ್ನ ಮೆದುಳಿಗೆ ವಿಶ್ರಾಂತಿನೇ ಇಲ್ಲ ಅನ್ನೋ ತರ ಆಗುತ್ತೆ. ರಾತ್ರಿ ಮಲಗಿದ್ರು ಕೂಡ ನಾಳಿನ ಕೆಲ್ಸದ ಬಗ್ಗೆ ಯೋಚನೆ ಮಾಡೋ ತರ ಆಗಿರುತ್ತೆ, ಯಾಕಂದ್ರೆ ಅಷ್ಟು ಪ್ರೆಷರ್ ಇರುತ್ತೆ. ಹಾಗಾಗಿ ಉದ್ಯೋಗದಲ್ಲಿ ತುಂಬಾನೇ ನಿಮ್ಗೆ ಕಷ್ಟ ಇರುತ್ತೆ ಈ ವಾರದಲ್ಲಿ. ಕೆಲವರು ವೃಶ್ಚಿಕ ರಾಶಿಯವರು ನಾನು ಕೆಲಸ ಬಿಟ್ಬಿಡ್ತೀನಿ ಅಂತಾನು ಅನ್ಕೋಬಹುದು. ಕೆಲಸ ಮಾತ್ರ ಬಿಡೋ ಯೋಚನೆ ಮಾಡಕ್ ಹೋಗ್ಬೇಡಿ. ಪಂಚಮ ಶನಿ ನಡೀತಾ ಇದೆ. ಕೆಲಸ ಬಿಟ್ರೆ ಮತ್ತೆ ಕೆಲಸದಲ್ಲಿ ಮತ್ತೆ ತೊಂದರೆ ಬಂದ್ಬಿಡುತ್ತೆ. ಹಾಗೆ ಕೆಲವರಿಗೆ ಕೆಲಸದ ವಿಷಯದಲ್ಲಿ ಭಯ ಶುರುವಾಗುತ್ತೆ. ಅಷ್ಟಮ ಅನ್ನೋದೇ ಭಯ. ಕೆಲವ್ರನ್ನೆಲ್ಲ ಕೆಲಸದಿಂದ ತೆಗಿತಿರ್ತಾರೆ, ಅವಾಗ ನಿಮ್ಗೂ ಅನ್ಸುತ್ತೆ, ಓ ನನ್ನ ಕೆಲ್ಸನ ಹೊಟ್ಟೋಗ್ಬಿಡ್ತೇನೋ ಅನ್ನೋ ಆತಂಕ ಶುರುವಾಗ್ಬಿಡುತ್ತೆ. ಬಟ್ ಪ್ರಸ್ತುತ ಗೋಚಾರ ಫಲದ ಪ್ರಕಾರ ನೋಡಿದಾಗ ಕೆಲಸ ಹೋಗೋ ತರ ಏನ್ ಕಂಡು ಬರ್ತಾ ಇಲ್ಲ. ಯಾಕಂದ್ರೆ ದಶಮಾಧಿಪತಿ ಭಾಗ್ಯದಲ್ಲಿದ್ದಾನೆ. ಓಕೆ, ಬಟ್ ದಶಾಭುಕ್ತಿಯಲ್ಲಿ ತುಂಬಾ ವ್ಯತ್ಯಾಸಗಳಿತ್ತು ಅಂದ್ರೆ ಕೆಲಸದಲ್ಲಿ ಏನೋ ಸಮಸ್ಯೆಗಳಾಗಬಹುದು. ನೀವು ಮಂಗಳನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ತುಂಬಾ ಚೆನ್ನಾಗಿದೆ, ಏನು ಸಮಸ್ಯೆ ಏನಿಲ್ಲ, ಕೆಲಸದಲ್ಲಿ ಏನು ಸಮಸ್ಯೆ ಇಲ್ಲ, ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀರ. ಲಾಭಾಧಿಪತಿ ನಿಮ್ಗೆ ಬುಧ ಗ್ರಹ 8ನೇ ಮನೇಲಿ ಕೂತ್ಕೊಂಡಿದ್ದಾನೆ. ಭವಿಷ್ಯದ ಬಗ್ಗೆ ಬಹಳ ಯೋಚನೆಗಳು ಮಾಡ್ತೀರಾ. ಅಂದ್ರೆ ಇವಾಗ ಬಿಸ್ನೆಸ್ ಅಲ್ಲಿ ಏನೋ ಸ್ವಲ್ಪ ಡಲ್ ಇದೆ ಅಂದ್ರೆ ಭವಿಷ್ಯದಲ್ಲಿ ಏನಾಗುತ್ತೋ ಏನೋ, ಫ್ಯೂಚರ್ ಅಲ್ಲಿ ದುಡ್ಡು ಸಂಪಾದನೆ ಮಾಡಕ್ಕಾಗುತ್ತೋ ಇಲ್ವೋ ಏನೋ, ಈ ತರ ಏನೇನೋ ಯೋಚನೆಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಅದೆಲ್ಲ ಕಮ್ಮಿ ಮಾಡಿ. ಮಕ್ಕಳ ಬಗ್ಗೆನೂ ಅಷ್ಟೇ ವಿಪರೀತವಾಗಿ ಯೋಚನೆ ಮಾಡ್ತೀರಾ, ಅವರ ಭವಿಷ್ಯದ ಬಗ್ಗೆ ಯೋಚನೆ ಮಾಡುವಂಥದ್ದು. ಯೋಚನೆ ಮಾಡಿ, ಯೋಚನೆಗಿಂತ ಚಿಂತನೆ ಮಾಡೋದು ಮುಖ್ಯ. ಯೋಚನೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಹಣಕಾಸಿನ ವಿಷಯದಲ್ಲಿ ಏನು ತೊಂದರೆ ಇಲ್ಲ ಸದ್ಯಕ್ಕೆ ನಿಮ್ಗೆ ಈ ವಾರದಲ್ಲಿ. ಯಾಕಂದ್ರೆ ಧನಾಧಿಪತಿಯಾದಂತಹ ಗುರುಗ್ರಹ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ನಿಮ್ಗೆ ತುಂಬಾ ಅನುಕೂಲಕರವಾದಂತ ಸಮಯ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ಮಂಗಳನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ಚೆನ್ನಾಗಿದೆ, ಗುರು ದೃಷ್ಟಿ ಇರೋದ್ರಿಂದ ನಿಮ್ಮ ರಾಶಿ ಮೇಲೆ ಓದೋದ್ರಲ್ಲಿ ಆಸಕ್ತಿ ಇರುತ್ತೆ. ಪರಿಹಾರ ಏನ್ ಮಾಡ್ಕೋಬೇಕು ಅಂದ್ರೆ ಈ ವಾರದ ಮಂಗಳವಾರದ ದಿನ ತೊಗರಿ ಬೇಳೆಯನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಶುಕ್ರವಾರ ಅವರೇಕಾಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ.
ಹಾಗೆ ಸುಬ್ರಹ್ಮಣ್ಯ ಕರಾವಲಂಬ ಮಂತ್ರವನ್ನ, ಲಕ್ಷ್ಮಿ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಳ್ಳಿ, ಒಳ್ಳೇದಾಗತ್ತೆ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಆದಂತಹ ಗುರುಗ್ರಹ ಅಷ್ಟಮದಲ್ಲಿದ್ದಾನೆ. ಆದ್ರೆ ಈ ವಾರದಲ್ಲಿ ರವಿ ಕೂಡ ಅಷ್ಟಮದಲ್ಲೇ ಸ್ಥಿತನಾಗಿರೋದ್ರಿಂದ ಸ್ವಲ್ಪ ತಂದೆಯ ಆರೋಗ್ಯದ ಕಡೆ ಒಂಚೂರು ಅಸಮಾಧಾನ ಇರುತ್ತೆ. ತಂದೆ ವಿಷಯದಲ್ಲಿ ಏನೋ ಒಂದು ಬೇಸರಗಳು ಈ ಥರದ್ದೇನೋ ಕಂಡು ಬರುತ್ತೆ. ಹಾಗೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಏನಾದ್ರೂ ಸ್ವಲ್ಪ ವ್ಯಾಜ್ಯಗಳಿದೆ ಅಂತಂದ್ರೆ ಆ ವಿಚಾರವಾಗಿಯೂ ಕೂಡ ಪ್ರಯತ್ನ ಮಾತ್ರ ಇರುತ್ತೆ, ಆದ್ರೆ ಫಲ ಸಿಗೋದಿಲ್ಲ. ಯಾಕಂದ್ರೆ ಇಲ್ಲಿ ಸೂರ್ಯಗ್ರಹ 9ನೇ ಮನೆ ಅಧಿಪತಿಯಾಗಿ ಅಷ್ಟಮದಲ್ಲಿ ಕುತ್ಕೊಂಡಿದ್ದಾನೆ. ಅಷ್ಟಮ ಅನ್ನೋದು ಒಂದ್ ರೀತಿಯಲ್ಲಿ ಕಷ್ಟವನ್ನ ಕೊಡುವಂಥದ್ದು. ಅದು ಸತತ ಪ್ರಯತ್ನವನ್ನ ತೋರಿಸುತ್ತೆ, ಆದ್ರೆ ಫಲ ಆ ಅಷ್ಟಮದಲ್ಲಿರೋ ಗ್ರಹ ಭಾಗ್ಯಸ್ಥಾನಕ್ಕೆ ಹೋದ್ಮೇಲೆ ಸಿಗುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನವನ್ನ ನೀವು ಮಾಡಿ, ಆದ್ರೆ ನಿರಾಶೆ ಆಗೋದು ಬೇಡ. ಇನ್ನು ಉದ್ಯೋಗ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಚೆನ್ನಾಗಿದೆ ಈ ವಾರದಲ್ಲಿ. ಯಾಕಂದ್ರೆ ರಾಷ್ಟ್ರಾಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ. ಒಂಥರ ರೆಸ್ಟ್ ತಗೊಳ್ದಂಗೆ ನೀವು ಕೆಲಸ ಅಂತ ಕೆಲ್ಸದ ಕಡೆನೆ ತುಂಬಾ ನೀವು ಹಾರ್ಡ್ ವರ್ಕ್ ಮಾಡೋದ್ರಿಂದ ದಶಮಾಧಿಪತಿ 7ನೇ ಮನೇಲಿ ಕುತ್ಕೊಂಡು ನಿಮ್ ರಾಶಿಯನ್ನು ನೋಡ್ತಾ ಇದ್ದಾನೆ. ದಶಮಾಧಿಪತಿ ಸಪ್ತಮದಲ್ಲಿ ಕುತ್ಕೊಂಡು ನಿಮ್ ರಾಶಿಯನ್ನು ನೋಡ್ತಿದ್ದಾನೆ. ಅವನ ಜೊತೆನಲ್ಲಿ ಪಂಚಮಾಧಿಪತಿ ಕೂಡ ಇರೋದ್ರಿಂದ ನಿಮ್ಮ ಸತತ ಒಂದು ಪರಿಶ್ರಮದ ಫಲವಾಗಿ ನೀವು ಲಾಭವನ್ನ ಕಾಣ್ತೀರಾ. ಹಾಗಾಗಿ ಸ್ವಂತ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಲಾಭ ಚೆನ್ನಾಗಿದೆ. ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಇನ್ನೂ ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಸಪ್ತಮ ಸ್ಥಾನಾಧಿಪತಿ ಸಪ್ತಮದಲ್ಲೇ ಕುತ್ಕೊಂಡಿದ್ದಾರೆ. ಬುಧ ತುಂಬಾ ಶುಭ ಫಲ ಕೊಡ್ತಾ ಇದ್ದಾನೆ. ಹಾಗಾಗಿ ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಇನ್ನು ಧನಾಧಿಪತಿಯಾದಂತಹ ಶನಿಗ್ರಹ ಚತುರ್ಥ ಭಾವದಲ್ಲಿ ಸ್ಥಿತನಾಗಿದ್ದಾನೆ. ವಕ್ರನಾಗಿರೋದ್ರಿಂದ ಬರ್ಬೇಕಾಗಿರೋ ಹಣ ಸ್ವಲ್ಪ ನಿಧಾನ ಆಗುತ್ತೆ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಬರ್ಬೇಕಾಗಿರೋ ಹಣ ಖಂಡಿತ ಬರುತ್ತೆ. ಆದ್ರೆ ಬೇರೆಯವರು ನಿಮ್ ಹತ್ರ ಹಣ ತಗೊಂಡಿರ್ತಾರೆ, ಒಂದು ವಾರದಲ್ಲಿ ವಾಪಸ್ ಕೊಡ್ತೀವಿ ಅಂತ ಹೇಳ್ತಾರೆ, ಅಥವಾ ನೀವು ಯಾವತ್ತೋ ಕೆಲಸ ಮಾಡಿರ್ತೀರಾ, ಅದಕ್ಕೆ ತಕ್ಕಂತಹ ಲಾಭ ಬರ್ಬೇಕಿತ್ತು, ಈ ವಾರದಲ್ಲಿ ಖಂಡಿತ ಬರುತ್ತೆ ಅನ್ನೋ ನಿರೀಕ್ಷೆನ ಇಟ್ಕೊಂಡಿರ್ತೀರಿ. ಸ್ವಲ್ಪ ಆ ಹಣ ಬರೋದು ಲೇಟ್ ಆಗಬಹುದು, ಆದ್ರೆ ಬರಲ್ಲ ಅಂತೇನಿಲ್ಲ. ವಕ್ರ ಗ್ರಹಗಳು ಕೊಡುವ ಫಲವನ್ನ ಸ್ವಲ್ಪ ನಿಧಾನ ಮಾಡ್ತಾರೆ ಅಷ್ಟೇ. ಹಾಗಾಗಿ ಖಂಡಿತ ಬರುತ್ತೆ, ಆದ್ರೆ ಸ್ವಲ್ಪ ಸ್ಲೋ ಆಗುತ್ತೆ. ಚತುರ್ಥ ಭಾವದಲ್ಲಿ ಶನಿಗ್ರಹ ಸ್ಥಿತನಾಗಿರೋದ್ರಿಂದ ಆ ಶನಿ ಶುಕ್ರನನ್ನ ನೋಡ್ತಾ ಇರೋದ್ರಿಂದ, ಶುಕ್ರ ಯಾರಪ್ಪ ಅಂದ್ರೆ 6ನೇ ಮನೆ ಅಧಿಪತಿ. ಯಾರು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರೋಂಥವ್ರಿಗೆ ಕೆಲಸದ ವಿಷಯದಲ್ಲಿ ಒಂದ್ ಸ್ವಲ್ಪ ಸಮಸ್ಯೆಗಳಿರುತ್ತೆ. ಏನಪ್ಪಾ ಅಂದ್ರೆ ಕೊಟ್ಟಿರೋ ಕೆಲಸನ ಕಂಪ್ಲೀಟ್ ಮಾಡಕ್ ಆಗಲ್ಲ, ಕೆಲಸದಲ್ಲಿ ತುಂಬಾ ಕಿರಿಕಿರಿ, ಅಥವಾ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಏನೋ ವಾತಾವರಣ ನಿಮ್ಗೆ ಸೆಟ್ ಆಗ್ತಾ ಇಲ್ಲ, ಅಲ್ಲಿನ ಜನಗಳು ನಡ್ಕೊಳ್ತಾ ಇರೋ ರೀತಿ ನಿಮ್ಗೆ ಒಂದ್ ರೀತಿ ಕಷ್ಟ ಆಗ್ತಾ ಇರ್ಬೋದು, ಆ ಜನರ ವರ್ತನೆ ನಿಮ್ಗೆ ಕೆಲ್ಸಕ್ಕೆ ತುಂಬಾ ಕಷ್ಟ ಆಗ್ತದೆ, ಈ ತರ ಸ್ವಲ್ಪ ಬೇಸರ ಆಗ್ತಾ ಇರುತ್ತೆ. ಸ್ವಲ್ಪ ಶತ್ರು ಬಾಧೆ ಇರುತ್ತೆ. ಯಾಕಂದ್ರೆ 6ನೇ ಮನೆ ಅಧಿಪತಿ ದಶಮದಲ್ಲಿ ಕುತ್ಕೊಂಡಿರೋದ್ರಿಂದ ನಿಮ್ಮ ಶತ್ರುಗಳಿಂದ ನಿಮ್ ಕೆಲಸ ಕಂಪ್ಲೀಟ್ ಆಗಲ್ಲ, ಏನೋ ಅಡೆತಡೆ ಮಾಡ್ತಾ ಇರ್ತಾರೆ, ಏನೋ ತಡೆ ಹಾಕ್ತಾ ಇರ್ತಾರೆ. ಈ ರೀತಿ ಒಂದಿಷ್ಟು ಉದ್ಯೋಗದ ವಿಷಯದಲ್ಲಿ ಸಮಸ್ಯೆ ಇದೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಹೆಚ್ಚು ಜವಾಬ್ದಾರಿಯುತವಾದಂತಹ ಕೆಲಸಗಳನ್ನ ನಿಮಗೆ ಕೊಡ್ತಾರೆ, ಆದ್ರೆ ಅದನ್ನ ನಿಭಾಯಿಸುವಲ್ಲಿ ನಿಮ್ಗೆ ಬಹಳ ಭಯ ಆಗ್ತಾ ಇರುತ್ತೆ. ಅಷ್ಟಮ ಅನ್ನೋದೇ ಭಯಸ್ಥಾನ. ಇಲ್ಲಿ ರವಿ ಇರೋದ್ರಿಂದ ಎಲ್ಲವನ್ನ ನಿಭಾಯಿಸುವಂತ ಶಕ್ತಿ ಇರುವಂತಹ ನೀವು ಕೂಡ ಈ ವಾರದಲ್ಲಿ ಎಲ್ಲೋ ಒಂದು ಚೂರು ಅಳುಕು, ನನ್ ಕೈಲಿ ಆಗುತ್ತೋ ಇಲ್ವೋ, ಆಗಲ್ಲ ಅನ್ಸತ್ತೆ ಅನ್ನೋ ತರ ನೀವು ಯೋಚನೆ ಮಾಡ್ತೀರಾ. ಅಂದ್ರೆ ಆ ಒಂದು ಆತಂಕ, ಭಯ ಸ್ವಲ್ಪ ಜಾಸ್ತಿ ಆಗತ್ತೆ ನಿಮ್ಗೆ. ಬಟ್ ಭಯ ಪಡೋ ಅಗತ್ಯ ಇಲ್ಲ, ಸ್ವಲ್ಪ ನಿಧಾನ ಆಗತ್ತೆ, ಒಂಚೂರು ಲೇಟ್ ಆಗತ್ತೆ, ಆಮೇಲೆ ಒಂದ್ ಸ್ವಲ್ಪ ಆತಂಕ ಅದೆಲ್ಲ ಇರುತ್ತೆ, ಕಾನ್ಫಿಡೆನ್ಸ್ ಸ್ವಲ್ಪ ಕಮ್ಮಿ ಆಗತ್ತೆ. ಆದ್ರೂ ಕೂಡ ನಿಮ್ಮ ಕೆಲ್ಸನ ನೀವು ಖಂಡಿತ ಆಗತ್ತೆ, ನಿಮ್ಗೆ ಏನು ಜವಾಬ್ದಾರಿ ಕೊಟ್ಟಿರ್ತಾರೋ ಅದನ್ನ ನಿಭಾಯಿಸ್ತೀರಾ. ಯಾಕೆ ಅಂತಂದ್ರೆ ದಶಮದಲ್ಲಿ ನೀಚ ಶುಕ್ರ ಸ್ಥಿತನಾಗಿದ್ರು ಕೂಡ ದಶಮಾಧಿಪತಿಯಾದಂತಹ ಬುಧ ಗ್ರಹ ಸಪ್ತಮದಲ್ಲಿ ಸ್ವಕ್ಷೇತ್ರದಲ್ಲಿದ್ದಾನೆ. ಓಕೆನಾ. ಭಾವಾಧಿಪತಿಯ ಜೊತೆನಲ್ಲಿ ಯೋಗಕಾರಕನಾದಂತಹ ಮಂಗಳ ಕೂಡ ಇರೋದ್ರಿಂದ, ಮಂಗಳ ಅಂದ್ರೇನೆ ಹಿಡಿದ ಕೆಲಸವನ್ನ ಬಿಡೋದಿಲ್ಲ, ಹಠ ತೊಟ್ಟು ನೀವು ಕೆಲಸ ಮಾಡ್ತೀರಾ, ಹಾಗಾಗಿ ಕಂಪ್ಲೀಟ್ ಆಗುತ್ತೆ, ಆತಂಕ ಪಡೋ ಅವಶ್ಯಕತೆ ಇಲ್ಲ. ಇನ್ನು ಹಣಕಾಸಿನ ವಿಷಯದಲ್ಲಿ ತುಂಬಾ ಸಮಸ್ಯೆ ಅಂತ ಏನಿಲ್ಲ, ನಿಮ್ಗೊಂಥರ ಭಯ ಆಗ್ತಾ ಇರುತ್ತೆ, ಬಟ್ ತುಂಬಾ ಸಮಸ್ಯೆ ಅಂತ ಏನಿಲ್ಲ, ಚೆನ್ನಾಗಿದೆ. ಇನ್ನು ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರಿಗೆ ಅವಕಾಶ ಸಿಗುವ ಸಾಧ್ಯತೆಗಳಿದೆ. 12ನೇ ಮನೆ ಅಧಿಪತಿ ಸಪ್ತಮದಲ್ಲಿ ಕುತ್ಕೊಂಡಿರೋದ್ರಿಂದ ವಿದೇಶಕ್ಕೆ ಹೋಗುವಂತ ಅವಕಾಶ ಕೂಡ ಸಿಗುತ್ತೆ. ರವಿ ಅಷ್ಟಮದಲ್ಲಿ ಸ್ಥಿತನಾಗಿರೋದ್ರಿಂದ
ಒಂದ್ ರೀತಿ ಭವಿಷ್ಯದ ಬಗ್ಗೆ ಏನೋ ಒಂದು ಭಯ ಆತಂಕ ಈ ತರದ್ದೆಲ್ಲ ಆಗ್ತಾ ಇರುತ್ತೆ. ಬಟ್ ಏನು ಆತಂಕ ಪಡ್ಬೇಡಿ, ಪ್ರಾಕ್ಟಿಕಲಿ ಏನು ಪ್ರಾಬ್ಲಮ್ ಇಲ್ಲ. ನಿಮ್ ಮನ್ಸಿಗೆ ಮಾತ್ರ ಆ ತರ ಅನಿಸ್ತಿರುತ್ತೆ. ಪ್ರತಿದಿನ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ. ತಪ್ಪದೆ ಈ ವಾರದ ಭಾನುವಾರ ಗೋಧಿ ಮತ್ತು ಕಡಲೆಬೇಳೆನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಉದ್ಯೋಗದಲ್ಲಿ ಸಮಸ್ಯೆಗಳಾಗ್ತಾ ಇದೆ ಅಂದ್ರೆ ಶುಕ್ರವಾರ ಅವರೇಕಾಳು ದಾನ ಕೊಡಿ. ಇನ್ನು ಪಂಚಮಾಧಿಪತಿ ಸಪ್ತಮದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಏನೂ ಸಮಸ್ಯೆ ಇಲ್ಲ, ತುಂಬಾ ಚೆನ್ನಾಗಿದೆ. ಕೆಲವು ಪರಿಹಾರಗಳನ್ನ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಮಕರ ರಾಶಿ. ಮಕರ ರಾಶಿಯವರಿಗೆ 6ನೇ ಮನೆಯಲ್ಲಿ ಬುಧ ಮತ್ತು ಮಂಗಳ ಗ್ರಹ. ಆರೋಗ್ಯದ ಕಡೆ ಗಮನ ಕೊಡಿ. ಯಾಕಂದ್ರೆ ರಾಶ್ಯಾಧಿಪತಿ ಏನೋ ತೃತೀಯ ಭಾವದಲ್ಲಿ ಇದ್ದಾನೆ, ಆದ್ರೆ 6ನೇ ಮನೆ ಅನ್ನೋದು ರೋಗಸ್ಥಾನವಾಗಿ ರೋಗಸ್ಥಾನಾಧಿಪತಿ ರೋಗಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ಅನಾರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ. ನರಗಳಲ್ಲಿ ವೀಕ್ನೆಸ್ ಉಂಟಾಗಬಹುದು. ಲೋ ಬಿ ಪಿ ಇದ್ದಂಥವರಿಗೆ ಜಾಸ್ತಿ ಆಗಬಹುದು ಅದು. ಆಮೇಲೆ ಸ್ವಲ್ಪ ಶುಗರ್ ಇರುವಂತವ್ರು ಹುಷಾರಾಗಿರ್ಬೇಕು. ಸಪ್ತಮದಲ್ಲಿ ಗುರು ಕೂತ್ಕೊಂಡಿದ್ದಾನೆ, ಹಾಗಾಗಿ ಬಿ ಪಿ ಇರೋರು ಕೂಡ ತುಂಬಾ ಹುಷಾರಾಗಿರ್ಬೇಕು. ಮಾರಕ ಸ್ಥಾನದಲ್ಲಿ ರವಿ ಸ್ಥಿತನಾಗಿದ್ದಾನೆ, ಹಾಗಾಗಿ ಸ್ವಲ್ಪ ಆರೋಗ್ಯದಲ್ಲಿ ಈಗಾಗ್ಲೇ ಏನೋ ವ್ಯತ್ಯಾಸಗಳಿದೆ ಅನ್ನೋಂಥವ್ರು ಬಹಳ ಎಚ್ಚರಿಕೆನ ವಹಿಸ್ಬೇಕು. ಏನೋ ಸಮಸ್ಯೆ ಇಲ್ಲ ಅನ್ನೋಂಥವ್ರಿಗೆ ಏನೋ ಸ್ವಲ್ಪ ಸುಸ್ತಾಗ್ಬೋದು, 1-2 ದಿನ ಹುಷಾರ್ ತಪ್ಪೋದು, ಸರಿ ಆಗ್ಬಿಡ್ತೀರಾ. ಆದ್ರೆ ಈಗ ಆಲ್ರೆಡಿ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳಿದೆ ಅನ್ನೋರು ಬಹಳ ಎಚ್ಚರಿಕೆ ವಹಿಸ್ಕೊಂಡು ನಿಮ್ಮ ಒಂದು ಆರೋಗ್ಯವನ್ನ ನೋಡ್ಕೋಬೇಕಾಗತ್ತೆ. ಇನ್ನು ಕೆಲಸ ಅಂತ ಬಂದಾಗ ಪರವಾಗಿಲ್ಲ, ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಸಾಧಾರಣ ಫಲ. ಯಾಕಂದ್ರೆ ನಿಮ್ ಕೆಲ್ಸನೇ ಕಂಪ್ಲೀಟ್ ಆಗಲ್ಲ. ನೀವು ಇಂತಿಷ್ಟು ಕೆಲಸ ಆಗ್ಬೇಕು, ನಾನಿಷ್ಟು ಯೋಜನೆಗಳನ್ನೆಲ್ಲ ಕಾರ್ಯರೂಪಕ್ಕೆ ತರಬೇಕು ಅಂತ ಏನೋ ಒಂದು ಅನ್ಕೊಂಡಿರ್ತೀರ. ಬಟ್ ದಶಮಾಧಿಪತಿ ನೀಚನಾಗಿರೋದ್ರಿಂದ ಅನ್ಕೊಂಡಷ್ಟು ಕೆಲಸ ಕಂಪ್ಲೀಟ್ ಆಗಲ್ಲ, ಹಾಗೆ ಅನ್ಕೊಂಡಷ್ಟು ಆದಾಯ ಕೂಡ ಬರಲ್ಲ. ಆದ್ರೆ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಇರುತ್ತೆ. ಇನ್ನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋರಿಗೆ, ಅದರಲ್ಲೂ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರುವಂತವ್ರಿಗೆ ಕೆಲಸದ ಒತ್ತಡ ಸ್ವಲ್ಪ ಜಾಸ್ತಿ ಇರುತ್ತೆ. ಅಂದ್ರೆ ಸ್ವಲ್ಪ ಟೆನ್ಷನ್ ಇರುತ್ತೆ. ಟೆನ್ಷನ್ ಮಾಡ್ಕೊಂಡೇ ಕೆಲಸ ಮಾಡ್ಬೇಕು, ಕೆಲಸ ಮಾಡ್ಲೇಬೇಕು, ಬೇರೆ ವಿಧಿ ಇಲ್ಲ. ಆದ್ರೆ ನನ್ನ ಶಕ್ತಿ ಮೀರಿ ಇದಕ್ಕೆ ಪ್ರಯತ್ನ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಇರುತ್ತೆ. ಅದು ಕೂಡ ಬುದ್ಧಿಶಕ್ತಿಯನ್ನ ಖರ್ಚು ಮಾಡುವಂಥದ್ದು. ವಿಪರೀತ ಟೆನ್ಷನ್ ಇರುತ್ತೆ, ಕಂಪ್ಲೀಟ್ ಆಗಿಲ್ಲ, ಇನ್ ಟೈಮಲ್ಲಿ ಆಗ್ಬೇಕು ಅನ್ನೋ ಒತ್ತಡ, ಕೆಲಸದ ಒತ್ತಡ ಎಷ್ಟಿರುತ್ತೆ ಅಂದ್ರೆ ರಾತ್ರಿ ಮಲಗಿದ್ರು ಕೂಡ ಕನಸಿನಲ್ಲೂ ನಿಮ್ ಕೆಲಸನೇ ನಿಮ್ಗೆ ನೆನಪಾಗ್ತಾ ಇರುತ್ತೆ. ಆ ತರ ನಿಮ್ಗೆ ಕೆಲಸದ ಒತ್ತಡಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಆದಷ್ಟು ಕೂಲಾಗಿ ಸಮಾಧಾನವಾಗಿ ನಿಮ್ಮ ಕೆಲಸವನ್ನ ನೀವು ಮಾಡಿ. ಯಾಕಂದ್ರೆ ತುಂಬಾ ಅರ್ಜೆಂಟ್ ಮಾಡ್ಕೊಂಡು ಬಿಡ್ತೀರಾ. ಕೆಲವು ಕೆಲಸಗಳು ಅರ್ಧದವರೆಗೂ ಚೆನ್ನಾಗಾಗಿ ಆಮೇಲೆ ಏನೋ ಪ್ರಾಬ್ಲಮ್ ಆಗ್ಬಿಡುತ್ತೆ. ಕೆಲವು ಕೆಲಸಗಳು ಸ್ಟಾರ್ಟೇ ಮಾಡಕ್ಕಾಗಲ್ಲ, ಏನೋ ಒಂದಷ್ಟು ವಿಘ್ನಗಳು ಬಂದ್ಬಿಡುತ್ತೆ. ಅದೇ ತುಂಬಾ ಅರ್ಜೆಂಟ್ ಮಾಡ್ಕೊಂಡಾಗ ಈ ತರ ಆಗುತ್ತೆ. ಹಾಗಾಗಿ ಸ್ವಲ್ಪ ಆರಾಮಾಗಿ ಕೂಲಾಗಿ ನಿಮ್ಮ ಉದ್ಯೋಗದ ವಿಚಾರದಲ್ಲಿ ನೀವು ಮುಂದುವರಿಬೇಕಾಗತ್ತೆ. ಇನ್ನು ದಶಮಾಧಿಪತಿ ಶುಕ್ರ ನೀಚನಾಗಿದ್ದಾನೆ. ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಸಮಸ್ಯೆಗಳಿತ್ತು ಅಂದ್ರೆ ಅದು ಸಾಲ್ವ್ ಆಗೋದಿಲ್ಲ. ಪ್ರಯತ್ನ ಮಾಡಿ, ಆದ್ರೆ ಅದಕ್ಕೋಸ್ಕರನೇ ಹೆಚ್ಚು ಸಮಯವನ್ನ ಕೊಡಬೇಡಿ. ಆ ತರದ ಯಾವುದೇ ಪ್ರಾಬ್ಲಮ್ ಕೂಡ ಈ ವಾರದಲ್ಲಿ ಸಾಲ್ವ್ ಆಗುವಂತ ಲಕ್ಷಣ ಇಲ್ಲ. 9ನೇ ಮನೆಯಲ್ಲಿ ಶುಕ್ರ ನೀಚನಾಗಿರೋದ್ರಿಂದ ತಂದೆಯ ಆರೋಗ್ಯದಲ್ಲಿ ಏರುಪೇರುಗಳುಂಟಾಗಬಹುದು. ನಿಮ್ಮ ತಂದೆಯ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸಗಳಾಗಬಹುದು. ಈಗ ಆಲ್ರೆಡಿ ಅವ್ರು ಹುಷಾರ್ ತಪ್ಪಿದ್ದಾರೆ, ಅಥವಾ ಅವ್ರಿಗೆ ಏನೋ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳಿದೆ ಅಂದ್ರೆ ಇನ್ನೂ ಜಾಸ್ತಿ ಆಗಬಹುದು, ಅಥವಾ ಆಕಸ್ಮಿಕವಾಗಿ ಏನೋ ತೊಂದರೆಗಳಾಗುವಂತಹ ಸಾಧ್ಯತೆಗಳು ಕಂಡು ಬರ್ತವೆ. ಯಾಕಂದ್ರೆ ಪಿತೃಸ್ಥಾನಾಧಿಪತಿಯು ಬಾಧಕಾಧಿಪತಿಯಾದ ಮಂಗಳನ ಜೊತೆಯಲ್ಲಿ ಶತ್ರು ಸ್ಥಾನದಲ್ಲಿ ಕುತ್ಕೊಂಡಿದ್ರೆ ಪಿತೃಸ್ಥಾನದಲ್ಲಿ ನೀಚ ಶುಕ್ರ ಸ್ಥಿತನಾಗಿದ್ದಾನೆ. ಹಾಗೆ ಉದ್ಯೋಗ ಅಷ್ಟೇ ಅಲ್ಲದೆ ಕೆಲವೊಂದು ವೈಯಕ್ತಿಕ ಕೆಲಸ ಕಾರ್ಯಗಳು ಆಗ್ಬೇಕಾಗಿತ್ತು, ಆ ಕೆಲಸಗಳು ಸಕ್ಸಸ್ ಆಗಲ್ಲ. ಯಾಕಂದ್ರೆ ಬೇರೆ ಬೇರೆ ವಿಚಾರಗಳ ಕಡೆಗೆ ಗಮನ ಕೊಡೋದ್ರ ಜೊತೆಗೆ ನಿಮ್ಗೆ ನಿಮ್ಮ ಮುಖ್ಯವಾದ ಕೆಲಸದ ಕಡೆ ಗಮನ ಕೊಡಕ್ಕಾಗಲ್ಲ. ಹಾಗಾಗಿ ಅಂತಹ ವೈಯಕ್ತಿಕ ಜವಾಬ್ದಾರಿಗಳನ್ನ ನಿರ್ವಹಿಸುವಲ್ಲಿ ಸ್ವಲ್ಪ ನೀವು ಫೇಲ್ ಆಗ್ತೀರಾ ಅಂತಾನೆ ಹೇಳ್ಬೋದು. ಶುಕ್ರನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಪಂಚಮಾಧಿಪತಿ ಶುಕ್ರನು 9ನೇ ಮನೆಯಲ್ಲಿ ನೀಚನಾಗಿದ್ದಾನೆ ನೋಡಿ. ಗುರು ದೃಷ್ಟಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಇಲ್ಲ. ಪಂಚಮಾಧಿಪತಿ ನೀಚನಾಗಿದ್ರೂ ಸಹಿತ ಗುರು ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಇಲ್ಲ. ಆದ್ರೆ ಮಕರ ರಾಶಿಯವರಿಗೆ ಮಕ್ಕಳ ವಿಷಯದಲ್ಲಿ ಚಿಂತೆ ಇರುತ್ತೆ. ಚಿಕ್ಕ ಮಕ್ಕಳಾದ್ರೆ ತುಂಬಾ ಹಠ ಮಾಡ್ತಾರೆ ಅಂತಾನೋ, ಅಥವಾ ಅವ್ರನ್ನ ಹ್ಯಾಂಡಲ್ ಮಾಡಕ್ಕಾಗಲ್ಲ ಅಂತಾನೋ, ಅಥವಾ ಹುಷಾರ್ ತಪ್ತಾ ಇದ್ದಾರೆ ಅಂತಾನೋ ಏನೋ ಒಂದು ವಿಷಯದಲ್ಲಿ. ದೊಡ್ಡ ಮಕ್ಕಳಾದ್ರೆ ಅವರ ವರ್ತನೆ, ಬಿಹೇವಿಯರ್, ನಡವಳಿಕೆ ನಿಮ್ಗೆ ತುಂಬಾ ಆತಂಕ ಉಂಟು ಮಾಡ್ತಾ ಇದೆ. ಶಾಲೆ ಹೋಗೋ ಮಕ್ಕಳಾದ್ರೆ ಶಾಲೆಯಿಂದ ಕಂಪ್ಲೇಂಟ್ ಬರುತ್ತೆ. ಈ ತರ ಏನೋ ಒಂದು ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ ತುಂಬಾ ಚಿಂತೆ ಇರುತ್ತೆ. ಯಾಕಂದ್ರೆ ಪಂಚಮಾಧಿಪತಿ ನೀಚನಾಗಿದ್ದಾನೆ. ಇವಾಗ ತುಂಬಾ ತಿಳುವಳಿಕೆ ಇರೋರೇ ಒಂದೊಂದ್ಸಲ ತಪ್ಪು ಮಾಡ್ತಾರೆ. ಇನ್ನು ಮಕ್ಕಳು ಅಂದಾಗ ತಪ್ಪು ಮಾಡೋದು ಸಹಜ.
ಪ್ರಸ್ತುತ ಪಂಚಮಾಧಿಪತಿ ನೀಚನಾಗಿರೋದ್ರಿಂದ ಏನೋ ಗೊತ್ತೋ ಗೊತ್ತಿಲ್ದೇನೋ ಒಂದು ಸಣ್ಣ ಪುಟ್ಟ ತಪ್ಪು ಮಾಡ್ತಾರೆ. ಬಟ್ ಅದನ್ನ ನೀವು ತುಂಬಾ ಸೀರಿಯಸ್ ಆಗಿ ತಗೊಂಡು ಇನ್ ಮುಂದಿನ ದಿನಗಳಲ್ಲಿ ಇವರು ತಪ್ಪು ಮಾಡ್ಕೊಂಡೇ ಹೋಗ್ಬಿಡ್ತಾರೆ ಅನ್ನೋ ತರ ನೀವು ಯೋಚನೆ ಮಾಡಕ್ ಹೋಗ್ಬಿಡಿ. ಆ ತಪ್ಪನ್ನ ಸರಿ ಮಾಡಿ ತಿದ್ದಿ ಬುದ್ಧಿ ಹೇಳಿ ಇನ್ನು ಆ ವಿಷಯದ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡಿ. ಇಲ್ಲ ಅಂದ್ರೆ ಇದನ್ನೇ ತುಂಬಾ ಥಿಂಕ್ ಮಾಡ್ಕೊಂಡು ನಿಮ್ಮ ಮನಸ್ಥಿತಿನ ಹಾಳು ಮಾಡ್ಕೊಂತೀರಾ. ಇನ್ನು ಪರಿಹಾರ ಅಂತೂ ಮಾಡ್ಲೇಬೇಕು. ಮಕರ ರಾಶಿಯವರು ಏನ್ ಮಾಡ್ಬೇಕು ಅಂದ್ರೆ ಈ ವಾರದ ಶುಕ್ರವಾರ ಅವರೆಕಾಳು ದಾನ, ಹಾಗೆ ಹೆಸರು ಕಾಳು ದಾನ. ಶುಕ್ರವಾರನೇ ಕೊಡಿ. ಅವರೆಕಾಳು ಮತ್ತೆ ಹೆಸರು ಕಾಳು, ಈ ಎರಡೂ ಧಾನ್ಯಗಳನ್ನು ಯಾವ್ದಾದ್ರೂ ದೇವಸ್ಥಾನಕ್ಕೆ ಕೊಡಿ, ಒಳ್ಳೇದಾಗುತ್ತೆ. ಕುಂಭರಾಶಿ. ಕುಂಭರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಶನಿಗ್ರಹ 2ನೇ ಮನೇಲಿದ್ದಾನೆ. 7.5 ಇನ್ನು ಮುಗ್ದಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಜವಾಗ್ಲೂ 7.5ನೇ ಎಫೆಕ್ಟ್ ಈಗ ಶುರುವಾಗ್ತಿದೆ ಅಂತ ನಿಮ್ಗೆ ಅನಿಸ್ತಿದೆ. ಹೋದ್ ವರ್ಷ 7.5 ಇದ್ರೂ ಕೂಡ ನಿಮ್ಗೆ ಗುರುಬಲ ಇತ್ತು, ಹಾಗಾಗಿ ಹೇಗೋ ಬಚ್ಚವಾಗ್ಬಿಟ್ರಿ. ಅದರಿಂದ ಹೋದ ವರ್ಷ ಅಂದ್ರೆ 24ನೇ ಇಸ್ವಿಯಲ್ಲಿ 2024ನೇ ಇಸ್ವಿಯಲ್ಲಿ ಗುರುಬಲ ಇಲ್ಲದೆ ಹೋದ್ರು ಕೂಡ ಶುಭ ಸ್ಥಾನದಲ್ಲಿ ಗುರು ಇದ್ದು, ಅಂದ್ರೆ ಚತುರ್ಥದಲ್ಲಿ ಗುರು ಇದ್ದು 10ನೇ ಮನೆ ನೋಡ್ತಿದ್ರಿಂದ ಹೆಂಗೋ ಕೆಲಸಗಳು ಕಂಪ್ಲೀಟ್ ಆಗ್ತಿತ್ತು. ಆದ್ರೆ ಈ ವಾರದಲ್ಲಿ ಗುರು 6ನೇ ಮನೆ ಶತ್ರುಸ್ಥಾನ ನೋಡಿ, ಅಲ್ಲಿ ಶತ್ರುಸ್ಥಾನದಲ್ಲಿ ಗುರು ಉಚ್ಚ ಕ್ಷೇತ್ರದಲ್ಲಿದ್ರೆ ನಿಮ್ಮ ಶತ್ರುವಿಗೆ ಲಾಭ. ಅಂದ್ರೆ ನಿಮಗ್ ಲಾಭ ಇಲ್ಲ ಅಂತಲ್ಲ, ಶತ್ರುಗಳ ಬಾಧೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ನಿಮ್ಮ ಬದುಕನ್ನ ಆದಷ್ಟು ಗೌಪ್ಯವಾಗಿಟ್ಕೊಳ್ಳಿ. ಏನೇ ಒಂದು ಒಳ್ಳೇದಾಗ್ತಾ ಇದೆ ನಿಮ್ ಲೈಫಲ್ಲಿ ಅಂದ್ರೆ ಆದಷ್ಟು ಅದನ್ನ ಹೇಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಂದ್ರೆ ದೃಷ್ಟಿ ಆಗೋದು, ಕೆಟ್ಟ ದೃಷ್ಟಿಗಳು ಬೀಳುವಂಥದ್ದು, ಏನೋ ಕೆಟ್ಟದನ್ನ ಬಯಸುವಂಥದ್ದು, ಈ ತರದ್ದೆಲ್ಲ ಆಗುತ್ತೆ. ಸ್ವಲ್ಪ ಆ ವಿಷಯದಲ್ಲಿ ಕೇರ್ಫುಲ್ ಆಗಿರಿ. 2ನೇ ವಿಚಾರ ನಿಮ್ಮ ಆರೋಗ್ಯ ತುಂಬಾ ಇಂಪಾರ್ಟೆಂಟು. 6ನೇ ಮನೆಯಲ್ಲಿ ಗುರು ಇರೋದ್ರಿಂದ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಯಾರಿಗೆ ಶುಗರ್ ಇದೆ ಅವರು ತುಂಬಾ ಹುಷಾರಾಗಿರ್ಬೇಕು. ಈ ವಾರದಲ್ಲಂತೂ ಸೂರ್ಯ ಬೇರೆ 6ನೇ ಮನೇಲಿ ಇರೋದ್ರಿಂದ ಸ್ವಲ್ಪ BP ಇದೆ ಅಂದ್ರೆ ಅವ್ರು ಕೂಡ ಹುಷಾರಾಗಿರ್ಬೇಕು. BP ವೇರಿಯೇಷನ್ ಆಗುವಂತ ಸಾಧ್ಯತೆಗಳಿದೆ. ಹಾಗೆ 2ನೇ ಮನೆ ಅಧಿಪತಿನೂ ಗುರುನೇ ಆಗಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಕೊಟ್ಟ ಹಣ ವಾಪಸ್ ಬರೋದಿಲ್ಲ. ನೀವು ಯಾವ್ದಕ್ಕೆ ಇನ್ವೆಸ್ಟ್ ಮಾಡಿದ್ರು ದುಡ್ಡು ವಾಪಸ್ ಬರಲ್ಲ. ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿದ್ರು ಬರಲ್ಲ, ಬೇರೆಯವ್ರಿಗೆ ಸಾಲ ಅಂತ ಕೊಟ್ರು ಬರಲ್ಲ. ನೀವೇನ್ ಮಾಡ್ಬೇಕು, ಅಕಸ್ಮಾತ್ ನಿಮ್ಮ ಹತ್ರ ಹಣ ಇದೆ ಅಂದ್ರೆ ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡ್ಬೇಕು, ಆಯ್ತಾ? ಸಾಲ ಅಂತೂ ಮಾಡ್ಲೇಬಾರ್ದು. 6ನೇ ಮನೆಯಲ್ಲಿ ಗುರು ಇರುವಂತಹ ಸಂದರ್ಭದಲ್ಲಿ ಸಾಲ ಮಾಡಿದ್ರೆ ಬೇಗ ಸಾಲ ತೀರ್ಸೋದಕ್ಕಾಗಲ್ಲ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಒಂದೊಂದು ರೂಪಾಯಿ ಖರ್ಚು ಮಾಡ್ಬೇಕಂದ್ರೆ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಬರುವಂತ ಆದಾಯ ಕಮ್ಮಿ ಆಗತ್ತೆ, ನಿಮ್ಗೆ ಖರ್ಚು ಜಾಸ್ತಿ ಆಗತ್ತೆ. ಧನಾಧಿಪತಿ ಕುತ್ಕೊಂಡಿರೋದಲ್ಲಿ ಋಣಸ್ಥಾನದಲ್ಲಿ ಆದಾಯ ಕೊಡುವಂತ ಟೈಮಲ್ಲಿ ಅಲ್ಲಿ ಕೂತಿರೋನು ಶನಿ. ಆದಾಯ ಸ್ಲೋ ಆಗಿ ಬರ್ತಾ ಇದೆ, ಖರ್ಚು ಮಾತ್ರ ಫಾಸ್ಟ್ ಆಗಿ ಆಗ್ತಾ ಇದೆ. ಹಂಗಾಗಿ ಸ್ವಲ್ಪ ದುಡ್ಡಿನ ವಿಷಯದಲ್ಲಿ ಹುಷಾರಾಗಿರಿ. ಇನ್ನು ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಸಾಧಾರಣ ಫಲ, ಸಾಧಾರಣ ಅಂದ್ರೆ ತುಂಬಾ ಸಾಧಾರಣ ಫಲ, ಪರವಾಗಿಲ್ಲ ಅನ್ನೋ ತರ. ಇನ್ನು ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರ್ಗೂ ಅಷ್ಟೇ ತುಂಬಾ ಸಾಧಾರಣ ಫಲ. ಆದ್ರೆ 10ನೇ ಮನೆ ಅಧಿಪತಿ ನಿಮ್ಗೆ ಮಂಗಳ ಗ್ರಹ 5ನೇ ಮನೇಲಿ ಇರೋದ್ರಿಂದ ಉದ್ಯೋಗದಲ್ಲಿ ತೊಂದರೆಗಳೇನು ಇಲ್ಲ ನಿಮ್ಗೆ. ಅಂದ್ರೆ ಏನು ಕೆಲಸ ಮಾಡ್ತಾ ಇರ್ತೀರಾ ಅಲ್ಲಿ ಏನು ತುಂಬಾ ಕಿರಿಕಿರಿ, ಟೆನ್ಷನ್ನು ಅದರದ್ದೆಲ್ಲ ಏನು ಇರೋದಿಲ್ಲ. ಅಂದ್ರೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋರಿಗೆ, ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರೋರಿಗೆ, ಅದರಲ್ಲೂ ಅವ್ರಿಗೇನು ಅಂತ ದೊಡ್ಡ ಮಟ್ಟದ ಸಮಸ್ಯೆಗಳು ಆ ಥರದ್ದೆಲ್ಲ ಏನಿಲ್ಲ. ಸರ್ಕಾರಿ ಉದ್ಯೋಗದಲ್ಲಿ ಇರೋರ್ಗೂ ಅಷ್ಟೇ, ಏನು ನಿಮ್ಗೆ ಕೆಲಸದಲ್ಲಂತೂ ಕಿರಿಕಿರಿ ಇಲ್ಲ. ನಿಮ್ ಪಾಡಿಗೆ ನೀವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ನಿಮ್ಗೆ ಯಾವುದೇ ಒಂದು ಒತ್ತಡ, ಮಾನಸಿಕ ಕಿರಿಕಿರಿ ಅದೆಲ್ಲ ಏನಿರಲ್ಲ. ನಿಮ್ಗೆ ಇರೋ ಪ್ರಾಬ್ಲಮ್ 2, ಒಂದು ಆರೋಗ್ಯ, ಇನ್ನೊಂದು ಹಣ. ದೊಡ್ಡದು ಕೆಲಸಗಳಾಗ್ಬೇಕು, ಜಾಸ್ತಿ ದುಡ್ಡು ಬರುವಂತ ಕೆಲಸಗಳಾಗ್ಬೇಕು. ಪರ್ಸನಲ್ ಕೆಲಸಗಳಿಗೆ ನೋಡಿ, ಯಾವುದೋ ಒಂದು ಪ್ರಾಪರ್ಟಿ ಸೇಲ್ ಇಟ್ಟಿದ್ದೀರಾ, ಸೇಲ್ ಆಗ್ತಾ ಇಲ್ಲ, ಈ ಕೆಲಸಗಳು ಆಗ್ಬೇಕು. ಇಂಥವ್ ಯಾವ್ದು ಆಗಲ್ಲ. ಈ ವಾರ ಕೂಡ ಅಷ್ಟೇ. ಆಸ್ತಿ ವಿಚಾರದಲ್ಲಂತೂ ಯಾವುದೇ ಶುಭ ಫಲವನ್ನ ನಿರೀಕ್ಷೆ ಮಾಡಬೇಡಿ ಈ ವಾರದಲ್ಲಿ. ಸೈಟೋ, ಮನೆನೋ ಅಥವಾ ವಾಹನವನ್ನೋ ತಗೊಳ್ಳೋದಾಗಿರ್ಬಹುದು, ಸೇಲ್ ಮಾಡೋದಾಗಿರ್ಬಹುದು, ಎರಡೂ ವಿಚಾರದಲ್ಲಿ ನಿಮ್ಗೆ ಏನೂ ಶುಭ ಫಲ ಆಗೋದಿಲ್ಲ. ಹಾಗಾಗಿ ಆ ವಿಷಯವಾಗಿ ತುಂಬಾ ಪ್ರಯತ್ನ ಕೂಡ ಮಾಡಕ್ ಹೋಗ್ಬೇಡಿ. ಅಕಸ್ಮಾತ್ ಸೇಲ್ ಆಗುವಂತ ಪರಿಸ್ಥಿತಿ ಬಂದ್ರು ಈ ವಾರದಲ್ಲಿ ಮಾರಾಟ ಮಾಡ್ಬೇಡಿ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನೀವು ಮೋಸ ಹೋಗ್ಬೋದು. ತುಂಬಾ ಕಮ್ಮಿ ಬೆಲೆಗೆ ಮಾರಾಟ ಆಗುವಂತದ್ದು, ಅಥವಾ ತಗೊಳ್ಳೋ ವಿಚಾರ ಬಂದ್ರು ಕೂಡ ನಿಮ್ಗೇನೋ ಅಲ್ಲಿ ರೆಕಾರ್ಡ್ಸ್ ಪ್ರಾಬ್ಲಮ್ ಇರುತ್ತೆ, ಇನ್ನೇನೋ ಜಾಗದ ದೋಷ ಇರುತ್ತೆ, ಅಂತ ಒಂದು ಜಾಗವನ್ನ ತಗೊಂಡ್ ಬಿಡುವಂತ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ಚತುರ್ಥಾಧಿಪತಿಯು ನೀಚ ಸ್ಥಾನದಲ್ಲಿ, ಅದರಲ್ಲೂ ಅಷ್ಟಮ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. ಅಂದ್ರೆ ನಿಮಗ್ ಸಿಗುವಂತಹ ಆ ಒಂದು ಭೂಮಿಯಿಂದ ನಿಮ್ಗೆ ಸ್ವಲ್ಪ ಬೇಸರಗಳಾಗುವಂತದ್ದು, ಅಯ್ಯೋ ಮೋಸ ಹೋಗ್ಬಿಟ್ನಲ್ಲ ಅನ್ನೋ ತರ ಆಗ್ಬಹುದು. ಹಾಗಾಗಿ ಈ ತರ ದೊಡ್ಡ ನಿರ್ಧಾರಗಳನ್ನ ಈ ವಾರದಲ್ಲಿ ತಗೊಳ್ಬೇಡಿ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಗುರುಬಲ ಇಲ್ಲ ಅಂದ್ರೂ ಕೂಡ 5ನೇ ಮನೆ ಅಧಿಪತಿ 5ನೇ ಮನೆಯಲ್ಲಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತಕ್ಕ ಮಟ್ಟಿಗೆ ಚೆನ್ನಾಗಿದೆ.
ಇನ್ನು ಮುಖ್ಯವಾಗಿ ಕುಂಭರಾಶಿಯವರು ಪರಿಹಾರವನ್ನ ಮಾಡ್ಲೇಬೇಕು. ಏನ್ ಪರಿಹಾರ ಮಾಡ್ಬೇಕು ಅಂದ್ರೆ, ಈ ವಾರದ ಶನಿವಾರ ಕಪ್ಪು ಎಳ್ಳು ಅಥವಾ ಎಳ್ಳೆಣ್ಣೆಯನ್ನ ದಾನ ಕೊಡಿ. ಅದ್ರ ಜೊತೆಗೆ ಅವರೆಕಾಳನ್ನು ಕೂಡ ದಾನ ಕೊಡ್ಬೇಕು. ಯಾಕಂದ್ರೆ ನಿಮ್ಗೆ ಶುಕ್ರ ನೀಚನಾಗಿದ್ದಾನೆ. ಹಾಗೆ ಪ್ರತಿದಿನ ಹನುಮಾನ್ ಚಾಲಿಸ ಮಂತ್ರ, ಲಕ್ಷ್ಮಿ ಅಷ್ಟೋತ್ತರ ಇದನ್ನ ಹೇಳ್ಕೊಳ್ಳಿ. ಲಕ್ಷ್ಮಿ ಹೃದಯವನ್ನ ಕೇಳಿಸ್ಕೊಳ್ಳಿ. ತುಂಬಾ ಒಳ್ಳೇದು, ಮನಸ್ಸಿಗೆ ತುಂಬಾ ಸಮಾಧಾನ ಸಿಗುತ್ತೆ. ಈ ಎರಡು ಪರಿಹಾರವನ್ನ ಮಾಡ್ಕೊಳ್ಳಿ. ಹಾಗೆ ಗುರುಗ್ರಹ 6ನೇ ಮನೆಯಲ್ಲಿರೋದ್ರಿಂದ ಗುರುವಾರ ಕಡಲೆಬೇಳೆ ದಾನ, ಈ ಪರಿಹಾರವನ್ನು ಕೂಡ ಮಾಡ್ಕೊಳ್ಳಿ. ಇದನ್ನ ಮಾಡೋದ್ರಿಂದ ನಿಮ್ಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಒಂದು. ಎರಡನೇ ವಿಚಾರ, ಈ ಆಸ್ತಿ ವಿಚಾರದಲ್ಲಿ ಏನಾದ್ರೂ ನೀವು ಮೋಸ ಹೋಗುವಂತ ಸಂದರ್ಭ ಇದ್ರೆ ಆ ಟೈಮಲ್ಲಿ ನಿಮ್ಗೆ ಈ ಪರಿಹಾರಗಳು ಮಾಡಿದ್ರಿಂದ ಯಾವುದೋ ಒಂದು ಶಕ್ತಿ ನಿಮ್ಮನ್ನ ಎಚ್ಚರಿಸುತ್ತೆ, ಬೇಡ ಅನ್ನೋ ರೀತಿಯಲ್ಲಿ. ಆ ಒಂದು ಟೈಮಲ್ಲಿ ನೀವು ಮೋಸ ಹೋಗ್ಬಿಡುವಂತ ಸಂದರ್ಭದಲ್ಲಿ ಯಾರೋ ಬಂದು, ಇಲ್ಲ ಪ್ರಾಬ್ಲಮ್ ಇದೆ, ಅದೇನೋ ಸಮಸ್ಯೆ ಇದೆ, ನಿಮ್ಗೆ ಬೇಡ, ಈ ತರ ಏನೋ ಒಂದು ಸಲಹೆನಾದ್ರೂ ಕೊಡ್ಬೋದಲ್ವಾ. ಸೊ ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಮೀನರಾಶಿ. ಮೀನರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಗುರುಗ್ರಹ ಪಂಚಮ ಭಾವದಲ್ಲಿ ಸ್ಥಿತನಾಗಿದ್ದಾನೆ. ಪಂಚಮ ಅಂತಂದ್ರೆ ಶುಭ. ಪಂಚಮ ಅನ್ನೋದು ಭವಿಷ್ಯವನ್ನ ತೋರಿಸುತ್ತೆ, ಮುಂದಿನ ಭವಿಷ್ಯ. ಪಂಚಮದಲ್ಲಿ ಗುರುಗ್ರಹ ಇರೋದ್ರಿಂದ ಭವಿಷ್ಯದ ಬಗ್ಗೆ ತುಂಬಾನೇ ಒಳ್ಳೊಳ್ಳೆ ಕನಸುಗಳನ್ನ ಕಾಣ್ತೀರಾ. ಜೊತೆಗೆ ಒಳ್ಳೊಳ್ಳೆ ನಿರ್ಧಾರಗಳನ್ನ ತಗೊಳ್ತೀರಾ. ಭವಿಷ್ಯಕ್ಕೆ ಬಹಳ ಉಪಯುಕ್ತವಾಗುವಂತಹ ಒಂದು ಒಳ್ಳೊಳ್ಳೆ ನಿರ್ಧಾರಗಳನ್ನ ತಗೊಳ್ತೀರಾ ಈ ವಾರದಲ್ಲಿ ಅಂತ ಹೇಳ್ಬೋದು. ಪ್ರಮುಖವಾಗಿ ಉದ್ಯೋಗದಲ್ಲಿ ಏನೋ ಒಂದು ಶುಭ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ, ಶುಭ ಫಲ. ಯಾಕೆಂದ್ರೆ 6ನೇ ಮನೆ ಅಧಿಪತಿ ಆದಂತಹ ರವಿಯು ಗುರುವಿನ ಜೊತೆ ಕುತ್ಕೊಂಡಿರೋದ್ರಿಂದ ನಿಮಗೆ ಕೆಲಸದ ವಿಷಯದಲ್ಲಿ ಯಾವುದೋ ಒಂದು ಹೊಸ ಆಫರ್ ಹುಡ್ಕೊಂಡು ಬರ್ಬೋದು, ಯಾವುದೋ ಒಂದು ಅವಕಾಶ ಹುಡ್ಕೊಂಡು ಬರ್ಬೋದು. ಅಥವಾ ನೀವು ಯಾವುದೋ ಒಂದು ಕೆಲಸದಲ್ಲಿ ಏನೋ ಒಂದು ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರಿ ಅನ್ಕೊಳ್ಳಿ, ಆ ತರದ್ದು ಏನೋ ಒಂದು ಪ್ರಮೋಷನ್ ಸಿಗುವಂತ ಸಾಧ್ಯತೆಗಳು ಇಂಥದ್ದೇನೋ ಆಗತ್ತೆ. ಜೊತೆಗೆ ಹಣಕಾಸಿನ ವಿಷಯದಲ್ಲೂ ಕೂಡ ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ ನಿಮ್ಗೆ ಧನಾಧಿಪತಿ 4ಥ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಚೆನ್ನಾಗಿದೆ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ವ್ಯಾಪಾರ ವ್ಯವಹಾರದಲ್ಲಿ ತುಂಬಾ ಲಾಭ ಇದೆ. ಯಾಕಂದ್ರೆ ರಾಶ್ಯಾಧಿಪತಿ ತುಂಬಾ ಪ್ರಬಲನಾಗಿದ್ದಾನಲ್ವಾ. ಹಾಗಾಗಿ ಶನಿ ಎಷ್ಟೇ ತಡೆ ಹಾಕಿದ್ರು ಕೂಡ ಅದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ತಡೆ ಹಾಕ್ತಾನೆ. ಅದನ್ನ ಮೀರಿ ನಿಮ್ ಕೆಲ್ಸನ ನೀವು ಕಂಪ್ಲೀಟ್ ಮಾಡ್ಕೊಂತೀರಾ. ಕಾರಣ ಏನಪ್ಪಾ ಅಂದ್ರೆ ರಾಶ್ಯಾಧಿಪತಿ ಉಚ್ಚ ಕ್ಷೇತ್ರದಲ್ಲಿ ಇದ್ದಾನೆ. ನಾವು ತುಂಬಾ ಸ್ಟ್ರಾಂಗ್ ಆಗಿದ್ರೆ ಬೇರೆಯವರು ನಮ್ಗೆ ಏನೇ ತೊಂದರೆ ಮಾಡಕ್ ಬಂದ್ರು ಕೂಡ ಅದನ್ನ ಮೀರಿ ನಾವು ಹೋರಾಡಿ ನಮ್ಮ ಜೀವನದಲ್ಲಿ ನಾವು ಗೆಲ್ತೀವಲ್ವಾ. ಅದೇ ತರ ನಿಮ್ಮ ರಾಶಿಯಲ್ಲಿ ಶನಿ ಇದ್ದು ನಿಮ್ಗೆ ಡಿಸ್ಟರ್ಬ್ ಮಾಡಿದ್ರು ಕೂಡ ನಿಮ್ಮ ರಾಶ್ಯಾಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಆ ಎಲ್ಲಾ ವಿಘ್ನಗಳನ್ನ ದಾಟ್ಕೊಂಡು ನೀವು ಅನ್ಕೊಂಡಿದ್ದೇನೆ ಸಾಧನೆ ಮಾಡ್ಕೊತೀರಾ. ಹಾಗಾಗಿ ಉದ್ಯೋಗದಲ್ಲಿ ಚೆನ್ನಾಗಿದೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೂ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಸಪ್ತಮಾಧಿಪತಿ 4ಥ ಭಾವದಲ್ಲಿ ಇದ್ದಾನೆ. ಆದ್ರೆ ಸಪ್ತಮದಲ್ಲಿ ಶುಕ್ರ ನೀಚನಾಗಿರೋದ್ರಿಂದ ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಏನೋ ಒಂದು ಬಾಧೆ ಉಂಟಾಗುತ್ತೆ. ಅವರ ಆರೋಗ್ಯದಲ್ಲಿ ಏನೋ ತೊಂದರೆಗಳಾಗಬಹುದು, ಅಥವಾ ಅವರ ಮನಸ್ಥಿತಿ ಏನೋ ಸರಿ ಇಲ್ಲ, ಅಥವಾ ಅವ್ರಿಗೂ ನಿಮ್ಗೂ ಮನಸ್ತಾಪಗಳು ಉಂಟಾಗಬಹುದು. ಯಾಕಂದ್ರೆ ಶನಿಯ ದೃಷ್ಟಿ ಸಪ್ತಮದ ಮೇಲೂ ಇದೆ. ಹಾಗಾಗಿ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಈ ವಾರದಲ್ಲಿ ಉಂಟಾಗುತ್ತೆ. ನಿಮ್ಮ ಸಂಗಾತಿ ವಿಚಾರದಲ್ಲಿ ಒಂದು ಚಿಂತೆ, ಒಂದು ಟೆನ್ಷನ್ ನಿಮ್ಗೆ ಇರುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಪರಿಹಾರ, ಶುಕ್ರನಿಗೆ ಪರಿಹಾರ ಮಾಡ್ಕೋಬೇಕು. ಈ ವಾರದ ಶುಕ್ರವಾರ ಒಣ ಅವರೆಕಾಳು ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಇನ್ನು ಆಸ್ತಿ, ಮನೆ, ಭೂಮಿ ವಿಚಾರದಲ್ಲಿ ಏನಾದ್ರೂ ನಿರ್ಧಾರ ತಗೋಬೇಕು ಅಂದ್ರೆ ಖಂಡಿತ ತಗೊಳ್ಬಹುದು, ಒಳ್ಳೆ ಟೈಮ್. ಯಾಕಂದ್ರೆ 4ನೇ ಮನೆ ಅಧಿಪತಿ ಬುಧ ಗ್ರಹ 4ಥ ಭಾವದಲ್ಲೇ ಇದ್ದಾನೆ. ಅವನ ಜೊತೆ ಮಂಗಳ ಇರೋದ್ರಿಂದ ಸೈಟ್ ತಗೋಬೇಕು, ನಿವೇಶನ ತಗೋಬೇಕು, ಮನೆ ತಗೋಬೇಕು, ಅಥವಾ ವಾಹನ ಖರೀದಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಕೂಡ ಒಳ್ಳೆ ಸಮಯ, ತಗೋಬಹುದು, ಏನು ಸಮಸ್ಯೆ ಇಲ್ಲ. ಹಾಗೆ ಕುಲದೇವರ ದರ್ಶನ ಮಾಡುವಂಥದ್ದು, ದೇವಸ್ಥಾನಗಳಿಗೆ ಹೋಗುವಂಥದ್ದು, ದೇವರ ಕಾರ್ಯಗಳಿಗೆ ಸ್ವಲ್ಪ ನಿಮ್ಮ ಒಂದು ಹಣವನ್ನ ಖರ್ಚು ಮಾಡುವಂಥದ್ದು, ಇದು ಈ ವಾರದಲ್ಲಿ ಇರುತ್ತೆ. ಯಾಕಂದ್ರೆ 9ನೇ ಮನೆ ಅಧಿಪತಿಯಾದಂತಹ ಮಂಗಳ ಗ್ರಹ 4ಥ ಭಾವದಲ್ಲಿ ಇದ್ದಾನೆ. 4ಥ ಅನ್ನೋದು ನಿಮ್ಮ ಕುಲದೇವರನ್ನ ತೋರಿಸುತ್ತೆ. ಅಂದ್ರೆ 4ಥ ಭಾವವೇ ನಿಮ್ಮ ಕುಲದೇವರು ಯಾರು ಅಂತ ಕಂಡುಹಿಡಿಯುವಂತಹ ಒಂದು ಭಾವ ಅಂತ ಹೇಳ್ಬಹುದು. ಹಾಗಾಗಿ ಕುಲದೇವರ ದರ್ಶನ ಮಾಡುವಂಥದ್ದೆಲ್ಲ ಇರುತ್ತೆ. ಇನ್ನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ, ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ, ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಬಹಳ ಚೆನ್ನಾಗಿದೆ. 6ನೇ ಮನೆ ಅಧಿಪತಿ ಜೊತೆ ಗುರು ಇರೋದ್ರಿಂದ ನಿಮ್ಮ ಉದ್ಯೋಗದಲ್ಲಿ ನಿಮ್ಗೆ ವಿಶೇಷವಾದಂತಹ ಗೌರವ, ಸ್ಥಾನಮಾನಗಳೆಲ್ಲವೂ ಕೂಡ ದೊರಕುತ್ತೆ. ಆದ್ರೂ ರಾಶಿಯಲ್ಲಿ ಇರ್ತಕ್ಕಂಥ ಶನಿಯಿಂದ ವಿಪರೀತ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಡೈಜೆಷನ್ ಪ್ರಾಬ್ಲಮ್. ಅದರಲ್ಲೂ ಈ ವಾರದಲ್ಲಿ ಬೇರೆ ಪಂಚಮದಲ್ಲಿ ರವಿ ಬೇರೆ ಇರ್ತಾನೆ, ಅಜೀರ್ಣತೆ ತುಂಬಾ ಇರುತ್ತೆ. ಹಾಗಾಗಿ ಶನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಸ್ವಲ್ಪ ಹೊಟ್ಟೆ ಸಮಸ್ಯೆ ಬರುತ್ತೆ. ತುಂಬಾ ಅಜೀರ್ಣತೆ ಆಗುವಂಥದ್ದು, ಸ್ಟಮಕ್ ಇನ್ಫೆಕ್ಷನ್ ಆಗಬಹುದು, ಅಥವಾ ನಿಮ್ಗೆ ಓವರ್ ಗ್ಯಾಸ್ಟ್ರಿಕ್ ಆಗಿ
ವಿಪರೀತ ಹೊಟ್ಟೆ ಉಬ್ಬರಾಗಿ ಭಾರ ಆಗೋದು ಈ ತರದ್ದೆಲ್ಲ ಆಗತ್ತೆ. ಹಾಗಾಗಿ ಶನಿಗೆ ಶನಿವಾರ ಎಳ್ಳು ದಾನ ಕೊಡಿ. ಇನ್ನು ವಿದ್ಯಾರ್ಥಿಗಳಿಗಂತೂ ಕೇಳೋದೇ ಬೇಡ, ತುಂಬಾ ಚೆನ್ನಾಗಿದೆ. ಯಾಕಂದ್ರೆ 5ನೇ ಮನೆಯಲ್ಲಿ ರವಿ ಗುರು ಇರೋದ್ರಿಂದ ವಿದ್ಯಾಭ್ಯಾಸದಲ್ಲಿ ತುಂಬಾನೇ ಒಳ್ಳೆ ಪ್ರಗತಿಯನ್ನ ಪಡೆಯುವಂತಹ ಒಂದು ಸಮಯ. ಬರೀ ವಿದ್ಯಾರ್ಥಿಗಳು ಅಂತಲ್ಲ, ಎಲ್ಲರೂ ಕೂಡ ಮೀನರಾಶಿಯವರೆಲ್ಲರೂ ಕೂಡ ಏನೋ ಒಂದು ಹೊಸತನ್ನ ಕಲಿತೀರಾ ಅಂತ ಹೇಳ್ಬೋದು ಈ ವರ್ಷ ಪೂರ್ತಿ. ಯಾಕಂದ್ರೆ ಪಂಚಮಕ್ಕೆ ಗುರು ಬಂದಿದ್ದಾನೆ. ವಿಶೇಷವಾದದ್ದನ್ನ ಕಲಿಸೋದೇ ಗುರುವಿನ ಕೆಲಸ. ಯಾಕಂದ್ರೆ ಗುರು ಅಂದ್ರೇನೆ ಅರಿವು ಅಲ್ವಾ. ಹಾಗಾಗಿ ಆ ಒಂದು ಕಲಿಕೆಯ ಒಂದು ಸಮಯ ಅಂತ ಹೇಳ್ಬೋದು. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಇನ್ನು ನೀವು ಪರಿಹಾರ ಅಂತ ಮಾಡ್ಕೊಳ್ಳೋದಾದ್ರೆ ಶುಕ್ರನಿಗೆ ಶನಿವಾರ ಎಳ್ಳು ದಾನ, ಶುಕ್ರವಾರ ಅವರೆಕಾಳು ದಾನ, ಅಥವಾ ಶನಿವಾರನೇ ನೀವು ಕಪ್ಪು ಎಳ್ಳು ಮತ್ತು ಅವರೆಕಾಳು ಎರಡನ್ನೂ ಕೂಡ ಡೊನೇಟ್ ಮಾಡಬಹುದು, ಏನ್ ತೊಂದರೆ ಇಲ್ಲ. ಈ 2 ಪರಿಹಾರ ಮಾಡ್ಕೊಳ್ಳಿ. ಹನುಮಾನ್ ಚಾಲಿಸ ಮಂತ್ರ ಡೈಲಿ ಹೇಳ್ಕೊಳ್ಳಿ. ನಿಮ್ಗೆ ಇನ್ನಷ್ಟು ಶುಭ ಫಲವನ್ನ ನೀವು ಪಡಿತೀರಾ. ಏನು ಸ್ವಲ್ಪ ಕೆಲಸದಲ್ಲಿ ಸಣ್ಣ ಸಣ್ಣ ವಿಘ್ನಗಳಿತ್ತಲ್ಲ, ಅದು ಕೂಡ ನಿವಾರಣೆ ಆಗುತ್ತೆ. ಪರಿಹಾರವನ್ನ ಮಾಡ್ಕೊಳ್ಳಿ, ಇನ್ನಷ್ಟು ಒಳ್ಳೆ ಫಲವನ್ನ ನೀವು ಪಡಿತೀರಾ. ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.